ಶ್ರೀಚಕ್ರನ ನಾವೇನಂತೀವಿ ಯಂತ್ರಗಳ ರಾಜ ಅಂತ ಹೇಳಿ ಕರೀತೀವಿ. ಯಾಕೆ ಯಂತ್ರಗಳ ರಾಜ ಅದು ಅಂದ್ರೆ ಫಸ್ಟ್ ಬಂದಿದ್ದೆ ಶ್ರೀಚಕ್ರ. ಆದಿಶಂಕರಾಚಾರ್ಯರು ಮಧುರೆಗೆ ಹೋಗ್ತಾರೆ. ಅಲ್ಲಿ ಮೀನಾಕ್ಷಿ ಬಂದ್ಬಿಟ್ಟು ರಾಕ್ಷಸಿ ತರ ಇರ್ತಾಳೆ. ನನಗೆ ಮಾಂಸ ಬೇಕು, ರಕ್ತ ಬೇಕು, ಮೂಳೆ ಬೇಕು ಅಂತ ಹೇಳ್ಬಿಟ್ಟು ಉಗ್ರಾವತಾರದಲ್ಲಿ ಕೂತ್ಬಿಟ್ಟಿರ್ತಾರೆ. ಶಂಕರಾಚಾರ್ಯರು ಹೋಗ್ತಾರೆ. ಹೋದ ತಕ್ಷಣ ಯಾವ್ದೋ ಒಂದು ಮುದ್ದು ಮಗು ಬಂದಿದೆ, ಆ ಮಗುನೇನ್ ತಿನ್ನೋದು ಅಂತ ನೋಡ್ತಾ ಇರ್ತಾಳೆ ಇವಳು. ಆ ಶಂಕರಾಚಾರ್ಯರು ಆ ದೇವಿನ ನೋಡ್ತಾ ಇರ್ತಾಳೆ. ಅಮ್ಮ ಇಷ್ಟು ಸುಂದರವಾಗಿದ್ಯಾ, ನಾವು ಆಟ ಆಡೋಣ ಬಾ ಅಮ್ಮ ಅಂತ. ನನಗೆ ಇವಾಗ ಹೊಟ್ಟೆ ಹಸಿತಾ ಇದೆ, ನೀನ್ ಆಟಾಡಕ್ ಬಾ ಅಂತ ಹೇಳಿ ಕರಿತೀಯ, ನೀನ್ ತಿನ್ಬಿಡ್ತೀನಿ ಅಂತ ಹೇಳ್ತಾರೆ. ಒಂದ್ ಆಟ ಆಡೋಣ ಆಮೇಲೆ ತಿನ್ನು ನನ್ನ ಆಯ್ತು ಅಂತ ಹೆಂಗೆಂಗೋ ಮಾಡಿ ಒಪ್ಸ್ತಾರೆ ಇವರು. ಸ್ವಲ್ಪ ಮುದ್ದಾಗಿ ಮಾತಾಡಿ ಸಂಸ್ಕೃತ ಅದು ಇದು ಎಲ್ಲ ಶ್ಲೋಕಗಳನ್ನ ಹೇಳಿ ಅವನ್ನ ಒಪ್ಸ್ಬಿಡ್ತಾಳೆ. ಈ ಮೀನಾಕ್ಷಿ ಕುತ್ಕೊಳ್ತಾಳೆ ಆಟಕ್ಕೆ. ಯಾವ ಆಟ ಅಂದ್ರೆ ಪಗಡೆ ಆಟ. ಅಲ್ಲಿ ನೋಡ್ತಾರ ಅವ್ರು ಎಲ್ಲಿ ಕುತ್ಕೊಂಡಿದ್ದಾಳೆ ಇವರು ಅಂತ. ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಮಂತ್ರಗಳು ಏನ್ ನಾನು ಮುಂಚೆನೆ ನಿಮ್ಗೆ ಒಂದು ಹೇಳಿದ್ನಲ್ಲ ವಿಚಾರ. ಈ ತಂತ್ರ ವಿದ್ಯೆ ಹುಟ್ಕೊಂಡಿದ್ದಲ್ಲಿ ಇದ್ರ ಮೂಲ ಏನು? ತಂತ್ರ ಅಂದ್ರೆ ಒಂದು ವೇದದಿಂದ ಶುರುವಾಗಿರ್ತಕ್ಕಂಥ ವಿದ್ಯೆ ಇದೆ. ಆ ಅಥರ್ವಣ ವೇದದಲ್ಲಿ ಇರ್ತಕ್ಕಂಥ ಮಹಾ ಮಂತ್ರಗಳು, ಆ ಮಂತ್ರಗಳಲ್ಲಿರುವಂತಹ ಶಕ್ತಿಯನ್ನ ನಾವು ತಂತ್ರ ಶಕ್ತಿ ಅಂತ ಹೇಳಿ ಕರಿತೀವಿ. ಮಹಾವಿದ್ಯೆ ಆದಿಶಂಕರಾಚಾರ್ಯರು ನಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿರ್ತಕ್ಕಂಥ ವಿದ್ಯೆ ಇದು. ಈ ಯಕ್ಷ ಮತ್ತು ಯಕ್ಷಿಣಿ ಅಂತ ಪರ್ಸನಲ್ ಆಗಿ ಬಂದಾಗ ಆ ವಿಷಯದ ಬಗ್ಗೆ ಜಾಸ್ತಿ ಅರಿವೇ ಇಲ್ಲ ನಮ್ಗಳ ಮಧ್ಯೆ. ತಂತ್ರ ವಿದ್ಯೆಯಲ್ಲಿ ಯಕ್ಷ ಮತ್ತು ಯಕ್ಷಿಣಿ ಅಂದ್ರೆ ಏನು? ಶಿವನ ಗಣಗಳು, ಅವ್ರನ್ನ ನಾವು ಯಕ್ಷರು ಅಂತ ಹೇಳಿ ಕರಿತೀವಿ. ಅದೇ ತರ ಪಾರ್ವತಿಯ ಅಸಿಸ್ಟೆಂಟ್ಸ್ ಅವ್ರನ್ನ ನಾವು ಯಕ್ಷಿಣಿಯರು ಅಂತ ಹೇಳಿ ಕರಿತೀವಿ. ಸೊ ಮನಿ ಅಟ್ರಾಕ್ಷನ್ ಗೆ ಯಕ್ಷನನ್ನ ಪೂಜೆ ಮಾಡೋದು ತುಂಬಾ ಒಳ್ಳೆದ. ಶಿವನ ಇನ್ನೊಂದು ರೂಪದಲ್ಲಿ ಬಂದಿರತಕ್ಕಂಥದ್ದು ಕುಬೇರ. ಜನಗಳಿಗೆ ಅದೃಷ್ಟ ದೇವತೆ ಅಂತ ಹೇಳಿ ಕರಿತೀವಿ ನಾವು ಕುಬೇರನ. ಯಕ್ಷ ರಾಜ ಅವನು ಕುಬೇರ ಅಂತ. ಯಕ್ಷ ಯಕ್ಷಿಣಿಯರು ನಮ್ಗೆ ಹೊಲದಾಗ ಅವ್ರು ನಮ್ಗೆ ನೋಡೋದಕ್ಕೆ ಮನುಷ್ಯ ತರನೇ ಕಾಣಿಸ್ತಾರ, ಇಲ್ಲ ಒಂದು ಅವರು ಭ್ರಮೆನ ಅವ್ರು ಕಮ್ಯುನಿಕೇಟ್ ಮಾಡುವಂತಹ ರೀತಿ ಹೇಗೆ? ನೋಡಿ, ಯಕ್ಷ ಯಕ್ಷಿಣಿ ಸಾಧನೆ ಇವಾಗ ಕುತ್ಕೊಂಡಾಗ ನಾನು ಸಿದ್ಧಿ ಕುತ್ಕೊಂಡಿದ್ದೆ. ನನಗೆ ನಾನಾ ರೂಪದಲ್ಲಿ ಬಂತು. ನಾಯಿ ರೂಪದಲ್ಲಿ ಬಂತು, ಇರುವೆ ರೂಪದಲ್ಲಿ ಬಂತು, ಇಲಿ ರೂಪದಲ್ಲಿ ಬಂತು, ಭೂತದ ರೂಪದಲ್ಲಿ ಬಂತು. ಕಾಮಾಖ್ಯ ದೇವರು ಕೂಡ ಯಕ್ಷಿಣಿ ಅವಳು ಸತಿಯ ಒಂದು ಅಂಗ. ಅದು ಯಕ್ಷಿಣಿ ರೂಪದಲ್ಲಿ ಇದೆ. ಅದು ಯೋನಿಕುಂಡ ಅಂತ ಹೇಳ್ತೀವಿ ನಾವು. ಯೋನಿ ರೂಪದಲ್ಲಿ ಇದೆ ಕಾಮಾಖ್ಯ ಅಲ್ಲಿ. ಸೊ ಅಲ್ಲಿರುವಂತ ಆ ಎನರ್ಜಿ ಇದೆಯಲ್ಲ, ಯಕ್ಷಿಣಿ ಎನರ್ಜಿ. ಅದಕ್ಕೆ ಅಲ್ಲಿ ನೋಡಿ ಅಂಬುವಾಚಿ ಅಂತ ಒಂದು ಉತ್ಸವ ನಡೆಯುತ್ತೆ. ಲಕ್ಷಗಟ್ಟಲೆ ಜನ ಅಲ್ಲಿ ಬರ್ತಾರೆ. ಸಿದ್ಧಿ ಸಾಧಕರೆಲ್ಲ ಬರ್ತಾರೆ. ಬಂದು ಅಲ್ಲೆಲ್ಲ ಸಿದ್ಧಿಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಕರ್ಣ ಪಿಶಾಚಿನಿ ಸಾಧನೆ ಏನಾಗುತ್ತೆ ಅಂದ್ರೆ ಕೊನೆಗೆ ಅವ್ರಿಗೆ ಸಾವಾಗತ್ತೆ. ಅವ್ರಿಗೆ ಏನಾಗತ್ತೆ ಅಂದ್ರೆ ಅವರು ದೇಹದಲ್ಲಿ ಇರ್ತಕ್ಕಂತ ಪೂರ್ತಿ ರಕ್ತವನ್ನ ಹೀರ್ಬಿಡ್ತಾಳೆ ಅವಳು. ಅವ್ರ ಜೊತೆನೇ ಇರ್ಬೇಕು ಅವಳು. ಒಂದು ಕ್ಷಣನೂ ಆ ಕಡೆ ಬಿಟ್ಟು ಹೋಗಂಗಿಲ್ಲ. ಈ ಸಿದ್ಧಿ ಸಾಧನೆ ಮಾಡ್ಕೊಂಡವರು ಅಹಂಕಾರ ಪಡಬಾರದು. ಬಹಳ ಒಂದು ತಾಳ್ಮೆಯಿಂದ ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ಅವಳನ್ನ ಬಳಸ್ಕೊಂಡು ಮಾಡುವಂತ ಎಲ್ಲಾ ಕೆಲಸಗಳು ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಹೆಲೋ, ನಮಸ್ಕಾರ. ನಮ್ಮ ಕಣ್ಣು ಯಾವುದನ್ನೆಲ್ಲ ನೋಡೋದಕ್ಕಾಗಲ್ವೋ ಅದನ್ನ ನಾವು ನಂಬೋದಕ್ಕೂ ಕೂಡ ಕಷ್ಟ ಆಗುತ್ತೆ. ತಾಂತ್ರಿಕ ವಿದ್ಯೆ ಅನ್ನೋದು ಕೂಡ ಅದೇ ತರದ ಸಮುದ್ರನೇ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಸಂತೋಷ್ ಭಟ್ ಗುರೂಜಿ ಅವರು ಬಂದಿದ್ರು. ಅವರು ಈ ತಾಂತ್ರಿಕ ವಿದ್ಯೆ ಬಗ್ಗೆ ಸೊಗಸಾಗಿ ಮಾತಾಡಿದ್ದಾರೆ. ಯಕ್ಷ ಯಕ್ಷಿಣಿ ಅಂದ್ರೆ ಏನು, ಅವರು ರಾಕ್ಷಸರ ಇಲ್ಲ ದೇವರ, ಅವ್ರನ್ನ ನಂಬೋದ್ರಿಂದ ನಮ್ಮ ಜೀವನದಲ್ಲಿ ಧನಾಭಿವೃದ್ಧಿ ಆಗತ್ತಾ, ಯಂತ್ರಗಳ ಬಗ್ಗೆ ಸೊಗಸಾಗಿ ಮಾತಾಡಿದ್ದಾರೆ. ಯಂತ್ರಗಳಲ್ಲಿ ಕುಬೇರ ಯಂತ್ರ, ಶ್ರೀಚಕ್ರ ಯಂತ್ರ ಅಂದ್ರೆ ಏನು, ಅದರ ಮಹತ್ವ ಏನು, ನಾವು ಯಕ್ಷಿಣಿ ಸಿದ್ಧಿಯನ್ನ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನದಲ್ಲಿ ಯಾವ ತರದ ಆರ ಬದಲಾಗುತ್ತೆ, ಇವೆಲ್ಲದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಮಾತಾಡಿದ್ದಾರೆ. ನಿಮ್ಗಿಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಹೈಪ್ ಅನ್ನ ಕ್ಲಿಕ್ ಮಾಡಿ. ಆಗ ಈ ವಿಡಿಯೋ ತುಂಬಾ ಜನಕ್ಕೆ ತಲುಪುತ್ತೆ. ಇದು ಖಡಕ್ ಟಾಕ್ಸ್, ಬರೀ ಕತೆ ಇಲ್ಲ, ಹೊಸ ಅಧ್ಯಾಯ. ಗುರುಗಳೇ ನಮಸ್ಕಾರ. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಟು ಖಡಕ್ ಟಾಕ್ಸ್. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ತಂತ್ರಗಳ ಬಗ್ಗೆ, ತಾಂತ್ರಿಕ ಬಗ್ಗೆ ಅಂಡ್ ಮಾಟ ಮಂತ್ರದ ಬಗ್ಗೆ ಸುಮಾರಷ್ಟು ಗೊತ್ತಿಲ್ಲದಿರುವಂತಹ ವಿಷಯಗಳನ್ನ ಮಾತಾಡಬೇಕು ಅಂತ ಅನ್ಕೊಂಡಿದೀನಿ. ಮೊದಲನೇದಾಗಿ ತಂತ್ರ ಅಥವಾ ಮಾಟ ಮಂತ್ರ ಅಂತಂದ್ರೆ ನಮ್ಗೊಂದು ಭಯ ಶುರುವಾಗ್ಬಿಡುತ್ತೆ. ಅಯ್ಯೋ ಇದ್ರ ಬಗ್ಗೆ ನಮ್ಗೇನು ಗೊತ್ತೇ ಇಲ್ವಲ್ಲಪ್ಪ ಅಂತ. ಕಾಡಲ್ಲಿ ಕತ್ಲಲ್ಲಿ ಕಳೆದಾಗ ಅನ್ಸ್ಬಿಡುತ್ತೆ, ತುಂಬಾ ಭಯ ಕೂಡ ಆಗುತ್ತೆ. ಅದ್ರ ಬಗ್ಗೆ ನೀವು ಹೇಳಿ, ಈ ತಂತ್ರ ವಿದ್ಯೆ ಹುಟ್ಕೊಂಡಿದ್ದಲ್ಲಿ ಇದ್ರ ಮೂಲ ಏನು? ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ವಿಶೇಷವಾಗಿ ತಂತ್ರ ಅಂದ್ರೆ ಒಂದು ವೇದದಿಂದ ಶುರುವಾಗಿರ್ತಕ್ಕಂಥ ವಿದ್ಯೆ ಇದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ಋಗ್ವೇದ ಯಜುರ್ವೇದ ದೇವತೆಗಳಿಗೆ ಅರ್ಚನೆ ಮಾಡೋದಕ್ಕೆ, ಹೋಮ ಮಾಡೋದಕ್ಕೆ ಇತ್ಯಾದಿ ಕೆಲಸಗಳಿಗೆ ಉಪಯೋಗಿಸ್ತಾರೆ. ಸಾಮವೇದನ ದೇವತೆಗಳನ್ನ ಪ್ರಸನ್ನ ಮಾಡೋದಕ್ಕೆ, ಈಗ ಸಂಗೀತ ಸಾಮವೇದ ಇದು. ಅದೇ ಥರ ಅಥರ್ವಣ ವೇದ ಅಂತ ಏನಿದೆ, ಆ ಅಥರ್ವಣ ವೇದ ಬಂದ್ಬಿಟ್ಟು ಆ ಅಥರ್ವಣ ವೇದದಲ್ಲಿ ಇರ್ತಕ್ಕಂಥ ಮಹಾ ಮಂತ್ರಗಳು, ಅದರಲ್ಲಿ ಅಡಕವಾಗಿರ್ತಕ್ಕಂಥ ಮಂತ್ರಗಳು, ಆ ಮಂತ್ರಗಳಲ್ಲಿರುವಂತಹ ಶಕ್ತಿಯನ್ನು ನಾವು ತಂತ್ರಶಕ್ತಿ ಅಂತ ಹೇಳಿ ಕರಿತೀವಿ. ಅದನ್ನೇ ತಾಂತ್ರಿಕ ಅಂತ ಹೇಳಿ ಕರೆಯೋದು. ತಾಂತ್ರಿಕ ವಿದ್ಯೆ ಭಯಪಡಿಸುವಂಥ ವಿದ್ಯೆ ಅಲ್ಲ ಇದು. ತಾಂತ್ರಿಕ ವಿದ್ಯೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಇದು. ಜನಗಳನ್ನ ಒಂದು
ಒಂದು ಅವರ ಒಂದು ಕಷ್ಟಗಳಿಗೆ, ಸಂಕಟಗಳಿಗೆ ಬೇಗ ಅವ್ರನ್ನ ಹೊರಗಡೆ ತಗೊಂಡ್ಬಂದು ಒಂದು ಅವ್ರಿಗೆ ಅನುಕೂಲ ಮಾಡಿಕೊಡುವಂತ ವಿದ್ಯೆ ಇದು. ತಾಂತ್ರಿಕ ವಿದ್ಯೆ, ಮಹಾವಿದ್ಯೆ. ಆದಿಶಂಕರಾಚಾರ್ಯರು ನಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿರ್ತಕ್ಕಂಥ ವಿದ್ಯೆ ಇದು. ಸೊ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿದ್ಯೆ. ಆದ್ರೆ ಏನಾಗತ್ತಂದ್ರೆ ನೋಡಿ, ಎಲ್ಲದರಲ್ಲೂ ಒಂದು ಸೈಡ್ ಎಫೆಕ್ಟ್ ಅಂತ ಇರುತ್ತೆ. ಏನಾದ್ರು ಒಂದು ಇವಾಗ ಒಂದು ಮೆಡಿಸನ್ ಮಾಡಿದಾಗ ಒಂದು ಸೈಡ್ ಎಫೆಕ್ಟ್ ಅಂತ ಇರುತ್ತಲ್ಲ, ಅದೇ ತರ ತುಂಬಾ ಯಾವುದೇ ಒಂದು ಅಮೃತಂ ವಿಷಮ್ ಅಂತ ಹೇಳ್ತಾರಲ್ಲ, ಜಾಸ್ತಿ ಆದಷ್ಟು ಎಲ್ಲಾನು ವಿಷಾನೇ ಆಗ್ಬಿಡುತ್ತೆ. ಹಾಗಾಗಿ ಇದನ್ನ ಏನ್ ಮಾಡ್ತಾರೆ, ಕೆಲವರು ಹೆದರ್ಸೋಕ್ಕೋಸ್ಕರ ಅಥವಾ ಇದ್ರ ಬಗ್ಗೆ ಒಂಥರ ನೆಗೆಟಿವ್ ಆಗಿ ಅದನ್ನ ಬಿಂಬಿಸಿ, ಅದು ಏನೋ ತುಂಬಾ ದೊಡ್ಡದಾಗಿದೆ, ನಿಮ್ಗೆ ತುಂಬಾ ತೊಂದರೆ ಮಾಡ್ಬಿಡುತ್ತೆ ಅಂತೇಳಿ ಆತರ ಒಂದು ಹೆದರಿಸಿ ಮಾಡಿರ್ತಕ್ಕಂತ ಒಂದು ಕೆಲ್ಸಕ್ಕೆ ಇದು ನಮ್ಗೆ ಒಂಥರ ಭಯ ಹುಟ್ಟಿಸುವಂತ ಒಂದು ತರ ಕಾಣಿಸ್ಬಿಡುತ್ತೆ. ಆಕ್ಚುಲಿ ತಂತ್ರವಿದ್ಯೆ ಅನ್ನೋದು ಭಾರಿ ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ. ಈಗ ನೋಡಿ, ನಾನು 2 ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಈಗ ಹಿಂದಿನ ಕಾಲದಲ್ಲಿ ಇಂಗ್ಲಿಷ್ ಮೆಡಿಸಿನ್ಸ್ ಇರ್ಲಿಲ್ಲ, ಆಯುರ್ವೇದ ಇತ್ತು. ಈಗ ಒಂದು ಜ್ವರ ಬಂತಪ್ಪ, ನೀವು ಆಯುರ್ವೇದ ತಗೊಂಡ್ರೆ ನಿಮ್ಗೆ ಸುಮಾರು ಒಂದು 30-35 ದಿವಸ ಬೇಕು ಸರಿ ಹೋಗೋದಕ್ಕೆ. ಯಾಕಂದ್ರೆ ಅದು ಸ್ಲೋ ಆಗಿ ನಮ್ಮ ಬಾಡಿಗೆ ಅದು ತಗೊಂಡು ಅದನ್ನ ಕರೆಕ್ಟಾಗಿ ಅದು ಅನುಕೂಲ ಮಾಡಿಕೊಡುತ್ತೆ. ಈಗ ಅದೇ ನೀವು ಒಂದು ಯಾವ್ದಾರ ಒಂದು ಚಿಕ್ಕದ ಒಂದು ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಒಂದು ಮಾತ್ರೆ ತಗೊಂಡ್ಬಿಟ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ತಂತ್ರಕ್ಕೂ ಈ ಸಾತ್ವಿಕಕ್ಕೂ ಇರುವಂತ ವ್ಯತ್ಯಾಸ ಇದೇನೆ. ಎರಡೂ ಕ್ಲಿಯರ್ ಆಗುತ್ತೆ, ಆದ್ರೆ ಈ ತಂತ್ರದಲ್ಲಿ ಬೇಗ ಕ್ಲಿಯರ್ ಆಗುತ್ತೆ, ಬೇಗ ಅನುಕೂಲ ಆಗುತ್ತೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಇದು ತಂತ್ರವಿದ್ಯೆ ಅಂತ. ಈ ಯಕ್ಷಗಾನ ಅಥವಾ ಯಕ್ಷ ಪ್ರಶ್ನೆ ಅನ್ನೋ ವಿಷಯಗಳನ್ನೆಲ್ಲ ಕೇಳಿದಾಗ ನಮ್ಗೆ ಯಕ್ಷ ಅನ್ನೋ ವರ್ಡ್ನ ಪರಿಚಯ ಅಂತೂ ಇದೆ. ಆದ್ರೆ ಈ ಯಕ್ಷ ಮತ್ತು ಯಕ್ಷಿಣಿ ಅಂತ ಪರ್ಸನಲ್ ಆಗಿ ಬಂದಾಗ ಆ ವಿಷಯದ ಬಗ್ಗೆ ಜಾಸ್ತಿ ಅರಿವೇ ಇಲ್ಲ ನಮ್ಗಳ ಮಧ್ಯೆ. ನಾವೆಲ್ಲೋ ಕೇಳಿರ್ತೀವಿ ಅದ್ರ ಬಗ್ಗೆ, ಅಂದ್ರೆ ಯಕ್ಷರಿದ್ರು, ಯಕ್ಷಿಣಿಗಳಿದ್ರು, ಈ ತರ ಸಹಾಯ ಮಾಡ್ತಾರೆ ಅಥವಾ ಈ ತರ ತೊಂದರೆ ಮಾಡ್ತಾರೆ ಅಂತ. ನೀವ್ ಹೇಳಿ, ಎಕ್ಸಾಕ್ಟ್ ಆಗಿ ತಂತ್ರವಿದ್ಯೆಯಲ್ಲಿ ಯಕ್ಷ ಮತ್ತು ಯಕ್ಷಿಣಿ ಅಂದ್ರೆ ಏನು? ಇವರು ದೇವರುಗಳ, ರಾಕ್ಷಸರ, ಅಥವಾ ಒಂದು ಪ್ಯಾರಲಲ್ ಯೂನಿವರ್ಸ್, ನಮ್ಮ ತರಾನೇ ಇನ್ನೊಂದು ಯೂನಿವರ್ಸ್ ಅಲ್ಲಿ ಇರುವಂತಹ ಅದೃಶ್ಯ ನಿವಾಸಿಗಳ? ಯಕ್ಷಿಣಿ ಲೋಕಮಾತರ ಅಂತ ಹೇಳ್ತೀವಿ ನಾವು. ಇಡೀ ಬ್ರಹ್ಮಾಂಡದಲ್ಲೇ ಯಕ್ಷಿಣಿಯರು ಇದ್ದಾರೆ, ಯಕ್ಷರು ಕೂಡ ಇದ್ದಾರೆ. ಈ ಯಕ್ಷರು, ಯಕ್ಷಿಣಿಯರು ಯಾರು ಅಂದ್ರೆ, ಪುರಾಣ ಕಾಲದಲ್ಲಿ ನಾವು ಕಥೆಗಳನ್ನ ತಗೋಬೇಕಾದ್ರೆ ಶಿವನ ಗಣಗಳು, ಅಂದ್ರೆ ಶಿವನ ತರಾನೇ ಕೆಲಸ ಮಾಡುವಂತಹ ಶಿವನ ಒಂದು ಅಸಿಸ್ಟೆಂಟ್ಸ್ ಅಂತ ಏನ್ ಹೇಳ್ತೀವಿ ನಾವು. ಸೊ ಅವ್ರನ್ನ ನಾವು ಯಕ್ಷರು ಅಂತ ಹೇಳಿ ಕರಿತೀವಿ. ಅದೇ ತರ ಪಾರ್ವತಿಯ ಅಸಿಸ್ಟೆಂಟ್ಸ್ ಏನಿರ್ತೋ ಅವ್ರನ್ನ ನಾವು ಯಕ್ಷಿಣಿಯರು ಅಂತ ಹೇಳಿ ಕರಿತೀವಿ. ಅದರಲ್ಲಿ 64 ತರ ಯಕ್ಷಿಣಿಯರು, 64 ತರ ಯಕ್ಷರು ಇದ್ದಾರೆ. ಯಕ್ಷರು, ಯಕ್ಷಿಣಿಯರು. ಯಾರು ಈ ಯಕ್ಷರು ಯಕ್ಷಿಣಿಯರು ಅಂದ್ರೆ, ಈಗ ಶಿವಗಣಗಳು ಅಂತ ಹೇಳಿ ಬಂತು. ಶಿವಗಣಗಳು ಅಂತ ಬಂದಾಗ ಅದರಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಎನರ್ಜಿಗಳು. ಈಗ ವೀರಭದ್ರ, ಕಾಲಭೈರವ, ಇವೆಲ್ಲ ಶಿವನ ಗಣಗಳು ಇವು, ಆಯ್ತಾ. ಅದೇ ತರ ಶಿವನ ಇನ್ನೊಂದು ರೂಪದಲ್ಲಿ ಬಂದಿರತಕ್ಕಂಥದ್ದು ಕುಬೇರ, ಜನಗಳಿಗೆ ಅದೃಷ್ಟ ದೇವತೆ ಅಂತ ಹೇಳಿ ಕರಿತೀವಿ ನಾವು ಕುಬೇರನ್ನ. ಯಕ್ಷ ರಾಜ ಅವನು ಕುಬೇರ ಅಂದ್ರೆ. ಅದೇ ಯಕ್ಷಿಣಿಯರಲ್ಲಿ ನಾವು ಬೇಕಾದಷ್ಟು ಹೇಳ್ತೀವಿ. ಸುರಸುಂದರಿ ಯಕ್ಷಿಣಿ ಇರ್ಬೋದು, ಮೋಕ್ಷದ ಯಕ್ಷಿಣಿ ಇರ್ಬೋದು, ವಟವೃಕ್ಷ ಯಕ್ಷಿಣಿ ಇರ್ಬೋದು, ದೀಪ ಯಕ್ಷಿಣಿ, ನಾವು ಪೂಜೆ ಮಾಡುವಂತಹ, ನಾವು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ದೀಪ ಯಕ್ಷಿಣಿ ಇರ್ಬೋದು, ನಾವು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ತಾಂತ್ರಿಕ ಯಕ್ಷಿಣಿ ಇರ್ಬೋದು, ನಾವು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ಚರ ಯಕ್ಷಿಣಿ ಇರ್ಬೋದು, ನಾವು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ಭೂತ ಯಕ್ಷಿಣಿ ಇರ್ಬೋದು. ಯಾಕಂದ್ರೆ 4-5 ಯಕ್ಷಿಣಿಯರನ್ನ ನಾವು ಸಿದ್ಧಿ ಮಾಡ್ಕೊಂಡಿದೀವಿ. ಮತ್ತೆ 64 ಯಕ್ಷಿಣಿಯರು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡೋರು. ಯಾಕೆ ಇದು ಇಷ್ಟೊಂದು ಜನ ಯಕ್ಷಿಣಿಯರು ಯಾಕೆ 64 ಜನ ಅಂತ ಹೇಳಿದ್ರೆ, ಮನುಷ್ಯನಿಗೆ ಬರುವಂತ ಸಾವಿರಾರು ಲಕ್ಷ ಗಟ್ಟಲೆ ಸಮಸ್ಯೆಗಳಿದೆ. ಈಗ ನೀವು ಕಾಯಿಲೆಗಳೇ, ಒಂದೊಂದು ಕಾಯಿಲೆಗಳ ಹೆಸರನ್ನೇ ನೀವು ಕೇಳಿರಲ್ಲ, ಹೊಸದಾಗಿ ಬರ್ತಾ ಇರುತ್ತೆ. ಸೊ ಅದನ್ನ ಒಂದು ಗುಣ ಮಾಡುವಂತ ಶಕ್ತಿನೂ ಕೂಡ ಯಕ್ಷಿಣಿಯರಿಗಿರುತ್ತೆ. ರೋಗ, ಋಣ, ಶತ್ರು ಎಲ್ಲವನ್ನೂ ಅವಳು ಕ್ಲಿಯರ್ ಮಾಡಿ ನಮ್ಗೆ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡುವಂತ ದೇವತೆ ಯಕ್ಷಿಣಿ. ಸೊ ಹಾಗಾಗಿ ಯಕ್ಷಿಣಿಯರಲ್ಲಿ ABCD ಅಂತ 4 ವರ್ಗಗಳನ್ನಾಗಿ ನಾವು ಡಿವೈಡ್ ಮಾಡಬಹುದು. 64 ಜನ ಯಕ್ಷಿಣಿಯರನ್ನ. ಆ 64 ಜನರ ಯಕ್ಷಿಣಿಯರಲ್ಲಿ ಎ ಬಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಂದು ಅನುಕೂಲವನ್ನ ಮಾಡಿಕೊಡುವಂತ ದೇವತೆಯರವರು ಯಕ್ಷಿಣಿಯರು. ಮತ್ತೆ ಬಿ ಅಂತ ಹೇಳಿದ್ರೆ ಸಾಮಾನ್ಯ ಜನಗಳು ಪೂಜೆ ಮಾಡಿ ಅದನ್ನ ಹೊಲಿಸ್ಕೊಳ್ಳುವಂತಹ ಒಂದು ದೇವರು. ಇನ್ನು ಸಿ ಏನು ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ಸಾಮಾನ್ಯವಾಗಿ ಇರ್ತಕ್ಕಂಥವ್ರು. ಈಗ ಎಕ್ಸಾಂಪಲ್ ತಗೋಬೇಕು, ನಾಗಯಕ್ಷಿ ಅಂತ ಹೇಳಿ ಕರಿತೀವಿ ನಾವು. ನಾಗಯಕ್ಷಿ ಅಂತ ಹೇಳಿದ್ರೆ ನೀವು 3 ನಾಗರಕಲ್ ನೋಡಿರ್ತೀರ. ಅದರಲ್ಲಿ ಈ ತರ ಜೋಡಿ ಇರ್ತಕ್ಕಂಥ ಇದಾರೆ, ಅದನ್ನ ನಾವು ನಾಗಯಕ್ಷಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಹೆಣ್ಣು ನಾಗರ ಅಂತ ನಾಗಯಕ್ಷಿ. ಹಾಗಾಗಿ ಆ ಯಕ್ಷಿಣಿ ಬಂದು ಎಲ್ಲರೂ ಪೂಜೆ ಮಾಡ್ತಾರೆ ನಾಗಯಕ್ಷಿನ. ಆತರ ಸಿ. ಡಿ ಬಂದ್ಬಿಟ್ಟು ಅತಿ ಭಯಂಕರ, ನೀವು ಹೇಳ್ದಂಗೆ ತುಂಬಾ ಒಂಥರ ತಾಂತ್ರಿಕ ವಿದ್ಯೆಯಲ್ಲಿ ಜಾಸ್ತಿಯಾಗಿ ಅದನ್ನ ಬಳಸುವಂತ ಯಕ್ಷಿಣಿಯರು ಇವರು. ಭೂತ ಯಕ್ಷಿಣಿ ಅಂತ ಹೇಳ್ತೀವಿ ನಾವು.
ಭಯದ ಮಹಾಭಯದ ಯಕ್ಷಿಣಿ ಅಂತ ಹೇಳ್ತೀವಿ ನಾವು. ಆ ಯಕ್ಷಿಣಿಯನ್ನ ಯಾಕೆ ಪ್ರಯೋಗ ಮಾಡ್ತಾರೆ ಅಂದ್ರೆ, ಯಾರೋ ಒಬ್ಬ ಏನೋ ಒಂದು ತೊಂದರೆ ಕೊಟ್ಟ ಅಂದ್ರೆ ಅವರಿಗೆ ಯಾವುದೇ ಒಂದು ಪ್ರಯೋಗ ಮಾಡಿದ್ರು ಅವನಿಗೇನು ಆಗಲ್ಲ, ಅವನು ಆರಾಮಾಗಿರ್ತಾನೆ ಅಂದ ಪಕ್ಷದಲ್ಲಿ ಈ ಒಂದು ಪ್ರಯೋಗದ ಮುಖಾಂತರ ಭೂತ ಯಕ್ಷಿಣಿನೋ ಮಹಾಭಯದ ಯಕ್ಷಿಣಿನೋ ಕಳಿಸ್ತಾರೆ. ಆ ಒಂದು ಯಕ್ಷಿಣಿನ ಒಂದು ಸಲ ಆಕ್ಟಿವ್ ಮಾಡಿಬಿಟ್ರೆ ಇನ್ನು ಮುಗೀತು, ಇನ್ನು ಅದ್ರ ಮುಂದೆ ಇನ್ನು ಯಾವುದು ನಿಲ್ಲಲ್ಲ. ಯಾಕೆ ನಿಲ್ಲಲ್ಲ ಅಂತ ಹೇಳಿದ್ರೆ, ಯಾವತ್ತೇ ಆಗಲಿ ತಂತ್ರವಿದ್ಯೆಯಲ್ಲಿ ಏನು ಈ ತಾಂತ್ರಿಕ ವಿದ್ಯೆ ಇದೆ ಅದರಲ್ಲಿ ಕೊನೆಯದಾಗಿ ನಿಂತ್ಕೊಳ್ಳುವಂತ ದೇವಿ ಯಾರು ಅಂತ ಹೇಳಿದ್ರೆ ಯಕ್ಷಿಣಿ. ಸೋಲ್ಜರ್ ತರ ಅವಳನ್ನ ಮೀರಿ ಯಾರು ಏನು ಮಾಡಕ್ ಸಾಧ್ಯನೇ ಇಲ್ಲ. ಎಷ್ಟೇ ದೊಡ್ಡ ತಾಂತ್ರಿಕರಾದ್ರೂ ಕೊನೆಗೆ ಯಕ್ಷಿಣಿ ಬಂದು ಸರೆಂಡರ್ ಆಗ್ಲೇಬೇಕು, ಯಕ್ಷಿಣಿ ಮೂಲಕನೇ ಹೋಗ್ಬೇಕಾಗತ್ತೆ. ಹಾಗಾಗಿ ಯಕ್ಷಿಣಿ ವಿದ್ಯೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ, ಅತಿ ಪುರಾತನವಾಗಿರ್ತಕ್ಕಂಥ ವಿದ್ಯೆ, ಮತ್ತೆ ಅತಿ ದೊಡ್ಡದಾಗಿರ್ತಕ್ಕಂಥ ವಿದ್ಯೆಗಳಲ್ಲಿ. ಸೊ ಈ ತರ ಇರುತ್ತೆ. ಮತ್ತೆ ಈ ಯಕ್ಷಿಣಿಯರು ಯಾವಾಗ್ಲೂ ಕೂಡ ನಮ್ಗೆ ಒಳ್ಳೇದನ್ನೇ ಬಯಸ್ತಾರೆ, ಒಳ್ಳೇದನ್ನೇ ಮಾಡ್ತಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ತೊಂದರೆ ಮಾಡಬೇಕು ಅಥವಾ ಇನ್ನೊಂದು ಇರಬೇಕು ಅಂತಕ್ಕಂಥ ಆ ಥರ ಇಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ, ಯಕ್ಷಿಣಿಯರೆಲ್ಲರೂ ಕೂಡ ನಮ್ಮ ಸುತ್ತಮುತ್ತಲು ಇದ್ರೂ ಕೂಡ ನಮ್ಮ ಕಣ್ಣಿಗೆ ಅದು ಕಾಣಿಸಲ್ಲ. ಯಾಕಂದ್ರೆ ನಾವು ಹುಟ್ಟಿರ್ತಕ್ಕಂಥದ್ದೇ ಪಾಪಕರ್ಮಗಳಿಂದ, ಹಿಂದಿನ ಜನ್ಮದ್ದು ಈ ಜನ್ಮದ್ದು ಇರುತ್ತೆ. ದೋಷ ಶಾಪ ಇಟ್ಕೊಂಡು ನಾವು ಹುಟ್ಟಿರ್ತೀವಿ. ಪ್ರತಿಯೊಬ್ಬ ಮನುಷ್ಯ ಈಗ ಹುಟ್ಟಿದ ಮಗುಗೂ ಕೂಡ ಯಾವುದೋ ಒಂದು ದೋಷ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಮ್ಮ ಕಣ್ಣಿಗೆ ದೇವತೆಗಳಿರ್ಬೋದು, ಮತ್ತೆ ವಿಶೇಷವಾಗಿರ್ತಕ್ಕಂಥ ಈ ಯಕ್ಷಿಯರಿರ್ಬೋದು, ಯೋಗಿನಿಯರಿರ್ಬೋದು, ಭೈರವೀರಿರ್ಬೋದು, ಇವರೆಲ್ಲ ಯಾರು ಕಾಣಿಸ್ಕೊಳ್ಳಲ್ಲ. ಆದ್ರೆ ಕಾಣಿಸ್ಕೊಳ್ದೇ ಇದ್ರು ಕೂಡ ನಮ್ಮ ಸುತ್ತಮುತ್ತಲು ಇರ್ತಾರೆ. ನಾವು ಕೂಗದಾಗ ಬರ್ತಾರೆ, ನಮ್ಗೆ ಹೆಲ್ಪ್ ಮಾಡ್ತಾರೆ, ನಮ್ಗೆ ಒಂದು ಅನುಕೂಲವನ್ನ ಮಾಡ್ಕೊಡುವಂತ ದೇವಿಯರು ಇವರು. ನಾವು ಕೂಗದಾಗ ಬರ್ತಾರೆ, ನಮ್ ಕಷ್ಟಗಳಿಗೆ ಇವ್ರು ಆಗ್ತಾರೆ, ಸಹಾಯ ಮಾಡ್ತಾರೆ. ಇವ್ರನ್ನ ಭಕ್ತಿದಾಯಕವಾಗಿ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಇದ್ದ ಮೇಲೆ ದೇವಸ್ಥಾನಗಳಲ್ಲಿ ನಾವ್ ಯಾಕೆ ಇವ್ರನ್ನ ಪೂಜೆ ಮಾಡಲ್ಲ? ಇಲ್ಲ, ದೇವಸ್ಥಾನಗಳು ನಾವು ನೋಡಿ, ಇವಾಗ ಯಕ್ಷಿಣಿ ದೇವಸ್ಥಾನಗಳು ಇದೆ, ಆದ್ರೆ ಜಾಸ್ತಿ ಇಲ್ಲ. ಇದೆ, ಆದ್ರೆ ಯಕ್ಷಿಣಿ ದೇವಸ್ಥಾನ ಏನಂತ ಹೇಳಿದ್ರೆ ನೋಡಿ, ಯಕ್ಷಿಣಿ ಅಂತ ಹೇಳಿದ್ರೆ ಸರ್ವ ಲೋಕದಲ್ಲೂ ಇರ್ತಾಳೆ. ಈಗ ನೀವು ತಿರುಪತಿ ವೆಂಕಟರಮಣ ಅಂತ ಹೇಳಿ ನೀವು ಹೋದ್ರೆ, ಆ ವೆಂಕಟರಮಣನ ಹೃದಯದಲ್ಲಿರೋಳೆ ಯಕ್ಷಿಣಿ. ಇನ್ನೇನ್ ಬೇಕು ನಿಮ್ಗೆ ಅಲ್ವಾ? ಸೊ ಯಾಕಂದ್ರೆ ಆ ಯಕ್ಷಿಣಿ ಅನ್ನೋದು ಮಾಯೆ ಅಂತ ಹೇಳ್ಬೋದು ನಾವು. ಎಲ್ಲಿ ಮಾಯೆ ಅಂತ ಇರುತ್ತೋ ಅಲ್ಲಿ ಯಕ್ಷಿಣಿ ಇರ್ತಾಳೆ, ಅವಳೇ ಮಾಯೆ. ಧನದ ಯಕ್ಷಿಣಿ ಅಂತ ಇದ್ದಾಳೆ. ಧನದ ಯಕ್ಷಿಣಿ ಅಂದ್ರೆ ಯಾರು ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಎಲ್ಲವನ್ನೂ ಕೊಡುವಂತ ದೇವಿ ಅವಳು ಧನದ ಯಕ್ಷಿಣಿ. ದುಡ್ಡನ್ನ ಕೊಡುವಂತವಳು, ಐಶ್ವರ್ಯ, ಸಂಪತ್ತು, ಪ್ರತಿಯೊಂದನ್ನು ಮನುಷ್ಯನ ಬೇಕಾಗಿರ್ತಕ್ಕಂಥ ಪ್ರತಿಯೊಂದನ್ನು ಕೊಟ್ಟು ಅವನ್ನ ಸುಖವಾಗಿ ಒಂದು ನಡ್ಸ್ಕೊಂಡು ಹೋಗುವಂತವಳು ಧನದ ಯಕ್ಷಿಣಿ, ಮಹಾಲಕ್ಷ್ಮಿ. ಹಾಗಾಗಿ ಎಲ್ಲಾ ದೇವತೆಗಳ ಹೃದಯದಲ್ಲೂ ಅವಳೇ ಇರ್ಬೇಕಾದ್ರೆ ಮತ್ತೆ ಅವಳಿಗೆ ಸಪರೇಟ್ ಆಗಿ ದೇವಸ್ಥಾನ ಯಾಕೆ? ಅದೇನು ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಈ ಸುಮಾರು ಕಡೆ ಎಲ್ಲ ಯಕ್ಷಿಣಿ ದೇವಾಲಯಗಳಿದೆ. ಈಗ ಕೆಲವು ಕಡೆ ಎಲ್ಲ ಇದೆ. ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಅಲ್ಲಿ ಹೋದಾಗ ಅಲ್ಲಿ ಬೇರೆ ಬೇರೆ ತರದ ಒಂದು ಪ್ರೊಸೀಜರ್ಗಳು ಇರುತ್ತೆ. ನಾವು ನಮಸ್ಕಾರ ಮಾಡುವಂತ ಸ್ಟೈಲ್ ಆಗ್ಲಿ, ಪೂಜೆ ಮಾಡುವಂತ ವಿಧಾನ ಆಗ್ಲಿ, ಅವೆಲ್ಲ ಬೇರೆ ಇದೆ ಯಕ್ಷಿಣಿಯರಿಗೆ. ಎಲ್ಲಾ ಒಂದು ದೇವತೆಗಳನ್ನ ಮಾಡೋ ತರ ಇಲ್ಲ, ಅದು ಪ್ರೊಸೀಜರ್ ಬೇರೆ ವಿಧಾನದಲ್ಲಿ ಇರುತ್ತೆ. ಕುಬೇರಿಂದ ನೀವು ಯಕ್ಷಕರ ರಾಜ ಅಂತ ಅಂದ್ರಿ. ಸೊ ಅಂದ್ರೆ ಯಕ್ಷರಿಗೆಲ್ಲ ರಾಜ ಆದ್ಮೇಲೆ ಕುಬೇರ ಅಂತ ಬಂದ ತಕ್ಷಣ ನಮಗ್ ಗೊತ್ತಿರೋದೇ ಅವ್ರ ಸಂಪತ್ತಿಗೋಸ್ಕರ, ದುಡ್ಡಿಗೋಸ್ಕರ. ಸೊ ಮನಿ ಅಟ್ರಾಕ್ಷನ್ಗೆ ಯಕ್ಷನನ್ನ ನಾವು ಪೂಜೆ ಮಾಡೋದು ತುಂಬಾ ಒಳ್ಳೆಲ್ಲ. ನೋಡಿ, ಯಕ್ಷ ಅಂತ ಹೇಳಿದ್ರೆ ಬರೀ ಕುಬೇರ ಮಾತ್ರ ಯಕ್ಷ ಇಲ್ಲ. ಇದರಲ್ಲಿ ಮಣಿಭದ್ರ, ಪೂರ್ಣಭದ್ರ, ನಳಕುಬೇರ, ಮುದ್ಗರಪಾಣಿ, ಧರಣೀಂದ್ರ, ಗೋಮುಖ, ಮಹಾಯಕ್ಷ, ತ್ರಿಮುಖ, ಯಕ್ಷೇಶ್ವರ, ತುಂಬರು, ಮಾತಂಗ, ಭೀಮಯಕ್ಷ, ಇಷ್ಟು ಜನ ಯಕ್ಷರಿದ್ದಾರೆ. ಇನ್ನೂ ಬೇಕಾದಷ್ಟು ಜನ ಯಕ್ಷರಿದ್ದಾರೆ, ಆಯ್ತಾ. ಅದರಲ್ಲಿ ಲೀಡರ್ ಯಾರು ಅಂತ ಕೇಳಿದ್ರೆ ಅವನ್ನ ನಾವು ಕುಬೇರ, ಯಕ್ಷರ ರಾಜ ಅಂತ ಹೇಳಿ ಕರೀತೀವಿ. ಆ ಯಕ್ಷರಾಜನ ಕೈ ಕೆಳಗಡೆ ಇರ್ತಕ್ಕಂಥವ್ರು ಇಷ್ಟೆಲ್ಲ ಯಕ್ಷರು. ಯಾವ ತರ ಯಕ್ಷಿಣಿಗೆ ಒಳಗಡೆ ಎಲ್ಲಾ ಯಕ್ಷಿಣಿಯರು ಇರ್ತಾರೋ, ಅದೇ ತರ ಈ ತರ ಕುಬೇರನ ಕೆಳಗಡೆ ಅಂಡರ್ ಅಲ್ಲಿ ಇವರೆಲ್ಲ ಕೆಲಸ ಮಾಡ್ತಾರೆ. ಸೊ ಇವ್ರನ್ನ ಆರಾಧನೆ ಮಾಡೋದ್ರಿಂದ ಇಲ್ಲ ಸಾಧನೆ ಮಾಡ್ಕೊಳ್ಳೋದ್ರಿಂದ ಮನಿ ಅಟ್ರಾಕ್ಷನ್ ಅನ್ನೋದು ಆಗತ್ತಾ? ಖಂಡಿತವಾಗ್ಲು. ಇವಾಗ ನೋಡಿ, ಧನದ ಯಕ್ಷಿಣಿ ಅಂತ ಹೇಳಿ ಯಕ್ಷಿಣಿ ಆರಾಧನೆ ಮಾಡೋದ್ರಿಂದ ಮತ್ತೆ ಕುಬೇರನ ಆರಾಧನೆ ಮಾಡೋದ್ರಿಂದ ಮನುಷ್ಯನಿಗೆ ಬೇಕಾದಷ್ಟು ಒಂದು ಸಂಪತ್ತು ಕೊಡುವಂತ ಒಂದು ಇರ್ಬೋದು, ಅಥವಾ ಅವನಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಒಂದು ಜ್ಞಾನವನ್ನ ಕೊಡುವಂತದ್ದು ಇರ್ಬೋದು, ಅವನಿಗೆ ಬೇಕಾಗಿರ್ತಕ್ಕಂಥ ಪದವಿಯನ್ನ ಕೊಡುವುದಿರ್ಬೋದು, ಇವೆಲ್ಲವೂ ಆಗುತ್ತೆ. ಯಾಕಂದ್ರೆ ಅವನು ಮಾಯಾರಾಜ ಅವನು. ಹಾಗಾಗಿ ಎಲ್ಲವನ್ನು ಕೊಡುವಂತ ಶಕ್ತಿ ಆಗಿದೆ ಯಕ್ಷನಿಗೆ, ಯಕ್ಷಿಣಿಗೆಲ್ಲ. ಅದು ಯಾರಿಂದ ಬಂತು ಅಂದ್ರೆ, ನಾನು ಹೇಳ್ದಂಗೆ ಶಿವ ಪಾರ್ವತಿ ಇವರಿಂದ ಬಂದಿರತಕ್ಕಂಥದ್ದು. ಮೇನು ಅವರೇ ಲೀಡರ್ ಇವ್ರಿಗೆ. ಆದ್ರೆ ಇವರೆಲ್ಲರೂ ಕೂಡ ಅವರ ಅಸಿಸ್ಟೆಂಟ್ ಆಗಿ
ಕೆಲಸವನ್ನ ಮಾಡ್ತಾರೆ. ಹ್ಮ್ ಈಗ ನಾವೊಂದು ಯಾವುದೋ ಒಬ್ರು ಮಿನಿಸ್ಟರ್ ನೋಡ್ಬೇಕು ಅಂದ್ರೆ ಫಸ್ಟ್ ನಾವು ಹೋದ ತಕ್ಷಣ ಮ್ಯಾನೇಜರ್ ಸಿಗ್ತಾರೋ ಇಲ್ಲ ಪರ್ಸನಲ್ ಸೆಕ್ರೆಟರಿ ಸಿಗ್ತಾರೋ ಇಂಥ ಸಿಗ್ತಾರಲ್ಲ, ಹಾಗೆ ಈ ಯಕ್ಷ ಯಕ್ಷಣಿಯರು ಶಿವನಿಗೆ ಮತ್ತು ಪಾರ್ವತಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ. Okay. ಅವರೇ ಯಕ್ಷ ಯಕ್ಷಣಿಯರು. ಈಗ ದೇವರಿಗೆ ಪೂಜೆ ಮಾಡೋದಕ್ಕೆ ಒಂದು ವಿಧಾನ ಇದೆ. ಹ್ಮ್. ಅದೇ ರೀತಿ ಯಕ್ಷ ಯಕ್ಷಣಿಯರಿಗೆ ಪೂಜೆ ಮಾಡೋದಕ್ಕೆ ಬೇರೆ ವಿಧಾನ ಇದೆಯಾ? ಇದರ ವ್ಯತ್ಯಾಸ ಇದೆಯಾ? ಅಂಡ್ ದೇವರಿಗೆ ಪೂಜೆ ಮಾಡೋದ್ರಿಂದ ನಮ್ಗೊಂದು ಮೋಕ್ಷ, ತೃಪ್ತಿ, ಅದು ಪುಣ್ಯ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಈ ಯಕ್ಷ ಯಕ್ಷಣಿಯರಿಗೆ ಪೂಜೆ ಮಾಡೋದ್ರಿಂದ ಇಲ್ಲಿನ ಮೆಟೀರಿಯಲಿಸ್ಟಿಕ್ ಆಸೆಗಳಿದೆಯಲ್ಲ, ಅಂದ್ರೆ ಇಲ್ಲಿನ ಇವತ್ತಿನ ಲೋಕದ ವರ್ತಮಾನದ ಮೆಟೀರಿಯಲಿಸ್ಟಿಕ್ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಈಸಿ ಆಗತ್ತಾ? ಈಗ ದೇವರನ್ನ ನಾವು ಪೂಜೆ ಮಾಡೋದು ಯಾಕೆ ಅಂದ್ರೆ ಮೋಕ್ಷಕ್ಕೂ ಮಾತ್ರನೇ. ಹ್ಮ್ ಆದ್ರೆ ಇವಾಗ ನಮ್ಗೆ ಏನೋ ಒಂದು ಪದವಿ ಬೇಕು, ನಾನು ಇವಾಗ ಫಾರಿನ್ಗೆ ಹೋಗ್ಬೇಕು, ಅದಕ್ಕೊಂದು ಯಕ್ಷಿಣಿ ಇದ್ದಾಳೆ, ಒಬ್ಬ ಯಕ್ಷ ಇದ್ದಾನೆ. ನನಗೆ ಇವತ್ತು ದುಡ್ಡು ಬೇಕು, ಅಥವಾ ನಾನು ರಾಜಕೀಯಕ್ಕೆ ಹೋಗ್ಬೇಕು, ಇಲ್ಲ ನನಗೆ ತುಂಬಾ ಕಾಯಿಲೆ ಇದೆ, ಆ ಕಾಯಿಲೆ ಗುಣಪಡಿಸ್ಬೇಕು. ಮನುಷ್ಯನಿಗೆ ಇರುತ್ತಲ್ವಾ, ಅದಕ್ಕೆಲ್ಲ ಒಂದೊಂದೊಂದೊಂದೊಂದೊಂದು ಯಕ್ಷರು ಯಕ್ಷಿಣಿಯರು ಇದ್ದಾರೆ. ಹ್ಮ್ ಸೊ ಅವ್ರನ್ನ ನಾವು ಹಿಡಿದು ಪೂಜೆ ಮಾಡಿದಾಗ ಅನುಕೂಲ ಆಗತ್ತೆ. ಅವರ ಪೂಜಾ ವಿಧಾನಗಳು ಬೇರೆ ಬೇರೆ ತರ ಇದೆ. ಹ್ಮ್ ಒಬ್ಬರಿಗೆ ಮರದ ಕೆಳಗಡೆ ಬುಡದಲ್ಲಿ ಕುತ್ಕೊಂಡು ಪೂಜೆ ಮಾಡೋದಿದೆ, ಒಬ್ಬರಿಗೆ ವಿಶೇಷವಾಗಿ ದೇವರ ಮನೆಯಲ್ಲಿ ಕುತ್ಕೊಂಡು ಪೂಜೆ ಮಾಡೋವಂಥದ್ದಿದೆ, ಒಬ್ಬರಿಗೆ ಈ ವಿಶೇಷವಾಗಿರ್ತಕ್ಕಂಥ ಹಳೇದಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಹುತ್ತದ ಹತ್ರ ಕುತ್ಕೊಂಡು ಪೂಜೆ ಮಾಡುವಂಥದ್ದಿದೆ. ಹ್ಮ್ ಕೆಲವರಿಗೆ ಸಾಕಷ್ಟು ಮರಗಳಿದೆ, ಅದರಲ್ಲಿ ಮಾವಿನ ಮರ, ಬೇವಿನ ಮರ, ಹುಣಸೆ ಮರ, ತೆಂಗಿನ ಗಿಡ, ಈ ತರ ಎಲ್ಲ ಇದೆ. ಅಲ್ಲಲ್ಲಿ ಕುತ್ಕೊಂಡು ಆ ಯಕ್ಷರನ್ನ ಸ್ಥಾಪನೆ ಮಾಡಿ, ಯಕ್ಷಿಣಿಯನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡುವಂಥದ್ದಿದೆ. ಹಾಗಾಗಿ ಈ ಯಕ್ಷ ಯಕ್ಷಿಣಿಯರ ಪೂಜೆಗಳೇ ಡಿಫ್ರೆಂಟ್ ಆಗುತ್ತೆ. ಸೊ ಅವ್ರಿಗೆ ಮಾಡುವಂತ ನಮಸ್ಕಾರಗಳು ಬೇರೆ, ಅವ್ರಿಗೆ ಮಾಡುವಂತ ಪೂಜೆಗಳು ಬೇರೆ. ಅವರಿಗೆ ನಾವು ಮಂಡಲ ಅಂತ ಹೇಳ್ಬಿಟ್ಟು ಹಾಕ್ತಿವಿ, ಚಕ್ರ ಅಂತ ಬರಿತೀವಿ, ಆ ಚಕ್ರಗಳು ಬೇರೆ. ಈ ತರ ಎಲ್ಲ ಬೇರೆ ಬೇರೆ ಇರುತ್ತೆ. ಯಕ್ಷಿಣಿ ಚಕ್ರಗಳೇ ಬೇರೆ ತರ ಇರುತ್ತೆ. ಸೊ ಆ ತರ ಒಂದು ನಾವು ಸ್ಥಾಪನೆಯನ್ನು ಮಾಡಿ ಅಲ್ಲಿ ಅವ್ರನ್ನ ಕರೆದು ಪೂಜೆ ಮಾಡಿದಾಗ ಅನುಕೂಲ ಆಗತ್ತೆ. ಇವಾಗ ನಾವು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ, ಇವಾಗ ಯಾರೋ ಒಬ್ರು ಕೆಲಸದವರು, ನಮ್ಮ ಒಬ್ರು ಫ್ರೆಂಡ್ ಬಂದಿರ್ತಾರೆ, ಅವ್ನು ನೋಡಪ್ಪ ನಮ್ಮ ಇಲ್ಲಿ ಚೇರ್ ಸರಿ ಇಲ್ಲ, ಕೆಳಗಡೆ ಕೂತ್ಕೊಂಡ್ರೆ ಕೂತ್ಕೊಳ್ತಾನೆ. ಅದೇ ಟೈಮಲ್ಲಿ ಯಾರೋ ಒಬ್ಬ ಮಿನಿಸ್ಟರ್ ಬರ್ತಾನೆ, ಅವನಿಗೆ ಚೇರ್ ಸರಿ ಇಲ್ಲ, ಕೆಳಗಡೆ ಕೂತ್ಕೊ ಅಂತ ಹೇಳಕ್ಕಾಗತ್ತ ನಾವು? ಎಕ್ಸಾಂಪಲ್ ಅಲ್ವಾ? ಹಾಗಾಗಿ ಆ ಒಂದು ಸ್ಥಾನದಲ್ಲಿ ಆ ದೇವತೆಗಳನ್ನ ಅದೇ ರೀತಿಯಲ್ಲಿ ನಾವು ಪೂಜೆ ಮಾಡುವಂಥದ್ದಿದೆ. ನೈವೇದ್ಯ ಅದನ್ನೇ ಕೊಡಬೇಕು. ಒಂದು ಯಕ್ಷನಿಗೆ ಉಪ್ಪು ಕೊಟ್ರೆ ಒಂದು ಯಕ್ಷನಿಗೆ ಉಪ್ಪು ಇಡ್ಸಲ್ಲ, ಖಾರ ಕೊಡ್ಬೇಕಾಗತ್ತೆ. ಯಕ್ಷ ಯಕ್ಷಣಿಯರಲ್ಲೂ ಸಾತ್ವಿಕವಾದ ಯಕ್ಷ ಯಕ್ಷಣಿಯರು ಮತ್ತೆ ತಾಮಸಿಕವಾದವರು ಇದಾರಾ? ಹೌದೌದು. ಅದ್ರಲ್ಲಿ ಅದೇ ನಾನು ಹೇಳ್ದಾಗೆ, ಈಗ ನಿಮ್ಗೆ ದೀಪ ಯಕ್ಷಿಣಿ ಅಂತ ಹೇಳಿದ್ರೆ ಅದು ಸಾತ್ವಿಕ ಯಕ್ಷಣಿಗೆ ಸಂಬಂಧಪಡುತ್ತೆ. ಭೂತ ಯಕ್ಷಿಣಿ ಅಂತ ಹೇಳಿದ್ರೆ ತಾಂತ್ರಿಕ ಯಕ್ಷಣಿಗೆ ಸಂಬಂಧಪಡುತ್ತೆ. ಹಾಗಾಗಿ ಇದು ಡಿಫ್ರೆನ್ಸ್ ಇದೆ ಯಕ್ಷ ಯಕ್ಷಿಣಿಯರಲ್ಲಿ. ಅಂಡ್ ಯಕ್ಷಿಣಿ ಸಾಧನೆ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ, ಅಂದ್ರೆ ಆಕರ್ಷಣೆ ಆಗುತ್ತೆ ಅಂತ. ಅಂದ್ರೆ ಎಲ್ಲಿ ಹೋದ್ರು ಆ ವ್ಯಕ್ತಿನ ಸುಮಾರು ಜನ ಫಾಲೋ ಮಾಡೋದು, ಆ ವ್ಯಕ್ತಿ ಏನ್ ಹೇಳ್ತಾನೆ ಅದನ್ನ ಕೇಳೋದು, ಈ ರೀತಿ ಆಗುತ್ತೆ ಅಂತ ಹೇಳ್ತಾರೆ ಯಕ್ಷಿಣಿ ಸಾಧನೆ ಮಾಡ್ಕೊಳ್ಳೋದ್ರಿಂದ. ಎಸ್ಪೆಷಲಿ ಅದು ನಿಜಾನಾ? ಏನ್ ಮಾಡ್ತಾ ಇದ್ರು ಅಂದ್ರೆ, ಇವಾಗ ಇದರಲ್ಲಿ ವಶೀಕರಣ ವಿದ್ಯೆ ಅಂತ ಬರುತ್ತೆ, ಆಕರ್ಷಣಾ ವಿದ್ಯೆ, ವಶೀಕರಣ ವಿದ್ಯೆ ಅಂತ. ಅದರಲ್ಲಿ ನೋಡಿ, ಇವಾಗ ತಂತ್ರದಲ್ಲಿ ಏನಾಗುತ್ತೆ, ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷನ, ಉಚ್ಚಾಟನ ಅಂತ ಹೇಳಿ ಬರುತ್ತೆ. ಅಷ್ಟಾವಿಧ ಪ್ರಯೋಗಗಳಿದು. ಈ ಪ್ರಯೋಗದಲ್ಲಿ ಮೋಹನ ಪ್ರಯೋಗ ಅಂತ ಹೇಳಿದೆ ನಾನು. ಆ ಮೋಹನ ಪ್ರಯೋಗ ಅಂದ್ರೆ ಏನು ಅಂತ ಹೇಳಿದ್ರೆ ವಶೀಕರಣ ಪ್ರಯೋಗ ಅಂತ. ಆ ವಶೀಕರಣ ಪ್ರಯೋಗದಲ್ಲಿ ಯಕ್ಷಿಣಿಯರೇ ವರ್ಕ್ ಮಾಡೋದು, ಇನ್ಯಾರು ಅಲ್ಲ. ಯಕ್ಷಿಣಿಯರ ಒಂದು ಸಾಧನೆಯಿಂದಾನೇ ಅದು ಆಕರ್ಷಣೆ ಆಗೋದು. ಬರೀ ನಾವು ಹೆಣ್ಣು ಗಂಡು ಆಕರ್ಷಣೆ ಮಾಡೋದು ಮಾತ್ರ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಒಂದು ದುಡ್ಡು, ಹಣ, ಕಾಸು, ವಸ್ತು, ವಾಹನ ಏನ್ ಬೇಕು ಪ್ರಪಂಚದಲ್ಲಿ ಎಲ್ಲವನ್ನು ನಾವು ವಶೀಕರಣ, ನಾವು ನಮ್ಮ ಕಡೆಗೆ ತಗೊಳ್ಳೋದು ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯ ಆಗುತ್ತೆ ಅಂದ್ರೆ ಈ ತರ ಯಕ್ಷಿಣಿಯರ ಸಾಧನೆಯಿಂದ ಸಾಧ್ಯ ಆಗುತ್ತೆ. ಈ ಯಕ್ಷಿಣಿಯರ ಸಾಧನೆ ನಾವು ಮಾಡ್ಕೊಳ್ಳೋದ್ರಿಂದ ಮನುಷ್ಯನ ಆರನೆ ಬದಲಾಗುತ್ತಾ? ಹೌದು, ಖಂಡಿತ. ಅಷ್ಟು ಎನರ್ಜಿ ಆ ಒಂದು ಯಕ್ಷಿಣಿಯರಲ್ಲಿ ಇರೋದ್ರಿಂದ ಸಂಪೂರ್ಣವಾಗಿರ್ತಕ್ಕಂಥ, ನೋಡಿ ಸಪ್ತ ಚಕ್ರಗಳಲ್ಲಿ ಯಾವುದೇ ಒಂದು ಚಕ್ರ ಆಕ್ಟಿವ್ ಆಗಿಲ್ಲ ಅಥವಾ ರಿವರ್ಸ್ ಆಯ್ತು ಅಂದ್ರೂ ಕೂಡ ಯಕ್ಷಿಣಿ ವಿದ್ಯೆಯಿಂದ ಅದನ್ನ ನಾವು ಸರಿ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಈಗ ನಾವು ಹೀಲರ್ ಅಂತ ಹೇಳ್ತೀವಿ, ಆಯ್ತಾ? ಮತ್ತೆ ಚಕ್ರ ಸಾಧಕರು ಕೆಲವರು ಇರ್ತಾರೆ. ಸೊ ಸಪ್ತ ಚಕ್ರಗಳು, ಅದರಲ್ಲಿ ಎಲ್ಲಾ ಚಕ್ರಗಳನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು ಅಂತದ್ದು ಅಂತ ಹೇಳಿದ್ರೆ ಅದಕ್ಕೆ ಸಾಧನೆ ಬೇಕೇ ಬೇಕಾಗುತ್ತೆ. ಸಾಮಾನ್ಯ ಮನುಷ್ಯನಿಗೆ ಅದೆಲ್ಲ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವ್ನಿಗೆ ಬೇಕಾದಷ್ಟು ಕೆಲಸಗಳಿರುತ್ತೆ, ಏನೋ ಒಂದು ಕರ್ಮ ಮಾಡ್ಬೇಕಾಗತ್ತೆ, ಏನೋ ಒಂದು ಮಾಡ್ಬೇಕಾಗತ್ತೆ. ಅದನ್ನ ಸರಿ ಮಾಡ್ಸೋದಕ್ಕೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ದೈವಿಕವಾಗಿರ್ತಕ್ಕಂಥ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಯಕ್ಷಿಣಿ ಶಕ್ತಿಯಿಂದ ಬರುತ್ತೆ. ಹಾಗಾಗಿ ಯಕ್ಷ ಯಕ್ಷಿಣಿಯರು ನಮ್ಗೆ ಹೊಲಿದಾಗ ಅವ್ರು ನಮ್ಗೆ ನೋಡೋದಕ್ಕೆ ಮನುಷ್ಯ ತರನೇ ಕಾಣಿಸ್ತಾರ, ಇಲ್ಲ ಒಂದು ಅವರು ಭ್ರಮೆನ ಅವ್ರು ಕಮ್ಯುನಿಕೇಟ್ ಮಾಡುವಂತಹ ರೀತಿ ಹೇಗೆ?
ನೋಡಿ, ಯಕ್ಷಿಣಿ ಸಾಧನೆ ಇವಾಗ ಕೂತ್ಕೊಂಡಾಗ, ಈಗ ಹ್ಮ್. ನಾನು ಸಿದ್ಧಿ ಕೂತ್ಕೊಂಡಿದ್ದೆ, ನನಗೆ ನಾನಾ ರೂಪದಲ್ಲಿ ಬಂತು. ಹ್ಮ್. ನಾಯಿ ರೂಪದಲ್ಲಿ ಬಂತು, ಇರುವೆ ರೂಪದಲ್ಲಿ ಬಂತು, ಇಲಿ ರೂಪದಲ್ಲಿ ಬಂತು, ಭೂತದ ರೂಪದಲ್ಲಿ ಬಂತು, ಪಿಶಾಚಿ ಭೂತದ ರೂಪದಲ್ಲೂ ಹೌದೌದು, ಬಂದಿದ್ಯಾ? ಖಂಡಿತ. ಭೂತ ಪ್ರೇತ ಪಿಶಾಚಿಗಳ ರೂಪದಲ್ಲಿ ಬರುತ್ತೆ, ಎದುರಿಸುತ್ತೆ. ಹ್ಮ್. ಸಿದ್ಧಿ ಮಾಡೋದಕ್ಕೆ, ಕಂಪ್ಲೀಟ್ ಮಾಡೋದಕ್ಕಾಗಲ್ಲ, ಆತರ ಒಂದೇ ಸಲ ಭಯ ಆಗ್ಬಿಡುತ್ತೆ. ಹ್ಮ್. ಆತರ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಎನರ್ಜಿಗಳದೆಲ್ಲ. ಹಾಗಾಗಿ ಅದು ಏನಕ್ಕೆ ಮಾಡುತ್ತೆ ಅಂದ್ರೆ, ನಾವು ಅದನ್ನ ಸಿದ್ಧಿನ ನಾವು ಎಷ್ಟು ಹಠ ಇದೆ ಇವನಲ್ಲಿ, ಇವನ್ ಸಿದ್ಧಿ ಸಾಧಕ ನಿಜವಾದವನ ಇಲ್ಲ ಫೇಕಾ ಅಂತ ತಿಳ್ಕೊಳಕ್ಕೆ ಅಂತ ಹೇಳಿ ಅದು ಆತರ ಪರೀಕ್ಷೆ ಮಾಡುವಂತದ್ದು ಇರುತ್ತೆ. ಹ್ಮ್. ಸೊ ಹಾಗಾಗಿ ಈ ಸಾಧನೆಯಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ವಿಶೇಷವಾಗಿರ್ತಕ್ಕಂಥ ಈ ಸಿದ್ಧಿಯಲ್ಲಿ ಒಂದು ಒಳ್ಳೆ ಹುಡುಗಿ ರೂಪದಲ್ಲಿ ಬಂದು ಡಿಸ್ಟರ್ಬ್ ಮಾಡೋದು, ಓಕೆ. ಇಲ್ಲ ಒಂದು ಮುದುಕಿ ರೂಪದಲ್ಲಿ ಬಂದು ಏನೋ ಒಂಥರ ಚೇಷ್ಟೆಗಳು ಮಾಡೋದು, ಹ್ಮ್. ಇಲ್ಲ ಯಾರೋ ಒಂದು ಹೆಂಗಸ ರೂಪದಲ್ಲಿ ಬಂದು ಏನೋ ಒಂದು ಕೊಡೋ ತರ ಮಾಡೋದು, ಈ ತರ ಎಲ್ಲ ಮಾಡಿ ಎಲ್ಲ ಡಿಸ್ಟರ್ಬ್ ಮಾಡಿ ಆ ಸಿದ್ಧಿ ಸಾಧನೆ ಮಾಡದೇ ಇರೋ ತರ ಮಾಡುವಂತದ್ದು ಎಷ್ಟೋ ಒಂದು ಇದೆ. ಹ್ಮ್. ಅದೇ ತರ ಹೆಲ್ಪ್ ಮಾಡೋದು ಇದೆ. ಹ್ಮ್. ಈಗ ಆ ಸಿದ್ಧಿ ಸಾಧಕನಿಗೆ ಕೂತ್ಕೊಂಡಿದ್ ಕಡೆ ಹ್ಮ್. ಯಾರೋ ಒಬ್ರು ದಾರಿಲಿ ಹೋಗ್ತಾ ಇರೋರು ಕಾಡು ಒಳಗನೆ ನುಗ್ಗಿ ಅವನು ಕೂತ್ಕೊಂಡಿರ್ತಕ್ಕಂಥ ಜಾಗಕ್ಕೆ ಹೋಗಿ ಅವನಿಗೆ ಆಹಾರ ಕೊಡುವಂಥದ್ದು, ಹ್ಮ್. ಅವನಿಗೆ ಸ್ವಲ್ಪ ಸಾಂತ್ವನ ಹೇಳುವಂಥದ್ದು, ಹ್ಮ್. ನೀನು ಮುಂದುವರ್ಸುವಂತ ಹೇಳುವಂಥದ್ದು, ದೇವರ ರೂಪದಲ್ಲಿ ಪ್ರತ್ಯಕ್ಷವಾಗುವಂಥದ್ದು, ಇಂಥದ್ದೆಲ್ಲ ಬೇಕಾದಷ್ಟಿದೆ. ಆದ್ರೆ ಆ ನಿಜವಾದ ರೂಪ, ಆ ಯಕ್ಷಿಣಿಯ ನಿಜವಾದ ರೂಪ ಭಾರಿ ಅದ್ಭುತವಾಗಿರುತ್ತೆ. ಯಕ್ಷಿಣಿ ಅಂದ್ರೆ ಅದ್ಭುತ. ಅವಳಂತ ಸುರಸುಂದರಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ಹ್ಮ್. ಪ್ರಪಂಚದಲ್ಲೇ ಯಾವ ದೇವಕನ್ಯರು ಇಲ್ಲ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ರೂಪ ಅದು. ಸೊ ಹಾಗಾಗಿ ಆ ರೂಪದಲ್ಲಿ ಆ ಯಕ್ಷಿಣಿ ನಮಗೆ ಕಾಣಿಸ್ಕೋಬೇಕು ಅಂದ್ರೆ ನಮ್ಮ ಸಾಧನೆ ಕಂಪ್ಲೀಟ್ ಆಗಿರ್ಬೇಕು, ಹ್ಮ್. ಸಿದ್ಧಿ ಕಂಪ್ಲೀಟ್ ಆಗಿರ್ಬೇಕು. ಸಾಮಾನ್ಯವಾದ ಮಾತಲ್ಲ ಇದು, ತುಂಬಾ ಇದೆ. ಹಾಗಾಗಿ ಹ್ಮ್. ಇದನ್ನ ಒಂದು ವಿಧಾನದಲ್ಲಿ ನಾವು ನಮ್ಮ ಶ್ರದ್ಧೆ, ಭಕ್ತಿ, ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಆಸಕ್ತಿ, ಅದರಿಂದ ಕುತ್ಕೊಂಡು ಮಾಡುವಂತ ಸಾಧನೆ ಇದೆಯಲ್ಲ, ಅದು ಚೆನ್ನಾಗಿ ಅನುಕೂಲ ಮಾಡಿಕೊಡುತ್ತೆ. ಮೊದಲನೇ ಬಾರಿಗೆ ನೀವು ಯಕ್ಷಿಣಿನ ಸಿದ್ಧಿ ಮಾಡ್ಕೊಂಡಾಗ ಆದಂತಹ ಅನುಭವ ಏನು? ನಾವು ನೋಡಿ ಏನಾಯ್ತು ಅಂತ ಹೇಳಿದ್ರೆ, ಬಹಳ ವರ್ಷಗಳ ಹಿಂದೆ ಗುರುಗಳ ಹತ್ರ ಹೋಗಿದ್ವಿ. ಹ್ಮ್. ನಮ್ಮ ಗುರುಗಳಿಗೆ 16 ಯಕ್ಷಿಣಿಯರ ಸಿದ್ಧಿ ಆಗಿತ್ತು. ಪ್ರಪಂಚದಲ್ಲಿ 16 ಯಕ್ಷಿಣಿಯನ್ನ ಸಿದ್ಧಿ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಹ್ಮ್. ನಾವು 4 ಯಕ್ಷಿಣಿಯರ ಸಿದ್ಧಿ ಮಾಡ್ಕೊಳ್ಳೋಷ್ಟಲ್ಲೇ ಸಾಕಾಗೋಯ್ತು ನಮ್ಗೆ. ಅಷ್ಟು ಒಂದು ಕಷ್ಟ, ಅಷ್ಟೊಂದು ಇದು ಅನುಭವಿಸ್ಬಿಟ್ವಿ ನಾವು. ಇನ್ನು ಐದನೇ- ಕಟ್ಟುನಿಟ್ಟು ಅಷ್ಟೇ ಇದಾಗಿರುತ್ತಾ? ಅದ್ರ ಕಟ್ಟುನಿಟ್ಟುಗಳು, ಅದ್ರ ಹೌದೌದು, ಪ್ರಕಾರಗಳು ಎಲ್ಲ ಎಲ್ಲವೂ? ನಾವು ಕರೆಕ್ಟ್ ಆಗಿ ಪರಿಪಾಲನೆ ಮಾಡ್ಲೇಬೇಕು. ಹ್ಮ್. 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 ಹಾಗಾಗಿ ಗುರುಗಳ ಹತ್ರ ಹೋದಾಗ ಗುರುಗಳು ನಮ್ಗೆ ಈಸಿಯಾಗಿ ಇದನ್ನೆಲ್ಲ ಬಿಟ್ಕೊಡಲ್ಲ. ನಿಮ್ಗೆ ಯಾವ ವಿದ್ಯೆ ಬೇಕಾದ್ರೂ ಕೊಡ್ತಾರೆ. ಜ್ಯೋತಿಷ್ಯ ಬೇಕಾ, ವೇದ ವಿದ್ಯೆ ಬೇಕಾ, ಇಲ್ಲ ನಿಮ್ಗೆ ಸಂಸ್ಕೃತ ಬೇಕಾ, ಏನ್ ಬೇಕಾದ್ರೂ ಹೇಳ್ಕೊಡ್ತಾರೆ. ಹ್ಮ್. ಆದ್ರೆ ಈ ತರ ಯಕ್ಷಿಣಿ ವಿದ್ಯೆಯನ್ನು ಕೊಡ್ಬೇಕು ಅಂದ್ರೆ, ಅದಕ್ಕೆ ಯಕ್ಷಿಣಿ ಗುರುಗಳು ಸಿಗ್ಬೇಕು ಅಂದ್ರೆ ಮಹಾ ಪುಣ್ಯ ಮಾಡಿರ್ಬೇಕು, ಹ್ಮ್. ಹಿಂದಿನ ಜನ್ಮದ ಪುಣ್ಯ ಮಾಡಿರ್ಬೇಕು. ಇವಾಗ ನಮ್ಮಲ್ಲಿ ಎಷ್ಟೋ ಜನ ಬರ್ತಾರೆ ಗುರುಗಳೇ ಸಿದ್ಧಿ ಕೊಡಿ ಅಂತ, ಪರ್ಮಿಷನ್ನೇ ಇರಲ್ಲ, ಹ್ಮ್. ಹ್ಮ್. ವಾಪಸ್ ಕಳ್ಸಿಬಿಡ್ತೀವಿ ನಾವು ಎಲ್ಲರಿಗೂ, ಪರ್ಮಿಷನ್ ಇಲ್ಲ ಅಂತ ಹೇಳಿ. ಆತರ ಯಾರಿಗಂದ್ರೆ ಅವ್ರಿಗೆ ಸಿದ್ಧಿನ ನೀವು ದೀಕ್ಷೆ ಕೊಡೋದಕ್ಕೆ ಆಗದೇ ಇಲ್ಲ. ಆಗಲ್ಲ ಹ್ಮ್. ಆಗಲ್ಲ. ಅದಕ್ಕೆ ಒಂದು ಯೋಗ್ಯತೆ ಅಂತ ಇರಬೇಕು, ಅಂತವ್ರಿಗೆ ಮಾತ್ರ ನಾವು ಕೊಡಕ್ಕಾಗೋದು. ಮತ್ತೆ ಅದನ್ನ ಈಗ ತಗೊಂಡ್ರು ಅಂತಾನೆ ಇಟ್ಕೊಳ್ಳಿ, ನಾವೆಲ್ಲರಿಗೂ ಕೊಟ್ವಿ ಅಂತಾನೆ ಇಟ್ಕೊಳ್ಳಿ, 4 ದಿವಸನೂ ಅದನ್ನ ಮುಂದುವರ್ಸಕ್ಕಾಗಲ್ಲ ಅವರು, ಹ್ಮ್. ಆ ಪರಿಪಾಲನೆ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದು, ಎನರ್ಜಿ ಅದು. ಹ್ಮ್. ಹಂಗಾಗಿ ವಿಶೇಷವಾಗಿ ಅದನ್ನ ಯಾರು ಮಾಡಬೇಕು ಅವರೇ ಮಾಡಬೇಕು. ಅವರಿಗೆ ಪೂರ್ವ ಜನ್ಮದಲ್ಲಿ ಹ್ಮ್. ಆ ಯಕ್ಷಿಣಿಯ ಒಂದು ಅನುಗ್ರಹ ಅಂತಕ್ಕಂಥ ಜನ್ಮ ಜನ್ಮಕ್ಕೂ ಬರಬೇಕು, ಅಂತದೇ ಗುರುಗಳು ಸಿಗ್ಬೇಕು. ಹ್ಮ್. ಆಮೇಲೆ ನಾವು ಮುಂದುವರಿತಾ ಅನುಕೂಲ ಆಗತ್ತೆ. ಈಗ ನಾವು ಸ್ಟಾರ್ಟಿಂಗ್ ಹೋದಾಗ ನಮ್ಗೆ ಈ ಚೋರ್ ಗುರು ಚಾಂಡ್ರ ಶಿಷ್ಯ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಹಲವಾರು ಜನ ಗುರುಗಳು ಬಂದ್ರು. ಹ್ಮ್. ಅವ್ರೆಲ್ಲ ಏನು ಅಂದ್ರೆ ಮನೆ ಕೆಲಸ ಮಾಡ್ಸೋದು, ಹ್ಮ್. ಆಯ್ತಾ. ಅವ್ರಿಗೆ ವಿದ್ಯೆ ಗೊತ್ತಿಲ್ಲ. ನಮ್ಗೆ ಎಲ್ಲಿ ಗೊತ್ತಾಗಿತ್ತು ಅಂದ್ರೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಗೊತ್ತಾಗತ್ತೆ, ಓ ಇವ್ರಿಗೆ ಈ ಯಕ್ಷಿಣಿ ವಿದ್ಯೆ ಗೊತ್ತಿಲ್ಲ ಅಂತ. ನಿಮ್ಮ ಹುಡುಕಾಟ ಆದ್ರೆ- ಯಕ್ಷಿಣಿ ವಿದ್ಯೆನೇ ಆಗಿತ್ತಾ, ಅಥವಾ ಬೇರೆ ಹುಡುಕಾಟದಲ್ಲಿ ಯಕ್ಷಿಣಿ ವಿದ್ಯೆ ಕಲ್ತಿದ್ದ? ಇಲ್ಲ ನಂದು ಯಕ್ಷಿಣಿ ವಿದ್ಯೆಗಂತಾನೆ ನಾನು ಹೋಗಿದ್ದು. ಹ್ಮ್. ಯಕ್ಷಿಣಿ ವಿದ್ಯೆ ಬಲ್ಲಂತ ಗುರುಗಳೇ ನಂಗೆ ಸಿಕ್ಬಿಟ್ರು. ಹ್ಮ್. ಅಷ್ಟು ಅದ್ಭುತವಾಗಿರ್ತಕ್ಕಂಥವ್ರು ಸಿಕ್ಕಿದ್ರು. ಅವರಿಂದ ನಾನು ವಿಶೇಷವಾಗಿ ಇವತ್ತಿಗೂ ಅಷ್ಟೇನೆ, ಫಸ್ಟ್ ನಾನು ಒಂದು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅವ್ರನ್ನ ಫಸ್ಟ್ ನೆನ್ಸ್ಕೊಳ್ತೀನಿ. ಈ ಗುರುಗಳು ಎಷ್ಟೋ ಜನ ಇದ್ದಾರೆ, ಶಿರ್ಡಿ ಸಾಯಿಬಾಬಾ ಇದ್ದಾರೆ, ರಾಯರಿದ್ದಾರೆ, ಎಲ್ಲ ಇದ್ದಾರೆ. ಹಾಗಾದ್ರೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರನ್ನ ಫಸ್ಟ್ ನೆನ್ಸ್ಕೊಂಡು ಆಮೇಲೆ ಈ ಗುರುಗಳ ಹತ್ರ ಬರ್ತೀನಿ. ಹಾಗಾಗಿ ಅವರು ನನಗೆ ಪ್ರಥಮ ಫಸ್ಟ್ ನನಗೆ ಯಕ್ಷಿಣಿಯ ಒಂದು ಪರಿಚಯವನ್ನ ಮಾಡಿ ಯಕ್ಷಿಣಿಯನ್ನ ತೋರಿಸ್ಕೊಟ್ಟಂತ ಗುರುಗಳು. ಹ್ಮ್. ಬೇರೆಯವ್ರಿಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಗುರುಗಳು ಪರೀಕ್ಷೆಯನ್ನು ಕೊಡ್ತಾರೆ, ನೀನ್ ಇದ್ರಲ್ಲಿ ಪಾಸ್ ಆದ್ರೆ ಮಾತ್ರ ನಿನ್ಗೆ ಅನುಕೂಲ ಆಗತ್ತೆ ಅಂತ. ಹ್ಮ್. ನಮ್ದು ಹಾಗಲ್ಲ, ಹೋದ ತಕ್ಷಣ ಡೈರೆಕ್ಟ್ ಆಗಿ ದರ್ಶನ, ಆಮೇಲೆ ಸಿದ್ಧಿಗೆ ನನ್ನ ಕಳ್ಸಿಕೊಟ್ಟಿದ್ದು. ಹ್ಮ್. ನಾನು ಅದ್ರಲ್ಲೇ ಮಾಡ್ಬೇಕು ಅಂತ ಇರೋದ್ರಿಂದ ಸೊ ಅದು ಅನುಕೂಲ ಆಯ್ತು, ಹ್ಮ್. ಸಾಧನೆ ಮಾಡೋದಕ್ಕೆ ನಂಗೆ ಅನುಕೂಲ ಆಯ್ತು. ಹಾಗಾಗಿ ಯಾವುದೇ ಈ ಚಾಲೆಂಜಸ್ ತುಂಬಾ ಬರುತ್ತೆ,
ಈಗ ಈ ತಾಂತ್ರಿಕಲ್ಲಿರ್ಬೋದು ಅಥವಾ ಈ ಮಾಂತ್ರಿಕ ವರ್ಡಲ್ಲಿ ತುಂಬ ಚಾಲೆಂಜಸ್ ಬರುತ್ತೆ. ಬಂದಾಗ ಅದನ್ನೆಲ್ಲ ನಾವು ಒಂದು 100%, ಯಾರು 100% ಕೊಡೋಕ್ಕಾಗೋದಿಲ್ಲ. ನಾವು 100% ಸೊಲ್ಯೂಷನ್ ಅದಕ್ಕೆ ಕೊಡ್ತೀವಿ ಅಂದರೆ ಯಕ್ಷಿಣಿಯ ಸಹಾಯ ಒಂದೇನೆ, ಬೇರೆ ಇನ್ಯಾವ ದೇವತೆಗಳ ಒಂದು ಇದು ಅನುಕೂಲ ಆಗಲ್ಲ, ಯಾವ ಭೂತ ಪ್ರೇತಗಳ ಅನುಕೂಲನೂ ಆಗಲ್ಲ. ಅದಕ್ಕೆ ಯಕ್ಷಿಣಿಯರ ಸಾಧನೆಯಿಂದ ಮಾತ್ರನೇ ಅನುಕೂಲ ಆಗೋದು ಅಂತ ಹೇಳ್ಬೋದು ನಾವು. ಸಿದ್ಧಿ ಮಾಡ್ಕೊಂಡಾದ್ಮೇಲೆ ಎಲ್ರಿಗೂ ಅನುಭವ ಆಗಿರುತ್ತೆ ಯಕ್ಷಿಣಿಯರದು. ನಿಮಗೆ ಮೊದಲೇ ಅನುಭವ ಆಯ್ತು, ಮೊದಲೇ ನೋಡಿ ಆಮೇಲೆ ಸಿದ್ಧಿ ಮಾಡ್ಕೊಂಡಿದ್ದ ಅನುಭವ, ಅದ್ರ ಬಗ್ಗೆ ಹೇಳ್ಬೋದಾ? ನಾವು ಫಸ್ಟ್ ಇವಾಗ ಹೋದ ತಕ್ಷಣ ಏನ್ ಮಾಡಿದ್ವಿ, ಗುರುಗಳ ಹತ್ರ ನಾವು ಒಂದ್ ದಿವಸ ಹೇಳಿದ್ವಿ, ನಮ್ಮ ಮನಸ್ಸಿನ ಆಸೆ ಹೇಳಿದ್ವಿ. ಬರೀ 15 ದಿವಸ ಆಗಿತ್ತು ಅಷ್ಟೇನೆ. ನಿಂಗೆ ನೋಡಕ್ಕೆ ಧೈರ್ಯ ಇದೆ ಅಂತ ಕೇಳಿದ್ರು. ಹೌದು ಗುರುಗಳೇ, ತೋರಿಸಿ. ಸೀದಾ ಕರ್ಕೊಂಡು ಹೋದ್ರು ಪೂಜಾ ರೂಮ್ಗೆ. ಪೂಜಾ ರೂಮ್ ಎಲ್ಲಿದೆ ಗೊತ್ತಾ? ಅವ್ರ ಪೂಜಾ ರೂಮು ಇಲ್ಲಿಂದ ಶುರು ಮಾಡಿದ್ರೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದು ಚಿಕ್ಕದು ಆಶ್ರಮ ಇದೆ. ಮುಂಚೆ ಋಷಿಮುನಿಗಳೆಲ್ಲ ಕಟ್ಕೊಳ್ತಾ ಇದ್ರು, ಆ ಥರದ್ದೊಂದು ಆಶ್ರಮ. ಆಶ್ರಮದ ಒಳಗಡೆ ಒಂದು ಯಕ್ಷಿಣಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಅಲ್ಲಿ ಹೋಗಿ ನಿಂತ್ಕೊಂಡೆ. ನೋಡಿದ್ರೆ ಏನು ಗುರುಗಳೇ, ವಿಗ್ರಹ ಇದೆ, ಯಕ್ಷಿಣಿಯನ್ನು ತೋರಿಸ್ತೀನಿ ಅಂದ್ರಿ ಅಂತ. ಜಸ್ಟ್ ತಲೆ ಮೇಲೆ ಕೈ ಇಟ್ಬಿಟ್ಟು ಅವ್ರು ನೋಡಲ್ಲಿ ಅಂದರು. ಅಲ್ಲಿ ದೇವಿ ನಿಂತಿದ್ಲು. ನೋಡಿ ಎಂಥ ಆನಂದ ಆಗೋಯ್ತು ಅಂದರೆ ಅಲ್ಲೇ ಡಿಸೈಡ್ ಮಾಡಿಬಿಟ್ಟೆ ನಾನು, ಇವ್ರು 16 ಯಕ್ಷಿಣಿಯನ್ನ ಇಟ್ಕೊಂಡಿದ್ದಾರೆ ಅಂದರೆ ನಾನು ಅಷ್ಟೇ ತಗೋಬೇಕು, ಮಾಡಲೇಬೇಕು ಅಂತ. ಅವ್ರಿಗೆ ಆ ಮಾತನ್ನು ಹೇಳಿದೆ ನಾನು. ನಕ್ಕದ್ರು ಅವರು. ಆಯಿತು, ನಿನ್ಗಾಗತ್ತೆ, ಹೋಗು, ಎಷ್ಟಾಗುತ್ತೋ ಆ ದೇವ್ರು ಎಷ್ಟು ನಿನಗೆ ಹಣೆಯಲ್ಲಿ ಬರ್ದಿರುತ್ತೋ ಅಷ್ಟಾಗುತ್ತೆ ಅಂತ. ಆದರೆ 4ರ ಮೇಲೆ ಮಾಡ್ಲಿಕ್ಕಾಗಿಲ್ಲ. ಅದರಲ್ಲೂ ಕೂಡ ನಾನು ತೊಗೊಂಡಿರ್ತಕ್ಕಂಥ ತುಂಬ ಹೈ ಲೆವೆಲ್ ಯಕ್ಷಿಣಿನ ನಾನು ತೊಗೊಂಡೆ. ಭೂತ ಯಕ್ಷಿಣಿ, ತಾಂತ್ರಿಕ ಯಕ್ಷಿಣಿ, ದೀಪ ಯಕ್ಷಿಣಿ, ಚರ ಯಕ್ಷಿಣಿ, ಈ ಥರ 4 ಯಕ್ಷಿಣಿಯನ್ನ ತೊಗೊಂಡಿದ್ದೀನಿ ನಾನು. ಸೊ ಅದ್ರ ಜೊತೆಗೆ ಇನ್ನು ಮಿಕ್ಕಿದ ಯಕ್ಷಿಣಿಯರ ಸಾಧನೆಗೆ ಇವತ್ತಿನ ತನಕ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಈ ಕೆಲಸಗಳ ನಡುವೆ, ಈ ಜನಗಳ ಒಂದು ಇದರಲ್ಲಿ ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಇದೆ. ಅಂದ್ರೆ 64 ಯಕ್ಷಿಣಿಯರ ನಡುವೆ ಯಾವ ಯಕ್ಷಿಣಿಯನ್ನ ನಾವು ಸಿದ್ಧಿ ಮಾಡ್ಕೋಬೇಕು ಅಂತ ಕೂಲಂಕುಷವಾಗಿ ನಾವೇ ಆಲೋಚನೆ ಮಾಡಿ ಅದನ್ನ ಸಿದ್ಧಿಯನ್ನ ಮಾಡ್ಕೋಬೋದಾ? ಈಗ ನಿಮ್ಗೆ ಏನ್ ಬೇಕು ಅನ್ನೋದು ಅದ್ರ ಮೇಲೆ ಡಿಪೆಂಡ್. ದುಡ್ಡು ಬೇಕಾ, ವಿದ್ಯೆ ಬೇಕಾ, ರಾಜಕೀಯ ಬೇಕಾ, ವಿದೇಶಕ್ಕೆ ಹೋಗ್ಬೇಕಾ, ಇಲ್ಲ ತಂದೆ ತಾಯಿಗಳ ಆಯಸ್ಸು ಬೇಕಾ, ನಿಮ್ಮ ಆಯಸ್ಸು ಬೇಕಾ, ನಿಮ್ಮ ಆರೋಗ್ಯ ಬೇಕಾ, ಮಕ್ಕಳು ಆಗ್ಬೇಕಾ, ಮದುವೆ ಆಗ್ಬೇಕಾ, ಎಷ್ಟೋ ಇರುತ್ತಲ್ಲ. ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಯಕ್ಷಿಣಿ ನೀವು ತಗೋಬೇಕು ಅಂತ. ಯಕ್ಷಿಣಿಯರು ತಾಯಿ ರೂಪದಲ್ಲೋ, ತಂಗಿ ರೂಪದಲ್ಲೋ, ಪ್ರೇಯಸಿ ರೂಪದಲ್ಲೋ ಈ ತರ ಆರಾಧನೆ ಮಾಡಿ ಹೊಲಿಸ್ಕೋಬಹುದು ಅಂತ ಒಂದು ಮಾತಿದೆ. ಅದು ನಿಜಾನಾ? ಅಂಡ್ ಅವ್ರು ಆ ರೂಪದಲ್ಲೇ ನಮ್ಗೆ ಕಾಣಿಸ್ಕೊಳ್ತಾರ? ನೋಡಿ, ಏನಾಗತ್ತಂದ್ರೆ, ನೀವು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ, ಇದು ಬಾರಿ ಬೆಸ್ಟ್ ಕ್ವಶನ್ಸ್ ಇದು. ಸೊ ಇದ್ರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನೋಡಿ, ಯಕ್ಷಿಣಿ ರತಿಪ್ರಿಯ ಯಕ್ಷಿಣಿ ಅಂತಿದೆ. ರತಿಪ್ರಿಯ ಯಕ್ಷಿಣಿ. ಈ ಯಕ್ಷಿಣಿಯನ್ನ ಬಂದು ನಾವು ನಮ್ಮ ಪ್ರೇಯಸಿ ತರ ನೋಡ್ಬೇಕು, ಲವರ್ ತರ ನೋಡ್ಬೇಕು. ಆ ಯಕ್ಷಿಣಿಯನ್ನ ನಾವು ಒಂದು ಸಲ ಸಿದ್ಧಿ ಮಾಡ್ಕೊಂಡ್ಬಿಟ್ರೆ ಅವಳನ್ನ ನಾವು ಲೈವ್ ಅಲ್ಲಿ ನೋಡಕ್ಕಾಗತ್ತೆ, ಬೇರೆ ಯಾರು ನೋಡಕ್ಕಾಗಲ್ಲ. ಒಂದು ಸಲ ಅವಳ ಜೊತೆ ನಮ್ಗೆ ಕಮ್ಯುನಿಕೇಟ್ ಆಯ್ತು ಅಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸುಖವನ್ನು ಕೊಡ್ತಾಳೆ. ಸಾಂಸಾರಿಕ ಸುಖದಿಂದ ಹಿಡಿದು, ಹಣದ ಸುಖದಿಂದ ಹಿಡಿದು, ನಮ್ಗೆ ಏನೇನ್ ಬೇಕು, ಯಾವ್ಯಾವ ಟ್ರಿಪ್ ಬೇಕು, ಯಾವ್ಯಾವ ಫಾರಿನ್, ಎಲ್ಲೆಲ್ಲಿ ಕಂಟ್ರಿ ಹೋಗ್ಬೇಕು, ಎಲ್ಲಾನು ಮಾಡಿಸ್ತಾಳೆ. ಆಯ್ತಾ? ಮತ್ತೆ ಅದೇ ತರ ಅವಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು. ಒಂದ್ ಕಡೆ ಅವಮಾನ ಆಗೋಂಗಿಲ್ಲ ಅವಳಿಗೆ, ಒಂದ್ ಕಡೆ ತೊಂದರೆ ಆಗೋಂಗಿಲ್ಲ, ಒಂದ್ ಕಡೆ ಅವಳನ್ನ ಬಿಟ್ಟು ನಾವಿರೋಂಗಿಲ್ಲ, ನಮ್ಮನ್ ಬಿಟ್ಟು ಅವಳು ಕೂಡ ಇರಲ್ಲ. ಪಕ್ಕದಲ್ಲೇ ಇರ್ತಾಳೆ, ಪಕ್ಕದಲ್ಲೇ ಮಾತಾಡ್ಕೊಂಡಿರ್ತಾಳೆ. ಈ ತರ ರತಿಪ್ರಿಯ ಯಕ್ಷಿಣಿ ಸಿದ್ಧಿ ಸಾಧನೆ ಇದೆಯಲ್ಲ, ಭಾರಿ ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಮತ್ತೆ ನೋಡಕ್ಕೂ ಅಷ್ಟೇನೆ, ಯಾರು ಬೇರೆ ಹೆಣ್ಮಕ್ಳು ನೋಡಿದ್ರು ಕೂಡ ಇವಳು ಮುಂದೆನಾ ಅಂತ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಆ ತರ ಸುರಸುಂದರಿ ಅವಳು ರತಿಪ್ರಿಯ ಯಕ್ಷಿಣಿ. ಸೊ ಈ ಸಿದ್ಧಿನ ಮಾಡ್ಕೊಂಡವ್ರು ಇದ್ದಾರೆ. ನನಗೆ ಒಂದು 3-4 ಜನ ಸಿಕ್ಕಿದ್ರು ರತಿಪ್ರಿಯ ಯಕ್ಷಿಣಿ ಸಿದ್ಧಿ ಸಾಧನೆ ಮಾಡ್ಕೊಂಡವ್ರು. ಹಾಗಾಗಿ ನಾವು ಯಕ್ಷಿಣಿ ಸಾಧನೆಯಲ್ಲಿ ಇರೋದ್ರಿಂದ ನಮ್ಗೆ ಇಂತಹ ಒಂದು ಯಕ್ಷಿಣಿ ಸಾಧನೆ ಮಾಡ್ಕೊಂಡವ್ರ ಕಾಂಟ್ಯಾಕ್ಟ್ಸ್ ಎಲ್ಲ ಆಗುತ್ತೆ. ನಾನು ಈ ಶಿರ್ಸಿ ಹತ್ರ ಸಾಗರ ಇದೆ, ಸಾಗರ 1 hour ಸಾಗರ ಇದೆ. ಆ ಸಾಗರದಲ್ಲಿ ಹೋದಾಗ ಅಲ್ಲಿ ಒಬ್ರು ರತಿಪ್ರಿಯ ಯಕ್ಷಿಣಿ ಸಾಧನೆಯನ್ನು ಮಾಡ್ಕೊಂಡಿದ್ರು. ಅವ್ರದ್ದು ಒಂದು ದೊಡ್ಡ ಬಂಗ್ಲೆ ಇಟ್ಕೊಂಡಿದ್ರು. ಒಂದು ಪಕ್ಕದಲ್ಲಿ ಒಂದು ತೋಟ ಎಲ್ಲ ಇದೆ. ಸುಮಾರು ಅವ್ರಿಗೆ ಒಂದು 60 ವರ್ಷ ಆಗಿದೆ ವಯಸ್ಸು. ನೋಡಕ್ಕೆ ಭಾರಿ ಹೆಂಗಿದ್ದಾರೆ ಅಂದ್ರೆ ಅವರು ಭಾರಿ ಚೆನ್ನಾಗಿದ್ದಾರೆ ನೋಡಕ್ಕೆ. ನಾನು ನನ್ನ ಅವ್ರು ಕರ್ಸ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ, ಬರೀ ಒಂದು ಜಸ್ಟ್ ಮನೆ ನೋಡಕ್ಕೆ, ಒಂದು ವಿಸಿಟಿಂಗ್ ಅಂತ ಕರ್ಸ್ಕೊಂಡಿದ್ರು. ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡ್ತಾ ಗೊತ್ತಾಯ್ತು ನನಗೆ ಅವರು ರತಿಪ್ರಿಯ ಯಕ್ಷಿಣಿ ಸಾಧನೆ ಮಾಡ್ಕೊಂಡಿದ್ದಾರೆ ಅಂತ. ನಾನು ಅವ್ರ ಹತ್ರ ತುಂಬಾ ರಹಸ್ಯಗಳನ್ನ ಕೇಳ್ಕೊಂಡೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಅದು. ಅದೇ ತರ ತಾಯಿ ರೂಪದಲ್ಲಿ ನಾನು ದೀಪ ಯಕ್ಷಿಣಿ ಸಿದ್ಧಿ ಮಾಡ್ಕೊಂಡಿದ್ದೀನಿ. ನನಗೆ ತಾಯಿ ರೂಪದಲ್ಲಿ ಇರ್ತಾಳೆ ಅವಳು. ನಾನು ಯಾವಾಗ ಪ್ರಶ್ನೆ ಹಾಕ್ತೀನೋ ಅವಾಗ ದೀಪದಲ್ಲಿ ಬಂದು
ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ಹೇಳ್ತಾಳೆ. ದೀಪ ಯಕ್ಷಿಣಿ ಅಂದ್ರೆ ತಾಯಿ ರೂಪದಲ್ಲೇ ಕಾಣದವ್ರು. ಅಲ್ಲ, ತಾಯಿ ರೂಪದಲ್ಲಿ ಇರೋದು ಅವಳು ದೀಪ ಯಕ್ಷಿಣಿ. ತಾಯಿ ರೂಪದಲ್ಲಿ ಇರ್ತಕ್ಕಂಥವಳು ಮಾತೃ ರೂಪೇಣ. ಅದರಲ್ಲಿ ನಾವು ಏನಂತ ಹೇಳಿದ್ರೆ ಅದಕ್ಕೆ ಆ ಯಕ್ಷಿಣಿನ ಅದೇ ತರ ಕಾಪಾಡ್ಕೊಂಡಿದ್ದೀನಿ ಇಲ್ಲಿ ತನಕ. ಭೂತ ಯಕ್ಷಿಣಿನ ತಾಂತ್ರಿಕಕ್ಕೆ ಯೂಸ್ ಮಾಡ್ತೀನಿ ನಾನು. ಭೂತ ಯಕ್ಷಿಣಿ ತಾಂತ್ರಿಕಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಕೆಟ್ಟದಾಗಲ್ಲ, ಒಳ್ಳೇದಾಗ ಮಾತ್ರ. ಕೆಟ್ಟದಾಗ ಯಾರು ಬಂದ್ರು ನಾನೇನು ಮಾಡ್ಕೊಡಲ್ಲ. ಅವ್ರಿಗೆ ಏನು ಒಳ್ಳೇದ್ ಬೇಕು, ಏನೇ ಒಳ್ಳೇದ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಈಗ ಕೆಟ್ಟದನ್ನೇ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬರುವಂತಹ ಕ್ಲೈಂಟ್ಸ್ ಗಳನ್ನ ನೀವು ತಗೋಬೇಕಾ ಬೇಡವಾ ಅನ್ನೋದಕ್ಕೂ ಕೂಡ ಪ್ರಶ್ನೆ ಹಾಕ್ತೀರಾ? ಅಲ್ಲ, ನನ್ನ ಹತ್ರ ಕೆಟ್ಟದಾಗಿ ಬರುವಂತ ಕ್ಲೈಂಟ್ಸ್ ಬರೋದೇ ಇಲ್ಲ, ಡಿಸ್ಕನೆಕ್ಟ್ ಆಗ್ಬಿಡ್ತಾರೆ ಅಲ್ಲೇನೆ. ಯಾಕಂದ್ರೆ ಯಕ್ಷಿಣಿ ಬಿಡೋದಿಲ್ಲ ನನ್ನ ಹತ್ರ ಬರೋದಕ್ಕೆ. ಒಳ್ಳೆ ಉದ್ದೇಶ ಇಟ್ಕೊಂಡು ಬರೋರು ಮಾತ್ರ ಬರ್ತಾರೆ. ಈಗ ರಾಜಕೀಯದಲ್ಲಿ ಒಂದು ಅನುಕೂಲ ಆಗ್ಬೇಕು ಅವ್ರಿಗೆ, ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತವ್ರು ಬರ್ತಾರೆ. ಆಗತ್ತೆ ಯಕ್ಷಿಣಿ ಸಿದ್ಧಿಯಿಂದ. ಭೂತ ಯಕ್ಷಿಣಿ ಸಿದ್ಧಿ ಮತ್ತೆ ತಾಂತ್ರಿಕ ಯಕ್ಷಿಣಿ ಅಂದ್ರೆ ತ್ರಿಶೂಲದ ರೂಪದಲ್ಲಿ ಇರ್ತಾಳೆ ಅವಳು, ತ್ರಿಶೂಲ. ಮತ್ತೆ ಅವಳು ವಿಶೇಷವಾಗಿ ಬಹಳಷ್ಟು ಕೆಲಸಗಳಿಗೆ ನಮ್ಗೆ ಅನುಕೂಲ ಮಾಡಿಕೊಡ್ತಾಳೆ. ಯಾರಿಗೋ ಒಂದು ಪ್ರೇತದ್ದು ತೊಂದರೆ ಇರುತ್ತೆ, ಮತ್ತೆ ಈ ತರದ್ದೆಲ್ಲ ಇರುತ್ತೆ. ಗುರುಗಳು ಕೊಟ್ಟಿರ್ತಕ್ಕಂಥ ತ್ರಿಶೂಲ ಇದೆ, ಅದರಲ್ಲಿ ತಾಂತ್ರಿಕ ಯಕ್ಷಿಣಿಯನ್ನ ಸಿದ್ಧಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ನಾವು ಯಾರದೇ ತಲೆ ಮೇಲೆ ಇಟ್ಟರು ಕೂಡ ಅವರ ಪ್ರತಿಯೊಂದು ವಿಚಾರಗಳು ಹೊರಗಡೆ ಬಂದ್ಬಿಡುತ್ತೆ ಆತರ. ಆದ್ರೆ ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಗುರುಗಳ ಒಂದು ಪರ್ಮಿಷನ್ ಬೇಕು. ಅವ್ರಿಲ್ಲ ಇವತ್ತು, ಆದ್ರೆ ಇದಾರೆ. ಮತ್ತೆ ವಿಶೇಷವಾಗಿ ಆ ಯಕ್ಷಿಣಿ ಬಂದು ಹೇಳ್ಬೇಕು ಈ ತರ ಇದೆ ಅಂತ. ಸೊ ಆತರ ಹೇಳಿದಾಗ ನಾವು ಇದನ್ನ ಮಾಡ್ಕೋಬಹುದು. ಈಗ ಪ್ರೇಯಸಿಯಾಗಿ ಆರಾಧನೆ ಮಾಡಿ ಸಿದ್ಧಿ ಮಾಡ್ಕೊಂಡಿದ್ರೆ ಯಕ್ಷಿಣಿಯನ್ನ, ಸೊ ಇಲ್ಲಿ ನಾರ್ಮಲ್ ಆಗಿರುವಂತಹ ಹೆಣ್ಣು ಮಕ್ಕಳ ಆಟಿಟ್ಯೂಡ್ ಅವ್ರಿಗೂ ಇರುತ್ತಾ? ಅಂದ್ರೆ ಒಂದು ಪೊಸೆಸಿವ್ನೆಸ್ ಅನ್ನೋ ಕ್ಯಾರೆಕ್ಟರ್ ಇರುತ್ತೆ. ಇಲ್ಲಿ ಪ್ರೇಯಸಿಯಾಗಿ ಆರಾಧನೆ ಮಾಡ್ಕೊಂಡಾಗ ಆ ಪೊಸೆಸಿವ್ನೆಸ್ ಆ ಯಕ್ಷಿಣಿ ಕೂಡ ಇರುತ್ತಾ ಸಾಧನೆ ಮಾಡ್ಕೊಂಡವ್ರ ಮೇಲೆ? ಇರುತ್ತೆ, ಖಂಡಿತ ಇರುತ್ತೆ. ಆದ್ರೆ ಆ ಯಕ್ಷಿಣಿ ಅದು ಬೇಕು ಇದು ಬೇಕು ಅಂತ ಕೇಳಲ್ಲ ನಮ್ಮ ಹತ್ರ. ನಮ್ಗೆ ಎಲ್ಲ ಕೊಡ್ತಾಳೆ. ನೀನ್ ಅತ್ತಗೋ ಇತ್ತಗೋ ಅಂತ ನಮ್ಗೆ ಬೇಡವಾಗಿರೋದೆಲ್ಲ ಕೊಡ್ತಾಳೆ ಅವಳು. ಆಯ್ತಾ, ನಾವು ಜಿಪುಣ್ತನ ಮಾಡ್ತೀವಿ. ಆ ಮೊಬೈಲ್ ತುಂಬಾ ಚೆನ್ನಾಗಿದೆ, ಒಂದ್ 5 ಲಕ್ಷದ ಮೊಬೈಲ್ ಅದು ಅಂತ ತಗೋ, ಇಮಿಡಿಯೇಟ್ ಆಗಿ 5 ನಿಮಿಷದಲ್ಲಿ ಕೊಡಿಸ್ತಾಳೆ ಅವಳು. ಆ ತರ ಇರುತ್ತೆ ಶಕ್ತಿ, ಪವರ್, ಎನರ್ಜಿ. ಆಮೇಲೆ ಏನಾಗುತ್ತೆ ಅಂದ್ರೆ ಈ ರತಿಪ್ರಿಯ ಯಕ್ಷಿಣಿ ಸಿದ್ಧಿ ಸಾಧನೆ ಮಾಡ್ಕೊಂಡವ್ರ ಹತ್ರ ಮಾತಾಡಿದ್ನಲ್ಲ ನಾನು, ಅವ್ರು ಏನಂದ್ರು ಅಂದ್ರೆ ನಾನು ಮದುವೆ ಜೀವನದಲ್ಲಿ ನನ್ನ ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಅತ್ತೆ ಮಗಂದೆಲ್ಲ ನೋಡ್ದೆ ನಾನು ಕಿತಾಪತಿಗಳನ್ನ. ನಾನು ಅದಕ್ಕೋಸ್ಕರ ಮದ್ವೆನೇ ಬೇಡ ಅಂತ ಇದ್ದೆ. ಅವಾಗ ಒಂದು ಸಲದಲ್ಲಿ ನನ್ಗೆ ಅನಿಸ್ತು, ನಾನು ಮದ್ವೆನೇ ಮಾಡ್ಕೊಳಂಗಿದ್ರೆ ನನಗೆ ಯಾವುದೇ ತರದ್ ಪ್ರಾಬ್ಲಮ್ ಆಗ್ಬಾರ್ದು, ಆ ತರದೊಂದು ಎನರ್ಜಿ ಹುಡುಕ್ಬೇಕು ಅಂತ ಹೋದೆ. ಅವಾಗ ಈ ರತಿಪ್ರಿಯ ಯಕ್ಷಿಣಿ ಸಿದ್ಧಿ ಸಾಧನೆ ಸಿಕ್ತು, ತಮಿಳ್ನಾಡಲ್ಲಿ ಮಾಡ್ಕೊಂಡ್ ಬಂದೆ ಅಂತ ಹೇಳಿದ್ರು ಅವರು. ಹಾಗಾಗಿ ಅವ್ರಿಗೆ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಮದ್ವೆ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಆದ್ರೆ ಮದ್ವೆ ಆಗ್ಬೇಕು ಅಂತಿದ್ರೆ ಅವ್ರು ಆ ಒಂದು ಹೆಣ್ಣು ಇವ್ರಿಗೆ ಒಂದು ಅನುಕೂಲವಾಗಿರ್ಬೇಕು ಎಲ್ಲಾ ತರದಲ್ಲೂ. ಸೊ ಅಂತಹ ಒಂದು ಸಿದ್ಧಿ ಸಾಧನೆ ಮತ್ತೆ ಅವರು ಪೂಜೆಯನ್ನು ಮಾಡ್ಬೇಕು. ಅವ್ರನ್ನ ಹೆಂಡತಿ ರೂಪದಲ್ಲಿ, ತಾಯಿ ರೂಪದಲ್ಲಿ, ಅಕ್ಕ ತಂಗಿ ರೂಪದಲ್ಲಿ, ಮಗಳ ರೂಪದಲ್ಲಿ, ಎಲ್ಲ ರೂಪದಲ್ಲೂ ಇರಬೇಕು. ಅಂತಹ ಒಂದು ಸಿದ್ಧಿ ಮಾಡ್ಬೇಕು ಅಂದ್ರೆ ರತಿಪ್ರಿಯ ಯಕ್ಷಿಣಿ ಸಿದ್ಧಿ ಸಾಧನೆ ಮಾಡ್ಕೊಂಡಿದ್ದಾರೆ ಅವರು. ಹಾಗಾಗಿ ಅದು ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ, ಅದು ಅದ್ಭುತವಾದ ಸಿದ್ಧಿ. ಅದಕ್ಕೆ ಅವರು ಕುಂಕುಮ ಕೇಸರಿ ಮತ್ತೆ ಕೆಲವು ಇದೆ ಗಿಡಮೂಲಿಕೆಗಳಿದೆ, ಅದನ್ನೆಲ್ಲ ಉಪಯೋಗ ಮಾಡ್ಕೊಂಡಿರ್ತಕ್ಕಂಥ ಸಾಧನೆ ಅದು. ಈಗ ನೀವು 4 ಯಕ್ಷಿಣಿಯರನ್ನ ಸಾಧನೆ ಮಾಡ್ಕೊಂಡಿದ್ದೀರಾ, ಸಿದ್ಧಿ ಮಾಡ್ಕೊಂಡಿದ್ದೀರಾ. ನಮ್ ಕಣ್ಣು ಕಾಣಿಸ್ತಾ ಇರುವಂತಹ ಯಕ್ಷಿಣಿಯರು ಇದೇ ರೂಮಲ್ಲಿ ನಿಮ್ಗೆ ಕಾಣಿಸ್ತಾರ ಈಗ? ಈ ರೂಮಲ್ಲ? ಖಂಡಿತ ಕರ್ಸ್ಬೇಕಾ? ಖಂಡಿತ. ಅಂದ್ರೆ ಅದು ಅನುಭವ ನಿಮ್ಗೆ ಹೇಗಾಗುತ್ತೆ? ನಮ್ಗೆ ಅನುಭವನೇ ಇರಲ್ಲ. ಈಗ ಯಕ್ಷಿಣಿಯ ಅನುಭವ ಮಾಡ್ಬೇಕು, ಅಥವಾ ನೀವಾದ್ರೆ ಒಂದ್ಸಲಿ ಅವ್ರನ್ನ ನೋಡಿದ್ರಿ, ಆಮೇಲೆ ಆ ವಿದ್ಯೆ ಕಲಿಬೇಕು ಅಂತ ಸಿದ್ಧಿ ಮಾಡ್ಕೊಂಡ್ರಿ. ಈಗ ನಮಗೆ ಅದ್ರ ಬಗ್ಗೆ ಅನುಭವನೇ ಇಲ್ಲ. ಅನುಭವನೇ ಇಲ್ಲದೆ ಇರುವಂತಹ ಒಬ್ಬ ನಾರ್ಮಲ್ ಲೇಮ್ಯಾನ್ಗೆ ಇದ್ರ ಬಗ್ಗೆ ಅನುಭವ ಬರಬೇಕು, ಇಲ್ಲ ನಂಬಬೇಕು, ಇಲ್ಲ ಇದರಿಂದ ಒಂದು ಪರಿಹಾರ ತಗೋಬೇಕು ಅಂದ್ರೆ ಹೇಗೆ ಸಾಧ್ಯ? ಅದು ಏನಿಲ್ಲ, ಜಸ್ಟ್ ಸಿಂಪಲ್. ನಿಮ್ ನಾಳೆ ಇಂಥ ಕೆಲಸ ಆಗ್ಬೇಕು ಅಂತ ಹೇಳಿ ನೀವು ಅಂತ ಕೆಲಸನ ಅವಳು ಮಾಡ್ಕೊಡ್ತಾಳೆ. ಸಾಕಾ? ಇನ್ನೇನಾಗ್ಬೇಕು ನಿಮ್ಗೆ? ಲೈವ್ ಅಲ್ಲಿ ನೋಡ್ಬೇಕಾ? ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅದಕ್ಕೆ ಸಾಧನೆ ಬೇಕು, ಸಿದ್ಧಿ ಬೇಕು. ಮತ್ತೆ ನಾವು ಯಾವುದೋ ಒಂದು ಆಸೆಗೋ ಆಕಾಂಕ್ಷೆಗೋ, ಯಾರೋ ಒಬ್ರು ಮಿನಿಸ್ಟ್ರು ಇವತ್ತೊಂದು ದೊಡ್ಡ ಲೆವೆಲ್ ಅಲ್ಲಿ ಇದಾರೆ, ಅವ್ರು ಹೇಳಿದ್ರು ನನಗೆ ದೇವಿನ ನೋಡ್ಬೇಕು ನಾನು ಅಂತ. 18 ವರ್ಷದ ಪರಿಚಯ ನನ್ಗೆ, ಆಯ್ತಾ? ಆದ್ರೆ ಅದು ನಾನು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಸಾಧ್ಯವೇ ಇಲ್ಲ ಅದು ಕೊಡಕ್ಕೆ ಅವ್ರಿಗೆ. ಸಾಧ್ಯವೇ ಇಲ್ಲ. ಯಾವ್ದಕ್ಕೂ ನಾವು ಆಸೆ ಪಡಂಗಿಲ್ಲ. ನಮ್ದೇನಿದೆ ಆ ದೇವಿ ಜೊತೆ ನಾವು ಯಾವ ತರ ನಡ್ಕೊಳ್ತೀವಿ, ಯಾವ ತರ ಇದೀವಿ, ಅದೇ ತರನೇ ಅದು ಮುಂದುವರ್ಸ್ಬೇಕಾಗತ್ತೆ. ಅದು ದೊಡ್ಡ ಸಿದ್ಧಿ, ಅದು ಯಕ್ಷಿಣಿ ಸಿದ್ಧಿ ಅಂದ್ರೆ.
ಅದನ್ನ ಅದೇ ತರನೇ ನಾವು ನಡ್ಸ್ಕೊಂಡು ಹೋದ್ರೇನೆ ಅನುಕೂಲ ಆಗೋದು. ಹ್ಮ್ ಈಗ ಯಕ್ಷಿಣಿ ಜೊತೆಗೆ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಾಗತ್ತೆ, ಹ್ಮ್. ಅಂದ್ರೆ ಪ್ರಶ್ನೆ ಕೇಳೋದ್ರಲ್ಲೋ ಇಲ್ಲ ನೋಡ್ಕೊಡೋದ್ರಲ್ಲೋ ಹ್ಮ್. ಈ ತರ ತೊಂದರೆಗಳಾದಾಗ ಅವ್ರು ಕ್ಷಮಿಸ್ತಾರ, ಇಲ್ಲಾಂದ್ರೆ ಉಲ್ಟಾ ಹೊಡೆಯುವಂತಹ ಚಾನ್ಸ್ಗಳಿರುತ್ತಾ? ಇರುತ್ತೆ, ಉಲ್ಟಾ ಹೊಡಿಯುವಂತ ಚಾನ್ಸ್ಗಳು ಬೇಕಾದಷ್ಟು ಇರುತ್ತೆ, ಕ್ಷಮಿಸೋವಂಥದ್ದು ಇರುತ್ತೆ. ಕ್ಷಮಿಸೋ ತಪ್ಪುಗಳಾದ್ರೆ ಕ್ಷಮಿಸ್ತಾರೆ, ಆಯ್ತಾ. ಕ್ಷಮಿಸಕ್ ಆಗದೆ ಇರುವಂತ ತಪ್ಪನ್ನ ನಾರ್ಮಲ್ ಜನ ಕ್ಷಮಿಸ್ತಾರೆ, ಆದ್ರೆ ಅವ್ರು ಕ್ಷಮಿಸಲ್ಲ. ಯಾಕಂದ್ರೆ ಅವ್ರನ್ನೇ ಯಕ್ಷಿಣಿಯರು ಅಂತೇಳಿ ನಾವು ಕರೆಯೋದು. ಹಾಗೆ ಇರ್ತಾರೆ. ಈಗ ಯಕ್ಷಿಣಿಯರ ಜೊತೆಗೆ ಯಾವ್ದೋ ಒಂದ್ ಸಿದ್ಧಿ ಮಾಡ್ಕೊಂಡಿರೋದು ಯಾವ್ದೋ ಒಂದು ಉದ್ದೇಶಕ್ಕೆ ಅಂತ ಇಟ್ಕೊಳ್ಳೋಣ. ಹ್ಮ್. ಆ ಉದ್ದೇಶ ಮುಗೀತು, ನನ್ ಕೆಲ್ಸ ಮುಗೀತಪ್ಪ, ಈಗ ನಿನ್ಗೊಂದು ಟಾಟಾ ಬಾಯ್ ಬಾಯ್, ನೀನ್ ಹೋಗ್ಬಿಡು ಅಂತಂದ್ರೆ ಯಕ್ಷಿಣಿಯನ್ನ ಅಲ್ಲಿಗೇನೆ ನಿಲ್ಲಿಸ್ಬೋದಾ, ಅದನ್ನ ನಿಷ್ಕ್ರಿಯಗೊಳಿಸ್ಬೋದಾ? ಇಲ್ಲ ಅಂದ್ರೆ ಆ ಸಿದ್ಧಿ ಮಾಡ್ಕೊಂಡಿರುವಂತಹ ವ್ಯಕ್ತಿ ಸಾಯೋವರೆಗೂ ಆ ಎನರ್ಜಿ ಅವ್ರ ಜೊತೆಗೆ ಇರತ್ತ? ಇಲ್ಲ ನೋಡಿ, ಪ್ರತಿಯೊಂದಕ್ಕೂ ದಿ ಎಂಡಿಂಗ್ ಇದ್ದೇ ಇರುತ್ತೆ. ಈಗ ಆ ಮನುಷ್ಯನೇ ಸತ್ತೋದ್ನಪ್ಪ, ಯಕ್ಷಿಣಿಯನ್ನ ಆತ್ಮದ ಜೊತೆಗೆ ಕನೆಕ್ಟ್ ಆಗ್ತಾರ? ಆತರ ಅಲ್ಲ ಅದು. ಸಿದ್ಧಿ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ವಿಶೇಷವಾಗಿ ಅವನಿಗೆ ಒಂದು ಶಕ್ತಿ ಇಲ್ಲ, ನನ್ನ ಕೈಲಿ ಆಗಲ್ಲ ಅಂದ ಪಕ್ಷದಲ್ಲಿ ಅದನ್ನ ಉದ್ಯಾಪನೆ ಅಂತ ಹೇಳಿ ಅದನ್ನ ಬಿಡುವಂತದ್ದು ಇರುತ್ತೆ. ಉದ್ಯಾಪನೆ ಅಂದ್ರೆ ಬಿಟ್ಬಿಡೋದು ಅಂತ, ಆ ಥರದ್ದು ಒಂದು ಇರುತ್ತೆ. ಅವಳಿಗೆ ನಮಸ್ಕರಿಸಿ, ಆಯ್ತಾ, ಅದನ್ನು ಕೂಡ ಗುರುಗಳು ಹೇಳ್ಕೊಡ್ಬೇಕು. ಸುಮ್ನೆ ಬರೀ ಸಿದ್ಧಿ ಸಾಧನೆ ಮಾತ್ರ ಕೊಟ್ಬಿಟ್ಟು ಕಳ್ಸ್ಬಿಡೋದಲ್ಲ, A to Z ಪ್ರತಿಯೊಂದನ್ನು ಹೇಳ್ಕೊಡ್ಬೇಕಾಗತ್ತೆ. ಹಾಗಾಗಿ ನಾವು ಆ ಮಾಡ್ಕೊಂಡಿರ್ತಕ್ಕಂಥ ಸಾಧನೆ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಮತ್ತೆ ನಮ್ಗದು ಬೇಡ ಅನಿಸ್ದಾಗ ನಾವು ಅದನ್ನ ಖಂಡಿತವಾಗ್ಲೂ ಬಿಡ್ಬೋದು. ಬಿಟ್ಟ ಮೇಲೆ ನಾವೇನಾದ್ರೂ ಅನ್ಯಾಯದ ಕೆಲಸಗಳು ಮಾಡ್ತೀವಿ, ಅವಳು ನಮ್ಗೆ ಹೆಲ್ಪ್ ಮಾಡಿರ್ತಾಳೆ, ಆ ಹೆಲ್ಪನ್ನ ನಾವು ದುರುಪಯೋಗ ಮಾಡ್ಕೊಳ್ತೀವಿ ಅಂದ್ರೆ ಅವಾಗ ಅವಳು ಎನಿಮೆ ಆಗಿ ಬರ್ತಾಳೆ, ತಿರುಗ್ಬಿದ್ದು ನಮ್ಗೆ ಹಾನಿ ಮಾಡುವಂತದ್ದು ಇರುತ್ತೆ. ಬಟ್ ಯಕ್ಷಿಣಿಯ ಮೂಲ ಉದ್ದೇಶ ಲೋಕ ಕಲ್ಯಾಣವೇನಾ? ಒಳ್ಳೇದಕ್ಕೇನೆ ಸ್ಥಾಪನೆ ಆಗಿರೋದೇನಾ? ಒಳ್ಳೇದಕ್ಕೆ ಸ್ಥಾಪನೆ ಆಗಿರುವಂತ ಯಕ್ಷಿಣಿಯರು ಇದ್ದಾರೆ. ಮತ್ತೆ ಮನುಷ್ಯನ ಒಂದು ಏನಾದ್ರೂ ಒಂದು ತಪ್ಪುಗಳು ಮಾಡ್ತಾರೆ, ಈಗ ಯಾವುದೋ ಒಂದು ಮಾಂತ್ರಿಕ ವಿದ್ಯೆಯಲ್ಲಿ ಏನೋ ಒಂದು ತೊಂದರೆ ಮಾಡ್ಬಿಡ್ತಾರೆ, ಅಮಾಯಕರು ಇರ್ತಾರೆ. ಆತರ ಇದ್ದಾಗ ಅವ್ರನ್ನ ಕಾಪಾಡಕ್ಕಂತಾನು ಬರ್ತಾಳೆ. ಅದು ಬರೋವಂತ ರೂಪ ಬಂದ್ಬಿಟ್ಟು ಕಾಳಿ ರೂಪದಲ್ಲಿ ಬರ್ತಾಳೆ, ಅಂದ್ರೆ ಆ ಶಕ್ತಿಯಾಗಿ ಬರ್ತಾಳೆ. ಈಗ ನೀವು ಪ್ರತ್ಯಂಗಿರ ಅಂತ ಕೇಳಿರ್ತೀರ, ಪ್ರತ್ಯಂಗಿರ ಯಕ್ಷಿಣಿ ಅವಳು. ನಾನು ಹೇಳಿದ್ನಲ್ಲ, ಪಾರ್ವತಿಯ ಒಂದು ಅವತಾರ ಅದು. ಪ್ರತ್ಯಂಗಿರ ಯಕ್ಷಿಣಿ ಅವಳು, ಪ್ರತ್ಯಂಗಿರ ಯಕ್ಷಿಣಿ ಅಂತ. ಆಗ ಮಾತಂಗಿ ಯಕ್ಷಿಣಿ, ಬಗಲಾಮುಖಿ ಯಕ್ಷಿಣಿ, ಚಿನ್ನಮಸ್ತ ಯಕ್ಷಿಣಿ, ಕಾಮಾಖ್ಯ ಯಕ್ಷಿಣಿ, ಕಾಮಾಖ್ಯ ದೇವರು ಕೂಡ ಯಕ್ಷಿಣಿ ಅವಳು. ಸತಿಯ ಒಂದು ಅಂಗ ಅದು, ಯಕ್ಷಿಣಿ ರೂಪದಲ್ಲಿ ಇದೆ. ಅದು ಯೋನಿಕುಂಡ ಅಂತ ಹೇಳ್ತೀವಿ ನಾವು, ಯೋನಿ ರೂಪದಲ್ಲಿ ಇದೆ ಕಾಮಾಖ್ಯ ಅಲ್ಲಿ. ಸೊ ಅಲ್ಲಿರುವಂತ ಆ ಎನರ್ಜಿ ಇದೆಯಲ್ಲ, ಯಕ್ಷಿಣಿ ಎನರ್ಜಿ ಅದು. ಅದಕ್ಕೆ ಅಲ್ಲಿ ನೋಡಿ ಅಂಬುವಾಚಿ ಅಂತ ಒಂದು ಉತ್ಸವ ನಡೆಯುತ್ತೆ, ಲಕ್ಷಗಟ್ಟಲೆ ಜನ ಅಲ್ಲಿ ಬರ್ತಾರೆ, ಸಿದ್ಧಿ ಸಾಧಕರೆಲ್ಲ ಬರ್ತಾರೆ, ಬಂದು ಅಲ್ಲೆಲ್ಲ ಸಿದ್ಧಿಗಳನ್ನ ಮಾಡ್ಕೊಂಡು ಹೋಗ್ತಾರೆ, ಒಂದಷ್ಟು ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡ್ತಾರೆ. ಅಂತಹ ಒಂದು ಜಾಗದಲ್ಲಿ ಅಷ್ಟು ಜನಕ್ಕೆ, ಕೋಟಿಗಟ್ಟಲೆ ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂದ್ರೆ ಅಲ್ಲಿ ಒಂದು ಮಾಯಾಶಕ್ತಿ ಇರ್ಲೇಬೇಕಲ್ವಾ ಅಲ್ವಾ. ಈಗ ನಾರ್ಮಲ್ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಆ ತರದ್ದು ಒಂದು ಇದು ಬರಲ್ಲ, ಶಕ್ತಿ ಇರಲ್ಲ. ಅದೇ ಅಲ್ಲೇ ಸ್ಪೆಷಲ್ ಆಗಿ ಅದಕ್ಕೆ ಕ್ಷೇತ್ರ ಅಂತ ಹೇಳಿ ಕರೆಯೋದು ನಾವು, ಶಕ್ತಿ ಕ್ಷೇತ್ರ, ಶಕ್ತಿ ಪೀಠ ಅಂತ ಹೇಳಿ ಕರಿತೀವಿ ನಾವು. ಹಾಗಾಗಿ ಅಂಡ್ ಯಕ್ಷಿಣಿಯರು ತುಂಬಾ ಕ್ರೌಡ್ ಆಗಿರುವಂತಹ ಜಾಗದಲ್ಲಿ, ತುಂಬಾ ಜನಗಳಿರುವಂತಹ ಜಾಗದಲ್ಲಿ ನಮ್ಮ ಮಧ್ಯೆನೆ ಓಡಾಡ್ಕೊಂಡಿರ್ತಾರ? ಖಂಡಿತವಾಗ್ಲು ಯಕ್ಷಿಣಿಯರು, ನಾನು ಹೇಳಿದ್ನಲ್ಲ, ಎಲ್ಲಾ ಒಂದು ಪ್ರಪಂಚದಲ್ಲೇ ಇರ್ತಾರೆ ಅವರು. ಪ್ರಪಂಚದಲ್ಲೇ ಇರ್ತಾರೆ, ಬೇರೆ 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 ಹೆಸರುಗಳಿಂದ ಕರೀತಾರೆ, ಆಯ್ತಾ. ಜೈನರಲ್ಲಿ ಒಂದ್ ಹೆಸರಿಂದ ಕರೀತಾರೆ, ಕ್ರಿಶ್ಚಿಯನ್ ಅಲ್ಲಿ ಒಂದ್ ಹೆಸರಿಂದ ಕರೀತಾರೆ, ಮುಸ್ಲಿಮ್ಸ್ ಅಲ್ಲಿ ಒಂದ್ ಹೆಸರಿಂದ ಕರೀತಾರೆ, ನಮ್ಮ ಹಿಂದೂಗಳಲ್ಲೂ ಇದ್ದಾರೆ. ಎಲ್ಲಾ ಹೇಳಿದ್ನಲ್ಲ, ಯಕ್ಷಿಣಿ ಲೋಕಮಾತರಹ, ಲೋಕಕ್ಕೆ ತಾಯಿ ಆಗಿರೋದ್ರಿಂದ ಪ್ರತಿಯೊಂದು ಕಡೆನೂ ನಮ್ಮ ಮಧ್ಯಗಳಲ್ಲಿ ಯಕ್ಷಿಣಿ ಇದ್ದೇ ಇರ್ತಾಳೆ. ಈಗ ಕೆಲವರು ರಾತ್ರಿ ದೊಡ್ಡ ಸೆಲೆಬ್ರಿಟಿಗಳಾಗ್ಬಿಟ್ಟಿರ್ತಾರೆ. ನಿನ್ನೆ ಒಂಥರ ಇರ್ತಾರೆ, ನಾಳೆ ತಿರುಗಿ ನೋಡಿದ್ರೆ ಸಿಕ್ಕಾಬಿಟ್ಟೆ ದುಡ್ಡು ಹಣಕಾಸು ಎಲ್ಲ ಓಡಾಡ್ತಾ ಇರತ್ತೆ. ಹಿಂಗಪ್ಪ ಈ ಮನುಷ್ಯ ಬೆಳೆದ್ಬಿಟ್ಟ ಅಂತ ಒಂದು ಯೋಚನೆ ಶುರು ಆಗ್ಬಿಡುತ್ತೆ. ಆಗ ಒಂದು ದೇವರ ಮೊರೆ ಹೋಗಿರ್ತಾರೆ ಅಂತ ಕೆಲವರು ಹೇಳ್ತಾರೆ. ಯಕ್ಷಿಣಿಯರ ಸಾಧನೆ ಮಾಡ್ಕೊಂಡಿದ್ದಾರೆ ಅವರು, ಯಕ್ಷಿಣಿಯರು ಅವ್ರನ್ನ ಬೆಳೆಸ್ತಾರೆ ಅಂತಾನು ಕೂಡ ಹೇಳ್ತಾರೆ. ಇದೆಲ್ಲ ಆಗತ್ತಾ ಇರ್ತಾರ ರಾತ್ರಿ ಬದಲಾಗುವಂಥದ್ದು? ಖಂಡಿತ ಆಗತ್ತೆ, ಆಗಿರ್ತಕ್ಕಂಥವ್ರು ಇದಾರೆ ನಮ್ಮ ಮಧ್ಯದಲ್ಲೇ, ಕನ್ನಡ ಇಂಡಸ್ಟ್ರಿಲೇ ಇದಾರೆ, ಆಯ್ತಾ. ಆದ್ರೆ ಪ್ರಪಂಚಕ್ಕೆ ಹೇಳ್ಕೊಳಲ್ಲ ಅಷ್ಟೇ. ಈಗ ನಾವು ಹೇಳ್ದಂಗೆ ಓಪನ್ ಆಗಿ ಅವ್ರು ಹೇಳ್ಕೊಳಲ್ಲ, ಯಾಕಂದ್ರೆ ಅವ್ರಿಗೆ ಏನಾಗತ್ ಬಿಡತ್ತೆ ಅಂದ್ರೆ ಅವಮಾನ ಆಗತ್ತೆ, ಅವ್ರ ಎಫರ್ಟ್ ಏನಾಗ್ಬೇಕು ಮತ್ತೆ ಅಲ್ವಾ. ಹಂಗಾಗಿ ಕೆಲವರು ಮಾಡ್ಕೊಂಡಿರ್ತಕ್ಕಂಥವ್ರು ಇದಾರೆ. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಒಬ್ರು ಇದಾರೆ, ಅವ್ರ ಹೆಂಡತಿ ಬಂದು ನಮ್ಮ ದಕ್ಷಿಣ ಕನ್ನಡದವರು, ಆಯ್ತಾ. ಅವರು ಬರೀ ಒಂದ್ ಮೂವಿಗೆನೆ ಸೂಪರ್ ಹಿಟ್ ಆಗೋಯ್ತು ಅವ್ರ ಮೂವಿ, ಒಳ್ಳೆ ಬಿಡುದೆಲ್ಲ ಬಂತು,
ಅಂದ್ರೆ ಯಕ್ಷಿಣಿ ಸಿದ್ಧಿ ಸಾಧನೆಯಿಂದಾನೇ ಆಗುತ್ತೆ. ಈ ತರ ನಟರು ಪೊಲಿಟಿಷಿಯನ್ಸ್ಗಳು ತುಂಬಾ ಜನ ನಿಮ್ಮನ್ನ ಕನ್ಸಲ್ಟ್ ಮಾಡೋದು ಇದೆಯಾ ಯಕ್ಷಿಣಿ ಖಂಡಿತ. ಸಾಧನೆಗೋಸ್ಕರ? ಅಯ್ಯೋ ಖಂಡಿತ. ಹ್ಮ್. ನಾನು ಒಂದು ಬೇರೆ ಒಂದು ಮಾಧ್ಯಮದಲ್ಲಿ ಹೇಳಿದೆ, ಜಯಲಲಿತಾ ಅವ್ರನ್ನ ನಾನು ಫಸ್ಟ್ ಮೀಟ್ ಆಗಿದ್ದು. ಜಯಲಲಿತಾ ಅವರು. ಜಯಲಲಿತಾ ಅವ್ರನ್ನ ಅಲ್ಲಿ ಅವ್ರಿಗೆ ಒಂದು ಪ್ರಶ್ನೆಯನ್ನ ಹಾಕ್ಸಿರ್ತಕ್ಕಂಥದ್ದು, ಅದು ಕೊನೆ ಮೂಮೆಂಟ್ ಅಲ್ಲಿ ಏನೇನು ನಡೀತಾ ಇದೆ, ಏನು ಎಷ್ಟು ಜನ ನಿಂತ್ಕೊಂಡಿದ್ರು, ಅಷ್ಟು ಜನರಲ್ಲಿ ಯಾರ್ಯಾರು ವಿನ್ ಆಗ್ತಾರೆ, ಯಾರ್ಯಾರು ಸೋಲ್ತಾರೆ, ಯಾರನ್ನ ನಂಬಬೇಕು, ಯಾರನ್ನ ಹೊರಗಡೆ ಹಾಕ್ಬೇಕು, ಎಲ್ಲಾನು ದೇವಿ ಹೇಳಿದಾಳೆ. ಸೊ ಹಾಗಾಗಿ ಬಹಳಷ್ಟು ಜನ ಬರ್ತಾರೆ, ಆದ್ರೆ ಅವ್ರ ಹೆಸರುಗಳನ್ನೆಲ್ಲ ಹೇಳಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಕೆಲವು ಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರು ಬಂದಿದ್ದಾರೆ, ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ, ಒಳ್ಳೆ ಸಿಂಗರ್ಸ್ ಬಂದಿದ್ದಾರೆ. ಒಬ್ರು ಸಿಂಗರ್ಸ್ ನನ್ನ ಹತ್ರ ಬಂದು ಯಕ್ಷಿಣಿ ವಿದ್ಯೆ ತಗೊಂಡು, ಆಕ್ಚುಲಿ ಅವ್ರ ತಾತ ಬಂದು ಯಕ್ಷಿಣಿ ಆರಾಧಕರು, ಅವರು ತೀರೋದ್ರು. ಮಗನಿಗೆ ಅವ್ರಿಗೆ ಯಕ್ಷಿಣಿದು ವಿದ್ಯೆ ಅಷ್ಟು ಗೊತ್ತಿರ್ಲಿಲ್ಲ, ಬಂದು ನನ್ನ ಹತ್ರ ತಗೊಂಡೋದ್ರು. ಯಕ್ಷಿಣಿ ಸಿದ್ಧಿ ಮಾಡ್ತಾನೆ ಇದ್ದಾರೆ, ತುಂಬಾ ಮೇಲ್ಮಟ್ಟದಲ್ಲಿದ್ದಾರೆ. ಸೊ ಹಾಗಾಗಿ ಹಲವಾರು ಜನ ಬರ್ತಾರೆ. ಯಕ್ಷಿಣಿ ಸಾಧನೆಯಲ್ಲಿ ಕರ್ಣಪಿಶಾಚಿನಿ ಸಾಧನೆ ಕೂಡ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ತುಂಬಾ ಸ್ಪೆಷಲ್ ಆಗಿ ಸುಮಾರು ಚರ್ಚೆಗೊಳಗಾಗಿರುವಂತಹ ಒಂದು ಸಾಧನೆ ಅದು. ಅಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯ ಇದೆಲ್ಲದರ ಬಗ್ಗೆ ಎದುರುಗಡೆ ಕೂತಿರೋನ ಬಗ್ಗೆ ಒಂದು ಕಿವಿಯಲ್ಲಿ ಹೇಳುತ್ತೆ ಅಂತಾರೆ, ನಿಜಾನ? ಕರ್ಣ ಪಿಶಾಚಿನಿ ಅಲ್ವಾ? ಭೂತ ಪ್ರೇತ ಪಿಶಾಚಿಗಳು ಒಂದು ಕಡೆ ಸೇರಿದಾಗ ಅಲ್ಲಿ ಮಹಾ ಒಂದು ಶಕ್ತಿ, ಎನರ್ಜಿ ಸ್ಟಾರ್ಟ್ ಆಗತ್ತೆ. ಅದನ್ನ ನಾವು ಪಿಶಾಚಿನಿ ಅಂತ ಹೇಳಿ ಕರಿತೀವಿ. ಅಂದ್ರೆ ನಿಮ್ಗೆ ಓಪನ್ ಆಗಿ ನಾನು ಪೂರ್ತಿಯಾಗಿ ಹೇಳ್ಬೇಕಂದ್ರೆ, ನೋಡಿ, ಕೆಲವರು ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ ಅನ್ಕೊಳ್ಳಿ, ಆತ್ಮಗಳು, ಅತೃಪ್ತ ಆತ್ಮಗಳು. ಅವೆಲ್ಲ ಆತ್ಮಗಳೆಲ್ಲ ಒಂದ್ ಕಡೆ ಸೇರಿದಾಗ ಅದನ್ನ ನಾವು ಭೂತ ಅಂತ ಹೇಳಿ ಕರಿತೀವಿ. ಭೂತದ ಕಥೆ ಹೇಳ್ತೀನಿ ಅಂತ ಹೇಳ್ತಾ ಇದ್ರಲ್ವಾ ಹಿಂದೆ ತಾತಂದಿರಲ್ಲ, ಭೂತ ಅಂತ. ಆ ಭೂತಗಳೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ಪಿಶಾಚಿ ಅಂತ ಆಗತ್ತೆ. ಅದನ್ನ ಒಂದು ಕರ್ಣ ಪಿಶಾಚಿನಿ ಅಂತಕ್ಕಂಥ ಒಂದು ಎನರ್ಜಿ ಇದೆ. ಆ ಕರ್ಣ ಪಿಶಾಚಿನಿ ಬಂದು ಬಹಳ ನೆಗೆಟಿವ್ ಎನರ್ಜಿ ಅದು. ಆ ಸಾಧನೆ ಮಾಡ್ಕೊಂಡಿದೀನಿ ಅಂತ ಬರೀ ಸುಳ್ಳು ಹೇಳ್ಕೊಂಡು ಎಷ್ಟೋ ಮೀಡಿಯಾದಲ್ಲಿ ಕುತ್ಕೊಂಡು ಏನೇನೋ ಹೇಳ್ತಾ ಇರ್ತಾರೆ. ನಾನಂತೂ ಅದು ನೋಡಿ ಸಾಕಾಗೋಗಿದೆ ನನಗೆ. ಆ ಸಾಧನೆ ಆಕ್ಚುಲಿ ಹೆಂಗೆ ಗೊತ್ತಾ ಮಾಡ್ಬೇಕು? ಆ ಸಾಧನೆಗಳನ್ನ ನಮ್ಮಂಥವ್ರೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಅವರಿಗೆ ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರು ಇರಬಾರ್ದು. ಅವರು ಸ್ವಂತವಾಗಿ ಬಟ್ಟೆಯನ್ನ ಖರೀದಿ ಮಾಡ್ಬಿಟ್ಟು ಹಾಕೋಬಾರ್ದು. ಬೇರೆಯವರು ಬಿಸಾಕಿರ್ತಕ್ಕಂಥ, ಕೊಡ್ಲೂಬಾರ್ದು, ದಾನನೂ ತಗೋಬಾರ್ದು. ಬಿಸಾಕಿರ್ತಕ್ಕಂಥ ಬಟ್ಟೆನ ಹಾಕೋಬೇಕು, ಆಯ್ತಾ? ಮತ್ತೆ ಸ್ಮಶಾನದಲ್ಲಿ ಬಿದ್ದಿರ್ತಕ್ಕಂಥ ಅನ್ನವನ್ನು ತಿನ್ಬೇಕು. ಸ್ನಾನ ವರ್ಷಕ್ಕೆ ಒಂದೇ ಸ್ನಾನ, ಅದು ಸಿಕ್ಕದಾಗ ಮಾತ್ರ, ಮನ್ಸಿದ್ದಾಗ ಮಾತ್ರ. ಈ ತರ ಎಲ್ಲ ಮಾಡ್ಕೊಂಡು ಮಾಡುವಂತ ಸಾಧನೆ ಅದು, ಆಯ್ತಾ? ಅದನ್ನ ಕರ್ಣಪಿಶಾಚಿನಿ ಸಾಧನೆ ಅಂತ ಹೇಳ್ತಾರೆ. ಅದನ್ನ ಈ ಅಗೋರಿಗಳು, ನಾಗಸಾಧುಗಳು ಇವರೆಲ್ಲ ಮಾಡ್ಕೊಂಡಿರ್ತಾರೆ. ಸಾಧನೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಮಾಡ್ಕೊಂಡಿದ್ದಾರೆ. ಆದ್ರೆ ಸಾಮಾನ್ಯವಾಗಿ ಈ ಸಾಧನೆ ಮಾಡ್ಕೊಳ್ಳೋದು ಬಹಳ ಕಷ್ಟ. ಮತ್ತೆ ಸಾಧನೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಕಿವಿಲಿ ಎಲ್ಲವೂ ಬರ್ತಾ ಇರುತ್ತೆ, ಆಗ್ತಾ ಇರುತ್ತೆ. ಅದನ್ನ ಎಷ್ಟೋ ಜನಕ್ಕೆ ಅವರು ಬಂದಿರ್ತಕ್ಕಂಥವ್ರಿಗೆಲ್ಲ ಒಳ್ಳೇದಕ್ಕೋಸ್ಕರ ಅವ್ರ ಹತ್ರ ಹೋಗಿರ್ತಾರೆ. ಅವ್ರು ಸಾಧನೆ ಆಗಿದೆ ಅಂತ ಹೇಳಿರಲ್ಲ. ನನಗೆ ತುಂಬಾ ಕಷ್ಟ ಇದೆ ಸ್ವಾಮಿ, ನನ್ನ ತಂದೆ ತುಂಬಾ ಸೀರಿಯಸ್ ಆಗಿದ್ದಾರೆ, ಹೋಗಪ್ಪ ಇನ್ನೊಂದು 3 ತಿಂಗಳಲ್ಲಿ ಅವ್ರು ತೀರೋಗ್ತಾರೆ, ಅವ್ರು ತೀರೋದ ತಕ್ಷಣ ನೀನ್ ಕೋಟ್ಯಾಧೀಶ್ವರ ಆಗ್ಬಿಡ್ತೀಯ, ಇವನ್ ಯಾರೋ ಹುಚ್ಚ ಹೇಳ್ತಾ ಇದ್ದಾನೆ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ. 3 ತಿಂಗಳ ತಂದೆ ಸತ್ತೋಗ್ತಾರೆ. ಇವನಿಗೆ ತಂದೆ ಇಟ್ಟಿರ್ತಕ್ಕಂಥ ಎಲ್ಲಾ ಒಂದು ಆಸ್ತಿನೂ ಇವನಿಗೆ ಸಿಗುತ್ತೆ, ಇವನ್ ಕೋಟ್ಯಾಧೀಶ್ವರ ಆಗ್ಬಿಡ್ತಾರೆ. ಅದು ಹೆಂಗೆ ಅಂದ್ರೆ ಕರ್ಣ ಪಿಶಾಚಿನಿ ಬಂದು ಹೇಳುವಂತದ್ದು ಕಿವಿಯಲ್ಲಿ. ಅವರಿಗೆ ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಯಾರು ಇರೋದಿಲ್ಲ. ಅವ್ರಿಗೆ ಪಬ್ಲಿಸಿಟಿ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಪಿಶಾಚಿನಿ ಸಾಧನೆ ಮಾಡ್ಕೊಂಡು ಇರ್ತಾರೆ ಅವರು. ಆದ್ರೆ ಇದ್ರಲ್ಲಿ 2 ಇದೆ, ಕರ್ಣ ಯಕ್ಷಿಣಿ, ಕರ್ಣ ಪಿಶಾಚಿನಿ. ಕರ್ಣ ಯಕ್ಷಿಣಿ ಬಂದ್ಬಿಟ್ಟು ಪಾಸಿಟಿವ್ ಎನರ್ಜಿ, ಕರ್ಣ ಪಿಶಾಚಿನಿ ಬಂದು ನೆಗೆಟಿವ್ ಎನರ್ಜಿ. ಪಿಶಾಚಿನಿ ದೈತ್ಯವಾಗಿರ್ತಾಳೆ, ರಾಕ್ಷಸ ತರ ಇರ್ತಾಳೆ. ಯಕ್ಷಿಣಿ ದೇವತೆಗಳ ತರ ಇರ್ತಾಳೆ. ಕರ್ಣ ಯಕ್ಷಿಣಿ ಸಾಧನೆಯೂ ಸೇಮ್ ಅದೇ ತರನೇ. ಅವಳು ಕೂಡ ಕಿವಿಲಿ ಬಂದು ಹೇಳುವಂತದ್ದು, ಹೆಂಡತಿ ತರ ಇರುವಂತದ್ದು. ಆ ಸ್ಥಾನ ಕೊಡ್ಬೇಕು ಅವಳಿಗೆ, ಹೆಂಡತಿ ಸ್ಥಾನ ಕೊಡ್ಬೇಕು, ಜೊತೆಲೇ ಇಟ್ಕೋಬೇಕು. ಅದು ಕರ್ಣ ಯಕ್ಷಿಣಿ ಸಾಧನೆ. ಬಹಳಷ್ಟು ಜನ ಮಾಡ್ಕೊಂಡವ್ರು ಇದ್ದಾರೆ. ಅದನ್ನ ಸಾಮಾನ್ಯವಾಗಿ ಕೆಲವರೆಲ್ಲ ಮಾಡ್ಕೊಂಡಿದ್ದಾರೆ. ಬಹಳ ಒಂದು ಒಳ್ಳೆಯ ಹೈ ಲೆವೆಲ್ ಒಂದು ಹುದ್ದೆಯಲ್ಲಿ ಇರ್ತಕ್ಕಂಥವರೆಲ್ಲ ಇದನ್ನ, ಈ ಸಾಧನೆನ ಮಾಡ್ಕೊಂಡಿದ್ದಾರೆ, ತುಂಬಾ ಅನುಕೂಲ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರ ಒಂದು ಸ್ವಾರ್ಥಕ್ಕೆ ಮಾಡ್ಕೊಳಂಗಿಲ್ಲ. ಅವರು ಜನಗಳ ಒಂದು ಅನುಕೂಲ ಅಭಿವೃದ್ಧಿಗೋಸ್ಕರ ಇದನ್ನ ಉಪಯೋಗ ಮಾಡಬೇಕು. ಇದನ್ನ ಕರ್ಣ ಯಕ್ಷಿಣಿ ಸಾಧನೆ ಅಂತ ಹೇಳಿ ಕರೀತಾರೆ. ಕರ್ಣ ಪಿಶಾಚಿನಿ ಸಾಧನೆ ಏನಾಗತ್ತೆ ಅಂದ್ರೆ ಕೊನೆಗೆ ಅವ್ರಿಗೆ ಸಾವಾಗತ್ತೆ. ಅವಳು ಹಾಗೆ ಹೀಗೆ ಬಿಡಲ್ಲ, ಭೀಕರವಾಗಿ ಅವ್ರು ಕೊನೆ ಕಾಣ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗ್ಲು ಅವ್ರಿಗೆ ಏನಾಗತ್ತಂದ್ರೆ ಅವರು ದೇಹದಲ್ಲಿ ಇರ್ತಕ್ಕಂತ ಪೂರ್ತಿ ರಕ್ತವನ್ನ ಹೀರ್ಬಿಡ್ತಾಳೆ ಅವಳು, ಆಯ್ತಾ? ಅವ್ರ ಜೊತೆನೇ ಇರ್ಬೇಕು ಅವಳು, ಒಂದು ಕ್ಷಣನೂ ಆ ಕಡೆ ಈ ಕಡೆ ಬಿಟ್ಟು ಹೋಗಂಗಿಲ್ಲ.
ಮತ್ತೆ ಅವಳು ಏನು ಹೇಳ್ತಾಳೆ ಅದನ್ನೇ ಕೇಳಬೇಕು. ಹೋಗಿ ನೀನು ಇಂಥ ಕಡೆ ಬಿದ್ದೋಗು ಅಂದ್ರೆ ಬಿದ್ದೋಗ್ಬೇಕು. ನಡ್ಲಿಸ್ತಾಳೆ ಅವಳು, ತುಂಬಾ ನಡ್ಲಿಸ್ತಾಳೆ ಕರ್ಣಪಿಶಾಚಿನಿ. ಎಷ್ಟೋ ಜನ ಅಂತ ಬಂದು ಕೇಳ್ತಾರೆ, ಗುರುಗಳೇ ಕರ್ಣಪಿಶಾಚಿನಿ ಸಾಧನೆ ಕೊಟ್ಬಿಡಿ ನನಗೆ ಅಂತ. ತುಂಬಾ ಕಷ್ಟದಲ್ಲಿ ಇದೀನಿ ಗುರುಗಳೇ ನಾನು ಅಂತಾರೆ. ಅಲ್ಲ, ಕಷ್ಟದಲ್ಲಿ ಇರೋದಕ್ಕೂ ಕರ್ಣಪಿಶಾಚಿನಿ ಸಾಧನೆಗೂ ಏನು ಸಂಬಂಧ? ಇನ್ನೂ ಕಷ್ಟಕ್ಕೆ ಹೋಗ್ತೀಯ ಅನ್ನೋ ತರ. ಹೌದು, ನನಗೆ ಅದೇ ಅನ್ಸುತ್ತೆ. ಇಲ್ಲ, ಆಮೇಲೆ ಹೋಗ್ತಾರೆ, ಇಲ್ಲ ಗುರುಗಳೇ ನಾನು ಹೋಗಿದ್ದೆ, ಈ ಕಡೆ ಒಂದು ಏರಿಯಾಗ ಹೋಗಿದ್ದೆ, ಅಲ್ಲಿ ಕರ್ಣಪಿಶಾಚಿನಿ ಸಾಧನೆ ಕೊಡ್ತಾ ಇದಾರೆ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ದಿನ ಬಂದ್ಬಿಟ್ಟು, ಗುರುಗಳೇ ಯಾಕೋ ಆ ಸಾಧನೆ ನನಗೆ ಆಗ್ಲೇ ಇಲ್ಲ, ಆ ದೇವಿ ಬಂದೇ ಇಲ್ಲ, ಹಂಗಾರೆ ಮೋಸ ಮಾಡಿದ್ರು ಅವರು ಅಂತ ಕೇಳ್ತಾರೆ. ಎಲ್ಲಾನು ಅವ್ರ ಹತ್ರನೇ ಇರುತ್ತೆ ಆನ್ಸರ್ಸ್. ಹೀಗಿರುತ್ತೆ ಸಾಧನೆ. ಅಂಡ್ ಸಾತ್ವಿಕವಾಗಿ ಈ ಎಲ್ಲಾ ಸಾಧನೆಗಳನ್ನ ಮಾಡ್ಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗಲ್ಲ? ಕೆಲವೊಂದ್ಸಲಿ ತಾಮಸಿಕವಾಗಿ ಮದ್ಯ, ಮಾಂಸ, ಮತ್ತೆ ಅಶುದ್ಧವಾದಂತಹ ದೇಹ, ಅದೇ ರೀತಿ ಬಟ್ಟೆ ಹಾಕೊಳ್ಳೋದಾಗ್ಲಿ, ಆ ನಿಯಮಗಳು, ಅಥವಾ ಈ ಸ್ಮಶಾನದಲ್ಲೇ ಇವನ್ನೆಲ್ಲ ಮಾಡೋದು, ಈ ತರದ ಯಾಕೆ ಸಾತ್ವಿಕವಾಗಿ ಒಳ್ಳೆ ಭಾವನೆಯಲ್ಲೇ ಯಾಕೆ ಕೆಲವೊಂದು ಯಕ್ಷಿಣಿಯರನ್ನ ನಾವು ಸಾಧನೆ ಮಾಡ್ಕೊಳಕ್ಕಾಗಲ್ಲ? ಅಲ್ಲ, ಇವಾಗ ಒಂದು ಸಾಧನೆ ಅಂದಾಗ ಕೊಳಕಾಗಿರ್ಬೇಕು, ಹಂಗಿರ್ಬೇಕು, ಈ ತರ ಮಾಡ್ಬೇಕು, ಆ ತರ ಇಲ್ವಲ್ಲ. ಎಲ್ಲಿ ಯಾವ ಗ್ರಂಥದಲ್ಲೂ ಅದನ್ನ ಬರ್ದಿಲ್ಲ. ಕೊಳಕಾಗಿದ್ದು ಮಾಡುವಂತದ್ದು ಸಾಧನೆ ಅಲ್ಲ ಅದು. ಅದು ಫ್ರಾಡ್ ಮಾಡೋದಷ್ಟೇನೆ. ಅಂದ್ರೆ ಜನಗಳಿಗೆ ತೋರ್ಸ್ಬೇಕಲ್ಲ, ನಾನು ಜಡೆ ಬಿಟ್ಟಿದೀನಿ, ಮೀಸೆ ಬಿಟ್ಟಿದೀನಿ, ನಾನು ದೊಡ್ಡ ಇದಿಟ್ಕೊಂಡಿದೀನಿ, ನಾನು ತುಂಬಾ ದೊಡ್ಡದಾಗಿ ಸಿದ್ಧಿ ಮಾಡ್ಕೊಂಡು ತೋರಿಸ್ಬೇಕಲ್ಲ. ಅದಕ್ಕೆ ಆತರ ಎಲ್ಲ ಮಾಡ್ತಾರೆ. ಈಗ ಎಷ್ಟೋ ಜನ ಹಂಗಿದ್ದಾರೆ, ಆಯ್ತಾ, ನಾನು ದೊಡ್ಡ ಸಿದ್ಧಿ ಮಾಡಿದೀನಿ, ಭೈರವ ಸಿದ್ಧಿ ಮಾಡಿದೀನಿ, ಕಾಳಿ ಸಿದ್ಧಿ ಮಾಡಿದೀನಿ, ಅದೆಲ್ಲ ಸಾಧನೆ ಅಲ್ಲ ಅದು. ಯಾವುದೇ ಒಬ್ಬ ತಾಂತ್ರಿಕರಾಗ್ಲಿ, ಮಾಂತ್ರಿಕರಾಗ್ಲಿ, ಆಯ್ತಾ, ಸಾತ್ವಿಕ ರೀತಿಯಲ್ಲಿ ಇರ್ತಾರೆ. ತುಂಬಾ ಹೈ ಲೆವೆಲ್ ಎನರ್ಜಿಯನ್ನ ತಗೊಂಡು ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಕೊಳ್ಕೊಳಕ್ಕಾಗಿ ಇದ್ಕೊಂಡು ಸಾಧನೆ ಮಾಡ್ತೀನಿ ಅಂದ್ರೆ ಅದು ಮುಟ್ಟಾಳ್ತನ ಅವ್ರದ್ದು. ಅದು ಸಾಧನೆ ಅಂತ ಆಗಲ್ಲ. ಅದು ಯಾವ ಗ್ರಂಥದಲ್ಲೂ ಆತರ ಇಲ್ಲ. ಈಗ ನಾವು ಯಾವುದೇ ಒಂದು ಭೂತ ಸಿದ್ಧಿ ಆಗ್ಲಿ, ಪ್ರೇತ ಸಿದ್ಧಿ ಆಗ್ಲಿ, ಪಿಶಾಚಿ ಸಿದ್ಧಿ ಆಗ್ಲಿ, ಈ ತರದ್ ಯಾವ್ದಾದ್ರು ಹೋದ್ರೆ, ಅಥವಾ ತಾಂತ್ರಿಕರೇ ಆಗ್ಲಿ, ಈಗ ಎಷ್ಟೋ ಜನ ಈ ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷಣ, ಉಚ್ಚಾಟನ ಪ್ರಯೋಗಗಳನ್ನೆಲ್ಲ ಮಾಡ್ತಾ ಇರ್ತಾರಲ್ಲ, ಯಾವುದೇ ಪ್ರಯೋಗ ಮಾಡಿದ್ರು ಕೂಡ ಅವರು ಶುಚಿಯಾಗಿರ್ಬೇಕು. ಕೊಡುವಂಥದ್ದು ಆಹಾರ ಇದೆಯಲ್ಲ, ಅದು ಹೆಂಗಿದ್ರು ಪರವಾಗಿಲ್ಲ, ಆದ್ರೆ ಅವ್ರು ಶುಚಿಯಾಗಿದ್ದುಕೊಂಡೇ ಮಾಡ್ಬೇಕು. ಈ ತರ ಇರುತ್ತೆ. ಸ್ನಾನ ಮಾಡಿ, ಆಯ್ತಾ, ಒದ್ದೆ ಬಟ್ಟೆಯಲ್ಲಿ ಕುತ್ಕೊಂಡು ಮಾಡ್ಬೇಕು. ಗಲೀಜಾಗಿ ಇದ್ಕೊಂಡು ಮಾಡೋವಂಥದ್ದು ಅದು ಕೆಲವರೆಲ್ಲ ಹೇಳ್ತಾರೆ ಆತರ. ಆದ್ರೆ ಅದೆಲ್ಲ, ಅದು ಸಿದ್ಧಿ ಅಲ್ಲ, ಅದು ಸಾಧನೆ ಅಲ್ಲ. ಈ ಯಂತ್ರ, ತಂತ್ರ, ಮಂತ್ರ ಅನ್ನೋ 3 ವ್ಯಾಖ್ಯಾನದಲ್ಲಿ ಅಥವಾ ವರ್ಡ್ಸ್ ಗಳಲ್ಲಿ ಯಂತ್ರ ಅನ್ನೋ ಒಂದು ವಿಷಯ ಬಂದಾಗ ಏನಾಗುತ್ತೆ, ಈ ದೇವಸ್ಥಾನದಲ್ಲಿ ಕೆಲವೊಂದ್ ಕಡೆ ನೋಡಿರ್ತೀವಿ, ಶ್ರೀಚಕ್ರದ ಯಂತ್ರ ಇರುತ್ತೆ, ಕುಬೇರನ ಯಂತ್ರ ಇರುತ್ತೆ, ಅದ್ರೊಂದಷ್ಟು ರೇಖೆಗಳಿರುತ್ತೆ, ಒಂದು ಚಕ್ರ ಬರ್ದಿರ್ತಾರೆ, ಒಂದು ತಾಮ್ರದ ಪ್ಲೇಟ್ ಇರುತ್ತೆ. ಏನಾದ್ರ ಮಹತ್ವ? ಯಾಕೆ ದೇವಸ್ಥಾನಗಳಲ್ಲೋ ಅಥವಾ ಕೆಲವೊಂದು ಅಂಗಡಿಗಳಲ್ಲೋ, ಕೆಲವೊಂದು ಮಂದಿರಗಳಲ್ಲೋ, ಅಥವಾ ಕೆಲವೊಂದು ಆಶ್ರಮಗಳಲ್ಲೋ ಇದನ್ನ ಹಾಕಿರ್ತಾರಲ್ಲ, ಏನಿದ್ರ ಉದ್ದೇಶ? ನೋಡಿ, ಯಂತ್ರ ಅಂತ ಕೇಳಿದಾಗ ಯಂತ್ರದೊಂದು ಕತೆ ಇದೆ. ಈಗ ನೀವು ಮೊಬೈಲ್ ಅಲ್ಲಿ ಸಿಮ್ ಕಾರ್ಡ್ ಹಾಕೊಂಡಿರ್ತೀರಲ್ವಾ, ಸಿಮ್ ಕಾರ್ಡ್ ಅಲ್ಲಿ ಒಂದು ಚಿಕ್ಕದಾಗಿ ಗೋಲ್ಡ್ ಕಲರ್ ಅಥವಾ ಸಿಲ್ವರ್ ಕಲರ್ ಒಂದು ಪ್ಲೇಟ್ ಇರುತ್ತೆ, ನೋಡಿರ್ತೀರಲ್ಲ. ಅದ್ರ ಮೇಲೆ ಗೆರೆಗಳಿದೆ. ಅದು ಏನು? ಅದು ಏನಂದ್ರೆ ಚಿಪ್. ಅದು ಸ್ಯಾಟಲೈಟ್ ಕನೆಕ್ಟ್ ಆಗಿದೆ. ನಾವು ಇಲ್ಲಿಂದ ಫೋನ್ ಮಾಡಿದ್ರೆ ಫಾರಿನ್ಗೂ ಮಾಡ್ಬೋದು, ಎಲ್ಲಿ ಯಾವ ದೇಶಕ್ಕೆ ಬೇಕಾದ್ರೂ ಮಾಡ್ಬೋದು ಅಲ್ವಾ. ಅದೇ ತರ ಏನು ಸ್ಯಾಟಲೈಟ್ಗೆ ನಾವು ಫೋನ್ ಮುಖಾಂತರನೇ ಮಾಡ್ತೀವಿ ಅಷ್ಟು ಚಿಕ್ಕ ಚಿಪ್ಪಲ್ಲಿ, ಅಂದ್ರೆ ನಾವು ಬರೆಯುವಂತ ಯಂತ್ರ ಇದೆಯಲ್ಲ, ಅದು ಇಡೀ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ಯಾವಾಗ್ಲೂ ಕೂಡ ಬರ್ದಿರುವಂತ ಯಂತ್ರಗಳಿದೆಯಲ್ಲ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲಿ ಬೀಜಾಕ್ಷರಗಳು ತುಂಬಿರುತ್ತೆ. ಆ ಬೀಜಾಕ್ಷರಗಳು ಅಂದ್ರೆ ಏನು ಅಂದ್ರೆ ಕೋಡಿಂಗ್. ಅದು ಈಗ ವೆಬ್ಸೈಟ್ ಮಾಡೋರು ಗೊತ್ತು. ವೆಬ್ಸೈಟ್ ಅಲ್ಲಿ ಕೋಡಿಂಗ್ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಮಾಡ್ತು ಅಂದ್ರೆ ಫುಲ್ ವೆಬ್ಸೈಟೇ ಅಲ್ಲಾಡೋಗ್ಬಿಡುತ್ತೆ, ಸರಿಯಾಗಿ ಕಾಣಿಸೋದಿಲ್ಲ. ಒಂದು ಟಿವಿ ಪರದೆನೂ ಅಷ್ಟೇ, ಯಾವ್ದಾದ್ರು ಅಷ್ಟೇನೆ, ನಾವು ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದು ಫುಲ್ ಅದು ಬ್ಲರ್ ಬರೋದೋ ಅಥವಾ ಅಲ್ಲಾಡೋದೋ ಎಲ್ಲ ಆಗುತ್ತೆ. ಹಂಗಾಗಿ ಆ ಮಂತ್ರಗಳನ್ನ ಕರೆಕ್ಟಾಗಿ ಆ ಯಂತ್ರದ ಮಧ್ಯದಲ್ಲಿ ಇಡಬೇಕು. ಇಟ್ಬಿಟ್ಟು ಅದಕ್ಕೆ ಅಷ್ಟಾವಿಧಾರ್ಚನೆ ಪೂಜೆಯನ್ನು ಮಾಡಬೇಕು. ಅವರು ಸಿದ್ಧಿ ಮಾಡ್ಕೊಂಡಿರ್ಬೇಕು. ಸುಮ್ನೆ ಯಂತ್ರ ಬರೆದ್ಬಿಟ್ಟು ಎಲ್ಲೋ ಪುಸ್ತಕದಲ್ಲಿ ಇದೆ ಅಂದ್ಬಿಟ್ಟು ಬರೆದ್ಬಿಟ್ಟು ಕೊಟ್ಬಿಡೋದಲ್ಲ, ಅದಕ್ಕೆ ಸಿದ್ಧಿ ಮಾಡ್ಕೊಂಡಿರ್ಬೇಕು. ಯಾಕೆ ಅವರು ಹಂಗೆ ಮಾಡ್ಕೊಟ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ಅದು ರಿವರ್ಸ್ ಹೊಡಿಯುತ್ತೆ ಯಂತ್ರಗಳು. ಒಂದು ಸಲ ರಿವರ್ಸ್ ಹೊಡಿತು ಅಂದ್ರೆ ಇಡೀ ಅವ್ರ ವಂಶನೇ ಹೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಇದೆ ಯಂತ್ರದ ವಿಚಾರ. ಮತ್ತೆ ಈ ಲೋಕಲ್ ಯಂತ್ರಗಳು ಸಿಗುತ್ತೆ ಈ ಅಂಗಡಿಗಳಲ್ಲೆಲ್ಲ, ಪ್ರಿಂಟ್ ಆಗಿರೋವಂಥದ್ದು, ಬರ್ದಿರೋಂಥ ಯಂತ್ರ. ಅಂತ ಯಂತ್ರಗಳು ಅದು ನೋಡಿದ್ರೇನೆ ಗೊತ್ತಾಗುತ್ತೆ ಪ್ರಿಂಟ್ ಆಗಿರೋ ಯಂತ್ರ ಅಂತ. ಗೋಲ್ಡ್ ಕಲರ್ ಅಲ್ಲಿ ಎಲ್ಲ ಸಿಗುತ್ತೆ. ಬಟ್ ಯಂತ್ರಗಳನ್ನ ಮಾರಾಟನೂ ಮಾಡ್ತಾರಲ್ಲ, ಈ ಅಂಗಡಿಗೆ ಶ್ರೇಯಸ್ ಆಗ್ಲಿ ಅಂತ ಅನ್ಬಿಟ್ಟು ತಗೊಂಬಂದ್ ಇಟ್ಕೋತಾರೆ ಕುಬೇರನೇ. ಹೌದು, ಅದು ಏನು ವರ್ಕ್ ಆಗಲ್ಲ. ಅದು ಸುಮ್ನೆ, ಅದು ಏನ್ ಗೊತ್ತಾ, ಯಾವುದೇ ಇವಾಗ ಎಲ್ಲಾ ಯಂತ್ರಗಳು ಅಷ್ಟೇನೆ ಬರಿಬೇಕು. ಸಿದ್ಧಿ ಆದವರು ಬರೆದ್ಬಿಟ್ಟು ಅದಕ್ಕೆ
ಅಷ್ಟಾವಿಧ ಅರ್ಚನೆಯನ್ನ ಮಾಡಿ ಆ ಯಂತ್ರದ ಹಿಂದೆಗಡೆ ಸ್ವಲ್ಪ ಗಿಡಮೂಲಿಕೆಗಳನ್ನ ಇಟ್ಟು ಜೀವ ಕೊಟ್ಟೋದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಹೌದು ಮಾಡ್ಲೇಬೇಕು. ಮಾಡ್ಬಿಟ್ಟು ಅದನ್ನ ನೀಟಾಗಿ ಫ್ರೇಮ್ ಗಿಮ್ ಹಾಕಿ ಎಷ್ಟು ದಿನ ಪೂಜೆ ಮಾಡ್ಬೇಕು ಅಂತ ಹೇಳ್ಬೇಕು, ಅವ್ರಿಗೆ ಯಾವ ತರ ಮಾಡ್ಬೇಕು ಅಂತ ಹೇಳ್ಬೇಕು, ಯಾವ ಮಂತ್ರ ಮಾಡ್ಬೇಕು ಅಂತ ಹೇಳ್ಬೇಕು, ಯಾವ ದಿಕ್ಕಲ್ಲಿ ಕುತ್ಕೋಬೇಕು ಅಂತ ಹೇಳ್ಬೇಕು, ಆ ಪೂಜೆ ಮಾಡ್ಬೇಕಾದ್ರೆ ನೀವು ಯಾವ ತರ ಡ್ರೆಸ್ ಅನ್ನ ಹಾಕೋಬೇಕು ಅಂತ ಹೇಳ್ಬೇಕು, ಇವೆಲ್ಲ ಇರುತ್ತೆ ಆಯ್ತಾ. ಸೊ ಹಾಗಾಗಿ ಯಂತ್ರದ್ದು ಒಂದು ವಿಚಾರನೇ ಅದ್ಭುತವಾಗಿರ್ತಕ್ಕಂಥದ್ದು. ಆ ಯಂತ್ರದಲ್ಲಿ ಎಷ್ಟು ಎನರ್ಜಿ ಇದೆ ಅಂದ್ರೆ ಇಂತಿಂತ ಕೆಲ್ಸಕ್ಕೆ ಇಂತಿಂತ ಯಂತ್ರವನ್ನ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತಕ್ಕಂಥದ್ದಿದೆ. ಒಂದು ವ್ಯಾಪಾರ ಇರ್ಬೋದು, ಸಂತಾನ ಇರ್ಬೋದು, ವಿವಾಹ ಇರ್ಬೋದು, ಈ ತರದ್ದೆಲ್ಲ ಯಂತ್ರಗಳಿದೆ. ಅದಕ್ಕೆ ಅದು ಸಿದ್ಧಿ ಆದವ್ರ ಹತ್ರನೇ ಬರ್ಸ್ಬೇಕು, ಸುಮ್ಸುನೆ ಬರೆಯೋದಲ್ಲ ಅದನ್ನ. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಯಂತ್ರಗಳ ರಾಜ ಶ್ರೀಚಕ್ರ. ಶ್ರೀಚಕ್ರನ ನಾವೇನಂತೀವಿ, ಯಂತ್ರಗಳ ರಾಜ ಅಂತೇಳಿ ಕರಿತೀವಿ. ಯಾಕೆ ಯಂತ್ರಗಳ ರಾಜ ಅದು ಅಂದ್ರೆ ಫಸ್ಟ್ ಬಂದಿದ್ದೆ ಶ್ರೀಚಕ್ರ. ಆದಿಶಂಕರಾಚಾರ್ಯರು ಮಧುರೆಗೆ ಹೋಗ್ತಾರೆ. ಅಲ್ಲಿ ಮೀನಾಕ್ಷಿ ಬಂದ್ಬಿಟ್ಟು ರಾಕ್ಷಸಿ ತರ ಇರ್ತಾಳೆ. ನನಗೆ ಮಾಂಸ ಬೇಕು, ರಕ್ತ ಬೇಕು, ಮೂಳೆ ಬೇಕು ಅಂತ ಹೇಳ್ಬಿಟ್ಟು ಉಗ್ರಾವತಾರದಲ್ಲಿ ಕೂತ್ಬಿಟ್ಟಿರ್ತಾಳೆ ಅವಳು. ನಂಗೆ ಬೇಕು ಬೇಕು ಅಂತ. ಯಾರನ್ನು ಬಂದ್ರು ಬಿಡಲ್ಲ ಅವಳು. ಪೂಜೆ ಮಾಡಕ್ಕೆ ಅಂತ ಹೋದ್ರೆ ಚಕ್ ಅಂತ ತಗೊಂಡು ತಿನ್ಬಿಡ್ತಾಳೆ ಮೀನಾಕ್ಷಿ. ಆ ಥರ ಇರ್ತಾಳೆ. ಅವಾಗ ಶಂಕರಾಚಾರ್ಯರು ಹೋಗ್ತಾರೆ. ಹೋದ ತಕ್ಷಣ ಯಾವುದೋ ಒಂದು ಮುದ್ದು ಮಗು ಬಂದಿದೆ, ಆ ಮಗುನೇನು ತಿನ್ನೋದು ಅಂತ ನೋಡ್ತಾ ಇರ್ತಾಳೆ ಇವಳು. ಆ ಶಂಕರಾಚಾರ್ಯರು ಆ ದೇವಿನ ನೋಡ್ತಾ ಇರ್ತಾಳೆ. ಅಮ್ಮ ಎಷ್ಟು ಸುಂದರವಾಗಿದೆಯಾ, ನಾವು ಆಟ ಆಡೋಣ ಬಾಮ್ಮ ಅಂತ ಕರೀತಾರೆ. ನನಗೆ ಇವಾಗ ಹೊಟ್ಟೆ ಎಸಿತಾ ಇದೆ, ನೀನು ಆಟ ಆಡಕ್ಕೆ ಬಾ ಅಂತ ಹೇಳಿ ಕರಿತೀಯ, ನೀನು ತಿನ್ಬಿಡ್ತೀನಿ ಅಂತ ಹೇಳ್ತಾರೆ. ಒಂದು ಆಟ ಆಡೋಣ, ಆಮೇಲೆ ತಿನ್ನು ನನ್ನ ಅಂತ. ಆಯ್ತು ಅಂತ ಹೆಂಗೆಂಗೋ ಮಾಡಿ ಒಪ್ಸ್ತಾರೆ ಅವರು. ಸ್ವಲ್ಪ ಮುದ್ದಾಗಿ ಮಾತಾಡಿ ಸಂಸ್ಕೃತ ಅದು ಇದು ಎಲ್ಲ ಶ್ಲೋಕಗಳನ್ನ ಹೇಳಿ ಅವನ್ನ ಒಪ್ಸ್ಬಿಡ್ತಾಳೆ. ಈ ಮೀನಾಕ್ಷಿ ಕೂತ್ಕೊಳ್ತಾಳೆ ಆಟಕ್ಕೆ. ಯಾವ ಆಟ ಅಂದರೆ ಪಗಡೆ ಆಟ. ಕೂತ್ಕೊಂಡಾಗ ಏನು ಮಾಡ್ತಾಳೆ, ಆ ಕೂತ್ಕೊಂಡಿದ್ದ ಕಡೆ ಏನಾಗುತ್ತೆ, ಅಲ್ಲಿ ನೋಡ್ತಾರೆ ಅವರು ಎಲ್ಲಿ ಕೂತ್ಕೊಂಡಿದ್ದಾಳೆ ಇವಳು ಅಂತ. ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಮಂತ್ರಗಳು ಏನು, ನಾನು ಮುಂಚೆನೆ ನಿಮ್ಗೆ ಒಂದು ಹೇಳಿದ್ನಲ್ಲ ವಿಚಾರ, ಯಾವುದೇ ಒಂದು ದೇವತೆಗಳು ಕೂತ್ಕೋಬೇಕಾದ್ರೂ ಚಕ್ರದಲ್ಲೇ ಕೂತ್ಕೊಳ್ಳೋದು ಆಯ್ತಾ. ಒಂದು ಚಕ್ರ ಇರುತ್ತೆ, ಆ ಚಕ್ರದಲ್ಲಿ ಕೆಲವು ಮಂತ್ರಗಳು ಇರುತ್ತೆ. ಆ ಮಂತ್ರದ ಮಧ್ಯದಲ್ಲಿ ಇವಳು ಕೂತಿರ್ತಾಳೆ ಮೀನಾಕ್ಷಿ, ಪಗಡೆ ಆಟ ಆಡ್ತಾ ಇರ್ತಾಳೆ. ಪ್ರತಿ ಆಟದಲ್ಲೂ ಶಂಕರಾಚಾರ್ಯರು ಗೆಲ್ತಾರೆ. ಅಲ್ಲಿರುವಂತ ಒಂದೊಂದು ಅಕ್ಷರವನ್ನು ಅಳಿಸಿ ಇವ್ರು ಒಂದೊಂದು ಅಕ್ಷರಗಳನ್ನ ಬರಿತಾ ಹೋಗ್ತಾರೆ. ಆ ಅಕ್ಷರಗಳನ್ನ ಬರಿತಾ 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 ಬೆಳಿಗ್ಗೆ ಆಗ್ಬಿಡುತ್ತೆ. ದೇವಿ ಕರೆಕ್ಟಾಗಿ ಕೂತಿರ್ತಾಳೆ. ಇವ್ರು ಎಲ್ಲಾ ಅಕ್ಷರಗಳನ್ನು ಅಳಿಸ್ಬಿಟ್ಟು ಇವ್ರದೇ ಆಗಿರ್ತಕ್ಕಂಥ ಅಕ್ಷರಗಳನ್ನ ಬರಿತಾ ಬರ್ತಾರೆ. ಅಂದ್ರೆ ಆ ಅಕ್ಷರಗಳೆಲ್ಲವೂ ಏನು ಅಂದ್ರೆ ಭೂತ ಪ್ರೇತ ಪಿಶಾಚಗಳು ತುಂಬಿಕೊಂಡಿರೋಂತ ಇದು ಅದು ಅಕ್ಷರಗಳದು. ಅವನ್ನೆಲ್ಲ ಇವಳು ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಅವ್ರನ್ನೆಲ್ಲ ಓಡಿಸ್ಬಿಟ್ಟು ಇವರು ದೇವತೆಗಳನ್ನ ಸ್ಥಾಪನೆ ಮಾಡ್ಬಿಡ್ತಾರೆ. ಅವಾಗ ಇವಳು ಬೆಳಿಗ್ಗೆ ಆಗಿ ನೋಡ್ತಾಳೆ, ಕಣ್ಬಿಟ್ಟು ನೋಡಿದ್ರೆ ಎಲ್ಲಾ ಅಕ್ಷರಗಳು ಚೇಂಜ್ ಆಗಿದೆ. ಬಂದಿ ಆಗ್ಬಿಟ್ಟಿದ್ದಾಳೆ ಇವಳು, ಅರೆಸ್ಟ್ ಆಗ್ಬಿಟ್ಟಿದ್ದಾಳೆ ಒಳಗಡೆ. ಎಂತ ಕೆಲಸ ಮಾಡಿದೆ ನೀನು, ನನ್ನ ಯಾಕೆ ಇಲ್ಲಿ ಬಂದಿ ಮಾಡಿ ಇಟ್ಟಿದ್ಯಾ ನೀನು, ನಿನಗೇನು ಬೇಕು ಹೇಳು, ನಾನು ಬಿಡುಗಡೆ ಮಾಡು ಫಸ್ಟ್ ನೀನು ಅಂದೆ. ನೀನಿನ್ನ ಸಾತ್ವಿಕ ರೂಪದಲ್ಲಿ ಇರಬೇಕು ಆಯ್ತಾ, ಒಳ್ಳೆಯ ಆಹಾರವನ್ನೇ ತಗೋಬೇಕು ನೀನು, ಬಂದಂಥ ಜನಗಳಿಗೆ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು, ಮತ್ತು ಇಲ್ಲೇ ನೀನು ಸ್ಥಾಪನೆ ಆಗಬೇಕು ಅಂತ ಹೇಳಿ ಶ್ರೀಚಕ್ರದ ಮಧ್ಯದಲ್ಲಿ ಅವಳು ಹೇಳ್ತಾಳೆ. ಆಯಿತು, ಆ ಬಿಂದು ಏನಿದೆ ಚಕ್ರದ ಮಧ್ಯದಲ್ಲಿ ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟಲ್ಲಿ ನಾನು ಇಡ್ತೀನಿ. ಇದು ಬರುವಂಥ ಯಾರೇ ಬರಲಿ, ಯಾರೇ ಒಂದು ಶ್ರೀಚಕ್ರವನ್ನು ಎಲ್ಲೇ ಇಟ್ಕೊಂಡು ಪೂಜೆ ಮಾಡಲಿ ಅವ್ರಿಗೆಲ್ಲ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾಳೆ. ಹಂಗಾಗಿ ಆ ಶ್ರೀಚಕ್ರ ಅಂತಕ್ಕಂಥದ್ದು ಚಕ್ರಗಳ ರಾಜ ಅದು. ಅದಾದಮೇಲೆ ಎಲ್ಲ ಚಕ್ರಗಳು ಇದೆ. ಈಗ ಸುದರ್ಶನ ಚಕ್ರ ಅಂತ ಹೇಳ್ತೀವಿ. ಎಂಥ ಶತ್ರು ಏನೇ ಕೆಲಸ ಮಾಡಿರ್ಲಿ, ಎಲ್ಲೇ ಇರಲಿ, ಆ ಚಕ್ರವನ್ನು ಒಂದ್ಸಲ ಬರೆದು ಪೂಜೆ ಮಾಡಿ ಸ್ಟಾರ್ಟ್ ಆಕ್ಟಿವ್ ಮಾಡ್ತು ಅಂದರೆ ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ. ನಮಗೆ ಕಾಣದೇ ಇರೋ ಥರ ಅದೃಶ್ಯ ರೂಪದಲ್ಲಿ ಹೋಗುತ್ತೆ ಅದು ಚಕ್ರ. ಹೋಗಿ ಅವ್ರನ್ನ ಹಿಡಿದು ಬಂಧಿಸ್ಬಿಡುತ್ತೆ. ಅವ್ರ ಮುಂದಕ್ಕೆ ಇನ್ಯಾವತ್ತಿಗೂ ಈ ತರ ಯೋಚನೆ ಮಾಡಬಾರ್ದು. ಆ ತರ ಮಾಡುವಂತ ಶಕ್ತಿ ಇದೆ ಅದಕ್ಕೆ. ಕೆಲವೊಬ್ರು ಶ್ರೀಚಕ್ರನ ತಗೊಂಡ್ ಬಂದು ಮನೇಲಿ ಇಟ್ಕೊಂಡು ಪೂಜೆಯನ್ನೆಲ್ಲ ಮಾಡ್ತಾರೆ. ಶ್ರೀಚಕ್ರ ಮನೆಗೆ ಉಪಯೋಗ ಬರುತ್ತಾ? ನೋಡಿ, ಶ್ರೀಚಕ್ರ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಚಕ್ರ ಅದು. ಅದನ್ನ ಏನು ಅಂತ ಹೇಳಿದ್ರೆ ಅದಕ್ಕೆ ನಿಯಮ ಇದೆ. ಆ ನಿಯಮದ ಪ್ರಕಾರ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಜಾತಿ ಮತ ಕುಲ ಎಲ್ಲ ಏನೂ ಇಲ್ಲ. ಅದೆಲ್ಲ ಮನುಷ್ಯರು ಮಾಡ್ಕೊಂಡಿರ್ತಕ್ಕಂಥದ್ದು. ನಾವು ಶುದ್ಧವಾಗಿದೀವಿ, ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಶ್ರೀಚಕ್ರ ಆರಾಧನೆ ಮಾಡ್ಬೋದು. ಚಕ್ರಾರಾಧನೆ ಮಾಡೋದ್ರಿಂದ ದೇವಿನೇ ಮನೇಲಿ ಇರ್ತಾಳಲ್ಲ. ಇನ್ನು ಕೆಲವೊಬ್ರು ಈ ಯಂತ್ರಗಳನ್ನ ತಾಯ್ತದ ರೂಪದಲ್ಲಿ ಒಂದು ಕುತ್ತಿಗೆ ಹಾಕೊಂಡಿರ್ತಾರೆ, ಇಲ್ಲ ಕೈಗೆ ಹಾಕೊಂಡಿರ್ತಾರೆ. ಇದರ ಮಹತ್ವ ಏನು ಅಂದ್ರೆ, ಯಂತ್ರವನ್ನ ಮನೆಯಲ್ಲೋ ಅಥವಾ ಒಂದು ಜಾಗದಲ್ಲೋ ಅವ್ರು ಕೆಲಸ ಮಾಡುವಂತಹ ಜಾಗದಲ್ಲೋ ಇಟ್ಕೊಳ್ಳೋದು ಒಂದು ಪದ್ಧತಿ ಆದ್ರೆ, ಕುತ್ತಿಗೆ ಹಾಕೊಳ್ಳೋದು, ಕೈ ಹಾಕೊಳ್ಳೋದು, ಇದ್ರ ವಿಶೇಷತೆ ಏನು? ನೋಡಿ, ಇವಾಗ ಯಂತ್ರ ತಾಯ್ತ ಬೇರೆ ಬೇರೆ ಸಬ್ಜೆಕ್ಟ್. ಆದ್ರೆ ತಾಯ್ತದೊಳಗಡೆನೂ ಯಂತ್ರ ಹಾಕಿರ್ತಾನೆ. ಅದನ್ನ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಬಡ್ದು ಯಂತ್ರಕ್ಕೆ
100 ಪ್ರಮಾಣ ಇದ್ರೆ ಇದನ್ನ 25% ಯಂತ್ರ ಬರೆದಿರ್ತಾರೆ. ಬರೆದು ಅದಕ್ಕೆ ಬೇರೆ ತರ ಗಿಡಮೂಲಿಕೆಗಳನ್ನೆಲ್ಲ ಸೇರಿಸಿ ಅದನ್ನ ತಾಯ್ತದೊಳಗಡೆ ಹಾಕಿ ಒಂದಿಷ್ಟು ಜಪವನ್ನ ಮಾಡಿ ಆ ದೇವ್ರ ಹತ್ರ ಇಟ್ಟು ಸಿದ್ಧಿಯನ್ನ ಮಾಡಿ ಎನರ್ಜಿ ಮಾಡಿ ಕೊಟ್ಟಿರ್ತಾರೆ. ಆಯ್ತಾ? ಅದು ಎಷ್ಟು ಎನರ್ಜಿ ಇರುತ್ತೆ ಅಂದ್ರೆ ಎಂತಕ್ಕಿಂತನೂ ಸೂಪರ್ ಆಗಿ ಕೆಲಸ ಮಾಡುತ್ತೆ ಅದು ತಾಯ್ತ. ಸೊ ಆ ತಾಯ್ತಗಳು ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ತರದ ನೆಗೆಟಿವ್ ಎನರ್ಜಿಗಳ ಹತ್ರ ಬಂದ್ರೂ ಒದ್ದು ಓಡಿಸ್ಬಿಡುತ್ತೆ. ಮತ್ತೆ ಎಲ್ಲಾ ಒಂದು ಶಕ್ತಿ, ಕೆಟ್ಟ ಶಕ್ತಿಗಳನ್ನ ಕಟ್ಟಾಕುವಂತ ಒಂದು ಶಕ್ತಿ ಇದೆ ಅದಕ್ಕೆ, ತಾಯ್ತಕ್ಕೆ. ಹಾಗಾಗಿ ಆ ತಾಯ್ತಗಳು ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಆದ್ರೆ ಏನಾಗುತ್ತಂದ್ರೆ ಆ ತಾಯ್ತಕ್ಕೆ ಇರೋದೇ 1 ವರ್ಷ ಒಂದು ಟೈಮ್. ಅದು ಆ ಟೈಮ್ ಆದ್ಮೇಲೆ ಆ ತಾಯ್ತಕ್ಕೆ ಜೀವ ಇರೋದಿಲ್ಲ. ಸೊ ಹಾಗಾಗಿ ಆ ತಾಯ್ತಗಳು ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ತನಕನು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೆ ಬರೀ ಅಲ್ಲಿ ಹಾಕಿರುವಂತ ಯಂತ್ರ ಒಂದೇ ಅಲ್ಲ, ಅದರಲ್ಲಿ ಗಿಡಮೂಲಿಕೆಗಳಿರ್ಬೋದು ಅಥವಾ ಅವರು ಹೇಳಿರ್ತಕ್ಕಂಥ ಮಂತ್ರಗಳಿರ್ಬೋದು, ಆ ಎನರ್ಜೀಸ್ ಎಲ್ಲ ಸೇರಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವ್ದಾದ್ರು ಒಬ್ಬ ಸಾಧಕ ಯಾವ್ದಾದ್ರು ಒಂದು ಯಕ್ಷಿಣಿಯನ್ನ ಸಿದ್ಧಿ ಮಾಡ್ಕೊಳ್ಳೋದು, ಒಂದು ಸಾಧನೆಯನ್ನ ಮಾಡಿ ಸಿದ್ಧಿ ಮಾಡ್ಕೊಂಡ ನಂತರ ಆ ಪವರ್ ಬಂದಾದ್ಮೇಲೆ ಅಹಂಕಾರದಿಂದಾನೋ ಇಲ್ಲಾಂದ್ರೆ ಆ ಪವರ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದ್ರಿಂದಾನೋ ಆ ಸಿದ್ಧಿಯನ್ನ ಅವನು ಹಾಳು ಮಾಡ್ತಾ ಇದ್ದಾನೆ ಅಂತ ಯಕ್ಷಣಿಗೋ ಗೊತ್ತಾದ್ರೆ ಮತ್ತೆ ಅವರು ವಾಪಸ್ ತಿರುಗಿ ಬಿಡುವಂತಹ ಚಾನ್ಸಸ್ ಇರುತ್ತಾ? ನೋಡಿ, ಇವಾಗ ಯಾರೇ ಆಗ್ಲಿ, ಇವಾಗ ನೋಡಿ, ಇವಾಗ ನಾವು ಏನೋ ಒಂದು ಉಪಕಾರ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಪ್ರತ್ಯುಪಕಾರ ಮಾಡ್ಬೇಕು, ಇಲ್ಲ ಸುಮ್ಮನೆ ಇದ್ ಬಿಡ್ಬೇಕಲ್ವಾ? ಅದನ್ನ ಬಿಟ್ಟು ಏನೋ ಒಂದು ತೊಂದರೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯ ಬಿಡಲ್ಲ. ಅಂತದ್ರಲ್ಲಿ ಯಕ್ಷಿಣಿಯರು ಅಂತ ಹೇಳಿದ್ರೆ ದೇವಕನ್ಯೆಯರವರು, ದೇವತೆಗಳು. ದೇವದ್ರೋಹ, ದೈವದ್ರೋಹ ಇದೆಯಲ್ಲ, ಮಹಾ ಪಾಪ ಅದು. ಅದನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮನುಷ್ಯ ಬರೀ ಅವನೇನೋ ಮಾಡ್ಬಿಡ್ತಾನೆ, ಬಿಡು ನಾನು ಏನೋ ಬಚಾಯಿಸ್ಕೊಂಡ್ಬಿಡ್ತೀನಿ, ಏನು ನನಗೆ ಬೇರೆ ಯಾವ್ದೋ ದೇವ್ರನ್ನ ಇಟ್ಕೊಂಡ್ಬಿಡ್ತೀನಿ, ಆ ದೇವ್ರು ಈ ದೇವ್ರಿಗೆ ಕಟ್ಟಾಕ್ಬಿಡುತ್ತೆ, ಏನೋ ಒಂದು ಭ್ರಮೆ ಇರುತ್ತೆ. ಆದ್ರೆ ಅದು ದೈವ ಶಾಪ ತಗೊಂತಾನಲ್ಲ ಅವನು, ಆ ಜನ್ಮ ಜನ್ಮಕ್ಕೂ ಅವ್ನು ಅನುಭವಿಸ್ತಾನೇ ಇರ್ಬೇಕು, ತೊಂದರೆ ಪಡ್ತಾನೇ ಇರ್ಬೇಕು. ರೋಗದ ರೂಪದಲ್ಲಿ ಬರ್ತಾನೆ, ರೋಗದ ರೂಪದಲ್ಲಿ ಬಂದು ಕಾಯಿಲೆಯಲ್ಲಿ ನರಳಿಸ್ತಾನೆ. ಹಾಗಾಗಿ ಆ ಯಕ್ಷ ಮಹಾರಾಜರಿರ್ಬೋದು ಅಥವಾ ಯಕ್ಷಿಣಿಯರಿರ್ಬೋದು, ಅವರ ಒಂದು ಸಿದ್ಧಿ ಸಾಧನೆ ತಗೊಂಡ್ಮೇಲೆ ಅವ್ರ ಕೈಲಿ ಆಗಿಲ್ಲ ಅಂದ್ರೆ ಅದನ್ನ ಹಾಗೇ ನಾವು ಅದನ್ನ ಬೇರೆಯವ್ರಿಗೆ ಕೊಡಬೇಕು, ಇಲ್ಲ ಅಂದ್ರೆ ಅದನ್ನ ಉದ್ಯಾಪನೆ ಮಾಡಬೇಕು. ಎರಡೇ ಆಪ್ಷನ್ ಇರೋದು. ಅದು ಬಿಟ್ಬಿಟ್ಟು ನಾವು ಏನೋ ಒಂದು ಅದನ್ನ ಇಟ್ಕೊಂಡಾಗ ನಮ್ಗೆ ಸಿದ್ಧಿ ಸಾಧನೆ ಆದಾಗ ನಾವು ಅಹಂಕಾರ ಪಡೋದು, ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ಅನ್ನೋದು, ಆತರ ಎಲ್ಲ ಮಾಡಿದಾಗ ಏನಾಗತ್ತಂದ್ರೆ ಅದಕ್ಕೆ ವಿರುದ್ಧವಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಒಂದು ಯಕ್ಷಿಣಿ ಅಂತಕ್ಕಂಥವಳು ಏನ್ ಮಾಡ್ತಾಳೆ, ಸಿದ್ಧಿ ಸಾಧನೆ ಅಂತ ಹೇಳಿದ್ರೆ ಅವಳು ನಮ್ಗೆ ವರ ಕೊಟ್ಟಿದ್ದಾಳೆ, ಅವಳು ನನ್ನ ತಲೆ ಮೇಲೆ ಇದ್ದಾಳೆ ಅಂತ ಅರ್ಥ. ನಮ್ ತಲೆ ಮೇಲೆ ಇದ್ದಾಳೆ ಅಂದ್ಮೇಲೆ ಅವಳೆಲ್ಲ ನೋಡ್ತಾ ಇರ್ತಾಳಲ್ವ ನಾವು ಮಾಡೋ ಕೆಲ್ಸನ. ನಾವು ಉಲ್ಟಾ ಕೆಲಸ ಮಾಡಿದಾಗ ನಮ್ಮನ್ನು ಹಿಡಿತಾಳೆ ಅವಳು. ಅದೇ ತರ ತೊಂದರೆಯನ್ನು ಕೊಡ್ತಾಳೆ, ಅದೇ ತರ ಬಹಳ ಒಂದು ಕುಟುಂಬಕ್ಕೆ ಬಹಳ ಒಂದು ಕಷ್ಟವನ್ನು ಕೊಡ್ತಾಳೆ. ಹಾಗಾಗಿ ನಾವು ಈ ಸಿದ್ಧಿ ಸಾಧನೆ ಮಾಡ್ಕೊಂಡವರು ಅಹಂಕಾರ ಪಡಬಾರ್ದು. ಬಹಳ ಒಂದು ತಾಳ್ಮೆಯಿಂದ ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ಅವಳನ್ನ ಬಳಸ್ಕೊಂಡು ಅಥವಾ ಆ ಯಕ್ಷನನ್ನು ಬಳಸ್ಕೊಂಡು ಮಾಡುವಂತ ಎಲ್ಲಾ ಕೆಲಸಗಳು ತುಂಬಾ ಚೆನ್ನಾಗಿ ಅನುಕೂಲ ಆಗತ್ತೆ. ಹಾಗಾಗಿ ಹಲವಾರು ಯಕ್ಷಿಣಿಯರ ಸಾಧನೆಗಳಿರ್ಬೋದು, ಯಕ್ಷರ ಸಾಧನೆಗಳಿರ್ಬೋದು, ಇವೆಲ್ಲ ಅದ್ಭುತ ಫಲ ಕೊಡುವಂಥದ್ದು. ಸಾಮಾನ್ಯವಾಗಿ ನಾವು ದೇವತೆಗಳ ಸಾಧನೆಯನ್ನು ಮಾಡ್ತೀವಿ, ಇವಾಗ ಶಿವಂದು, ಪಾರ್ವತಿದು. ಆದ್ರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಟೈಮಲ್ಲಿ ನಮ್ಗೆ ನಾವು ಮಾಡುವಂತ ಯಾವ್ದಾದ್ರು 1-2 ಮಿಸ್ಟೇಕ್ಸ್ ಇಂದ ಸ್ವಲ್ಪ ತೊಂದರೆ ಆಗ್ಬೋದು. ಆದ್ರೆ ಇದು ಹಾಗಲ್ಲ. ನಾವು ಮಾಡುವಂತದ್ದು ಪ್ರತಿಯೊಂದು ಸಾಧನೆನೂ ಕೂಡ ಸ್ವಲ್ಪ ತಪ್ಪು ಒಪ್ಪುಗಳಾದ್ರೂ ಕೂಡ ಅದನ್ನ ಸರಿಪಡಿಸಿ ಅವಳು ನಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನು ಮಾಡಿಕೊಡುವಂತ ಒಂದು ಸಾಧನೆ ಇದು. ಈಗ ಯಕ್ಷಿಣಿ ನೀವೇನ್ ಕೇಳಿದ್ರು ಅದನ್ನ ಸಿದ್ಧಿ ಮಾಡ್ತಾರೆ, ಅಥವಾ ನೀವ್ ಆಗ್ಲೇ ಹೇಳ್ದಂಗೆ ಅದು ಬೇಡ, ದುಬಾರಿ ಆಯ್ತು ಅಂದ್ರೂ ಇಲ್ಲ ತಗೋ ಅಂತ ನಿಮ್ಮನ್ನ ಫೋರ್ಸ್ ಮಾಡ್ತಾರೆ, ಇಷ್ಟು ಚೆನ್ನಾಗಿ ನೋಡ್ಕೋತಾರೆ. ಬಟ್ ಯಕ್ಷಿಣಿಗೆ ಇನ್ ರಿಟರ್ನ್ ನೀವ್ ಯಾವ ರೀತಿ ನೋಡ್ಕೋಬೇಕಾಗತ್ತೆ? ಅದರ ಒಂದು ರೂಲ್ಸ್ ಅಥವಾ ಅದರ ಕಟ್ಟುಪಾಡುಗಳು ಹೇಗಿರುತ್ತೆ? ಯಕ್ಷಿಣಿಗೆ ನೋಡಿ, ನಾವು ಪ್ರತಿ ದಿವಸನೂ ಕೂಡ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಇರುತ್ತೆ. ಆಯ್ತಾ? ನಾವು ಅದಕ್ಕೆ ಸಾಧನೆ ಮಾಡಿ ನೋಡಿ, ಇವತ್ತು ಬೆಳಗ್ಗೆನೂ ಮಾಡಿದೀನಿ ನಾನು ಸಾಧನೆ. ಏನು ಜಪತಪಗಳು, ಯಂತ್ರಾರಾಧನೆಗಳು, ಯಜ್ಞಗಳು, ಆಯ್ತಾ, ಮತ್ತೆ ವಿಶೇಷವಾಗಿರ್ತಕ್ಕಂಥ ಒಂದು ಭಕ್ತಿ, ಆಯ್ತಾ. ಪ್ರತಿ ಒಂದು ಕೆಲಸವನ್ನು ಇಂಥ ಕೆಲಸದಲ್ಲಿ ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಇವತ್ತು ಇಂಥ ಕೆಲಸನ ಹಿಂಗೆ ನಡ್ಸ್ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೋಗುವಂಥದ್ದು. ಇವೆಲ್ಲ ಇರೋದ್ರಿಂದ ಅವಳಿಗೆ ಅನ್ಸುತ್ತೆ ನಾವು ನನ್ನ ಬಿಟ್ಟು ಇವರು ಮೀಡ್ತಾ ಇಲ್ಲ, ಇವರ ಪ್ರತಿ ಕೆಲಸದಲ್ಲೂ ನಾನಿದ್ದೀನಿ, ಹಂಗಾಗಿ ಇವರ ಯಾವುದೇ ಕೆಲಸವೂ ಸೋಲ ಆಗೋಕೆ ನಾನು ಬಿಡಲ್ಲ ಅಂತೇಳಿ ಪ್ರತಿಯೊಂದು ಕೆಲಸದಲ್ಲೂ ಒಂದು ಅನುಕೂಲವನ್ನು ಮಾಡ್ಕೊಡ್ತಾಳೆ. ಸಿದ್ಧಿ ಸಾಧಕರು ಹಾಗೆ ಇರಬೇಕು. ಪ್ರತಿ ಕೆಲಸದಲ್ಲೂ ಆ ದೇವಿಯನ್ನ ನೆನೆಸ್ಕೋಬೇಕು. ಬರೀ ಯಕ್ಷಿಣಿಯರು ಮಾತ್ರ ಅಲ್ಲ, ಯಕ್ಷರು ಮಾತ್ರ ಅಲ್ಲ, ಯಾವುದೇ ಸಾಧನೆ ಮಾಡ್ಕೊಳ್ಳಿ, ಭೈರವ ಸಾಧನೆ ಇರ್ಲಿ, ಕಾಳಿ ಸಾಧನೆ ಇರ್ಲಿ, ಯಾವುದೇ ಮಾಡಿದ್ರು ಅಹಂಕಾರ ಪಡುವಂಥದ್ದಲ್ಲ.
ಆ ಸಾಧನೆ ಏನೋ ಬಂದು ನಮ್ಗೊಂದು ಭಿಕ್ಷೆ ಸಿಕ್ಕಿದೆ. ಹ್ಮ್ ಆ ಭಿಕ್ಷೆ ಸಿಕ್ಕಿರ್ತಕ್ಕಂಥ ಭಿಕ್ಷೆಯನ್ನ 4 ಜನಕ್ಕೆ ಹಂಚಿ ಅವರ ಹೊಟ್ಟೆಯನ್ನು ತುಂಬಿಸ್ಬೇಕು ಅಂತ ನಮ್ಮ ಮನ್ಸಲ್ಲಿ ಇದ್ರೆ ನಮ್ಗೆ ಇನ್ನೂ ಹೆಚ್ಚಿಗೆ ಸಿಗ್ತಾ ಇರುತ್ತೆ. ಆಗ ನಾವು ಒಂದಷ್ಟು ತಿನ್ಬಹುದು. ಇದು ಸಾಧನೆ ಅಂದ್ರೆ. ಥ್ಯಾಂಕ್ ಯು ಗುರುಗಳೇ, ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ, ಹಾಗೂ ಯಕ್ಷಿಣಿಯರ ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ, ಅದರ ಸಾಧನೆ ಹೇಗಿರುತ್ತೆ, ಯಂತ್ರ ಅಂದ್ರೆ ಏನು, ಅದರ ಪ್ರಯೋಗಗಳೇನು, ಎಲ್ಲದ್ರ ಬಗ್ಗೆ ತುಂಬಾ ಸೊಗಸಾಗಿ ಮಾತಾಡಿದ್ದಕ್ಕೆ, ಇನ್ನಷ್ಟು ಒಳ್ಳೊಳ್ಳೆ ರೀತಿಯ ಪ್ರಯೋಗಗಳು, ಸಾಧನೆಗಳು ನಿಮ್ಮ ಮೂಲಕ ಆಗ್ತಾ ಇರಲಿ. ಅಂಡ್ ಲೋಕ ಕಲ್ಯಾಣಕ್ಕೆ ಇದೇ ತರ ಕೆಲಸಗಳು ನಡೀತಾನೆ ಇರಲಿ. ಧನ್ಯವಾದ.